ಸ್ಟಾರ್ಟಾ? ಕರ್ನಾಟಕ ಎಕನಾಮಿಕ್ ಸರ್ವೆದು ಅರ್ಧ ಮಾಡಿದ್ವಲ್ಲ ಡಿಸ್ಕಷನ್, ನೆನಪದ ಅವು ಈಗ ಮಾಡ್ತೀನಿ ಪೂರ್ತಿ. ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಆರ್ಥಿಕ ಎಷ್ಟು ವರ್ಷಕ್ಕೊಮ್ಮೆ ಕೊಡ್ತಾರೆ ರೀ ಆರ್ಥಿಕ ಸಮೀಕ್ಷೆನ? ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆ ಹೊಡ್ತಾರೆ. ಈ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಡಿಫ್ರೆನ್ಸ್ ಏನಂದ್ರೆ, ಬಜೆಟ್ ಆ ವರ್ಷದ್ದು ಹೇಳ್ತೈತಿ, ಆರ್ಥಿಕ ಸಮೀಕ್ಷೆ ಯಾವ್ದ್ರ ಬಗ್ಗೆ ಹೇಳ್ತೈತಿ? ಹಿಂದಿನ ವರ್ಷದ್ದು ಮುಂದಿನ ವರ್ಷದ್ದು. ಆರ್ಥಿಕ ಸಮೀಕ್ಷೆ ಯಾವ್ದ? ಹಿಂದಿನ ವರ್ಷ ಆಗಿದ್ದೇ ಹೇಳ್ತಿರ್ತೈತಿ. ಯಾಕಂದ್ರೆ ಎಕನಾಮಿಕ್ ಸರ್ವೆ ಎರಡು ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳತ್ನ. ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಇರ್ತಾವಲ್ಲ, ಬಜೆಟ್ ಘೋಷಣೆ ಆಗೋಕ್ಕಿಂತ ಮುಂಚೆ ಒಂದಿನ ಯಾವ್ದು ಬಿಡ್ತಾರಂದ್ರೆ ಆರ್ಥಿಕ ಸಮೀಕ್ಷೆ. ಆರ್ಥಿಕ ಸಮೀಕ್ಷೆ ಅನ್ನೋದ ಪೂರ್ತಿ ಮುಂದಿನ ವರ್ಷ ಆಗೋದು ಕೊಡಂಗಿಲ್ಲ. ಏನಂದ್ರೆ ಹಿಂದೆ ಒಂದು ವರ್ಷ ಏನಾಗಿರ್ತೈತಿಲ್ಲ, ಫೈನಾನ್ಷಿಯಲ್ ಏನೇನು ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಕೊಡ್ತಿರ್ತೈತಿ. 2025-26 ಆರ್ಥಿಕ ವರ್ಷ ಅಂದ್ರೆ, ಆರ್ಥಿಕ ವರ್ಷ ಅಂದ್ರೆ ಯಾವ್ದು ಕರಿತೀವಿ? ಆರ್ಥಿಕ ಸಮೀಕ್ಷೆ ಅಂದಾಗ ಆರ್ಥಿಕ ವರ್ಷನ ಕನ್ಸಿಡರ್ ಮಾಡಿರ್ತಾರೆ. ಯಾವ್ದು ಆರ್ಥಿಕ ವರ್ಷ? ಅದೇನೋ ಆರ್ಥಿಕ ವರ್ಷ ಎಲ್ಲಿಂದ ಸ್ಟಾರ್ಟ್ ಆಗೈತೆ? ಭಾರತದ ಆರ್ಥಿಕ ವರ್ಷ ಅಂತ ಬರ್ತೈತಲ್ಲ, ಮಾರ್ಚ್ 31ರಿಂದ ಏಪ್ರಿಲ್ 1ರಿಂದ ಮಾರ್ಚ್ 31. ಏಪ್ರಿಲ್ 1ರಿಂದ ಮಾರ್ಚ್ 31 ಏನೈತಲ್ರಿ, ಪ್ರತಿ ಏನ ಗೌರ್ಮೆಂಟ್ ಪ್ಲಾನ್ ತರಲಿ, ಏನೋ ಸ್ಕೀಮ್ ತರಲಿ, ಆರ್ಥಿಕ ವರ್ಷ ಕರಿತಿರ್ತಾರಲ್ಲ, ಇದ ಆರ್ಥಿಕ ವರ್ಷ ಕನ್ಸಿಡರ್ ಮಾಡ್ತಾರೆ. ಏಪ್ರಿಲ್ 1ರಿಂದ ಎಲ್ಲಿ ತನ ಅಂದ್ರೆ ಮಾರ್ಚ್ 31. ಹಿಂಗ ಸೇಮ್ ಅಗ್ರಿಕಲ್ಚರ್ ಆರ್ಥಿಕ ವರ್ಷ ಅಂತ ಬರ್ತೈತಿ. ಹೇಳ್ರಿ, ಅಗ್ರಿಕಲ್ಚರ್ ಬರ್ತೈತೆ ಅಲ್ಲ, ರೈತರದ್ದು ಒಂದು ಆರ್ಥಿಕ ವರ್ಷ ಐತೆ. ಆ ರೈತರು ಬೆಳೆ ಬೆಳೆದಿರ್ತಾರಲ್ಲ, ಅವ್ರ ಆರ್ಥಿಕ ವರ್ಷದಾಗ ಅಥವಾ ರೈತರದ್ದು ಏನೋ ಡಾಟಾ ಕೊಟ್ಟಿರ್ತಾರೆ ಗೊತ್ತನ್ರಿ, ಆ ರೈತರದ್ದು ಅಥವಾ ಈ ಆರ್ಥಿಕ ವರ್ಷದಾಗ ರೈತರದ್ದು ಇಷ್ಟು ಇನ್ವೆಸ್ಟ್ಮೆಂಟ್ ಆಗೈತಿ ಅಥವಾ ಇಷ್ಟು ಬೆಳೆ ಬಂದೈತಲ್ಲ, ಅದನ್ನ ಹೇಳ್ರ. ಮತ್ತೆ ಏಪ್ರಿಲ್ 1ರಿಂದ 31 ಹಿಡ್ದಿರಂಗಿಲ್ಲ, ಅದಕ್ಕೆ ಬೇರೆ ಆರ್ಥಿಕ ವರ್ಷ ಐತಿ. ಯಾವ್ದು? ಜುಲೈ 1ರಿಂದ ಜೂನ್ 30. ಜೂನ್ 31 ಬರ್ತಾವನ? ಜೂನ್ 30 ತನ ಬರ್ತಾವ. ಜೂನ್ 30 ತನ ಇರ್ತೈತಿ. ಜುಲೈ 1ರಿಂದ ಇವು ಎರಡು ಕನ್ಫ್ಯೂಸ್ ಮಾಡಾಕದು ಕೇಳಿರ್ತಾನೆ, ನೆನಪಿಟ್ಕೋರಿ. ಆರ್ಥಿಕ ವರ್ಷ ಅಂದ್ರೆ ಯಾವ್ದೋ ಯೋಜನೆ ತಂದಾಗ ಈ ಆರ್ಥಿಕ ವರ್ಷ ಕರೆದ್ರತ್ತೇಳಿ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಕತಿ, ಮಾರ್ಚ್ 31ಕ್ಕೆ ಎಂಡ್ ಆಕತಿ. ಇದೇನಂದ್ರೆ ದೇಶದ ಆರ್ಥಿಕ ವರ್ಷ, ಇದನ್ನ ಆರ್ಥಿಕ ವರ್ಷ ಕನ್ಸಿಡರ್ ಮಾಡಿರ್ತಾರೆ. ಸೇಮ್ ಹಂಗ ರೈತರದ ಆರ್ಥಿಕ ವರ್ಷ ಅಥವಾ ಅಗ್ರಿಕಲ್ಚರ್ ಆರ್ಥಿಕ ವರ್ಷ ಕರೆದ್ರ ಜುಲೈ 1ರಿಂದ, ಅದ ಒಂದ್ ತಿಂಗಳ ಮುಂದೆ ಜುಲೈ 1ರಿಂದ ಜೂನ್ 30 ತನ ಬರ್ತದೆ. ನೆನಪಿರ್ತಾವಲ್ಲ. ಈಗ ಹೇಳ್ರಿ ನೋಡು, ಆರ್ಥಿಕ ವರ್ಷನ ಜನವರಿದಿಂದ ಡಿಸೆಂಬರ್ ಮಾಡ್ಬೇಕಂದಿದ್ರಿ, ಯಾವ ಕಮಿಟಿ ರೆಕಮೆಂಡ್ ಮಾಡಿತ್ತು? ಆಪ್ಷನ್ ಕೊಡ್ಲಿ? ಶಂಕರಾಚಾರ್ಯ ಸಮಿತಿ. ಶಂಕರಾಚಾರ್ಯ ಸಮಿತಿ. ಇದು ನೆನಪಿಟ್ಕೋರ. ಅಥವಾ ಇದೇನಂದ್ರೆ ಆರ್ಥಿಕ ವರ್ಷ ಚೇಂಜ್ ಮಾಡ್ಬೇಕಂದಾರ. ಗೊತ್ತಾದ್ವಲ್ಲ ಆರ್ಥಿಕ ವರ್ಷ ತಂದಾಗ. ಯಾಕಂದ್ರೆ ಈಗ ಆರ್ಥಿಕ ಸಮೀಕ್ಷೆ ಮಾಡ್ತಿರ್ತಾರ ಅಂದಿಲ್ಲ, ಅದು ಹಳಿ ವರ್ಷದ ಹಿಡಿದಾರಂದ್ರೆ 25ರಿಂದ ಇದನ್ನ ಯಾವ್ದ 26 ತನ ಎಲ್ಲಿ ತನ ಹಿಡಿದಿರ್ತಾರಂದ್ರೆ ಮಾರ್ಚ್ 31 ತನ ಹಿಡಿದಾರ. ಅದಕ್ಕೆ ಹೇಳಿ 3 ಹೇಳಿ ನೆನಪಿರ್ತದಲ್ರಿ. ಆರ್ಥಿಕ ವರ್ಷ ಪ್ರೆಸೆಂಟ್ ಯಾವ್ದೈತೆ ಅಂದ್ರೆ ನೆನಪಿಟ್ಕೋರ್, ಮತ್ತೆ ಪ್ರೆಸೆಂಟ್ ಚೇಂಜ್ ಆಗಿಲ್ಲ. ಇನ್ನ ಬರೀ ರೆಕಮೆಂಡ್ ಆಗಿ ಜನವರಿದಿಂದ ಡಿಸೆಂಬರ್ ಆರ್ಥಿಕ ವರ್ಷ ಮಾಡಿರ್ತೇವೆ, ಬಟ್ ಮಾಡಿಲ್ಲ ಇಂಡಿಯಾದವರ. ಪ್ರೆಸೆಂಟ್ ಏನೈತೆ ಅಂದ್ರೆ ನಮ್ದು ಏನೈತಿ ಹೇಳ್ರಿ, ಎಲ್ಲಿಂದ ಏಪ್ರಿಲ್ 1ರಿಂದ ಮಾರ್ಚ್ 31. ಆಮೇಲೆ ರೈತರದ ಆರ್ಥಿಕ ವರ್ಷ ಬಂದ್ರ ಜುಲೈ 1ರಿಂದ ಜೂನ್ 30 ತನ ಇರ್ತೈತಿ. ಇನ್ನ ಆರ್ಥಿಕ ವರ್ಷ ಬಜೆಟ್ ಅಂತ ಇದ್ದಾಗ ಆರ್ಥಿಕ ವರ್ಷ ಹಿಂದಿಂದ ಇರ್ತೈತಿ, ಬಜೆಟ್ ಮುಂದಿಂದ ಇರ್ತೈತಲ್ರಿ. ಈ ಬಜೆಟ್ ಘೋಷಣೆ ಮಾಡಿರ್ತಾರಲ್ಲ ರೀಸೆಂಟ್ ಆಗಿ ಸೆಂಟ್ರಲ್ದು ಅಥವಾ ಸ್ಟೇಟ್ ಬಜೆಟ್ಗಳು, ಅದ್ರ ಮೇಲೆ ಕ್ವಶನ್ ಏನ್ ಕೇಳ ಗೊತ್ತಾನ? ಬಜೆಟ್ ಅಂದ್ರೆ ಒಂದು ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದಾಗ ಒಂದು ವರ್ಷಕ್ಕೆ ಕರೀತಾರೆ. ಬಜೆಟ್ ಅಂದ್ರೆ 1 ವರ್ಷ ತನ ತರ್ತಾರೆ, 5 ವರ್ಷ ತನ ಬಜೆಟ್ ಘೋಷಣೆ ಮಾಡಿರಂಗಿಲ್ಲ. ಯೋಜನೆಗಳು ಬಂದಾಗ 5 ವರ್ಷ 6 ವರ್ಷ ಅವತ್ತರದ ಏನಂದ್ರೆ ಹೇಳಿ ಇದ್ರ ಮೇಲೆ ಕೊಟ್ಟಿರ್ತಾರೆ, ಎಷ್ಟು ವರ್ಷ ತರ್ತೀವಿ ಅಂತ ಹೇಳಿ. ಈ ಬಜೆಟ್ಗಳ ನಾನ್ ಲ್ಯಾಪ್ಸೇಬಲ್ ಇರ್ತೈತಿ, ಲ್ಯಾಪ್ಸೇಬಲ್ ಇರ್ತದೆ. ಅದ್ರ ಮೇಲೆ ಕ್ವಶನ್ ಕೇಳೋಣ ಮನ್ ಕೇಳಿದವ. ಬಜೆಟ್ ಅಂತ ಬರ್ತೈತಿಲ್ಲ, ಬಜೆಟ್ ಘೋಷಣೆ ಮಾಡಿರ್ತಾರಲ್ಲ, ಆ ಬಜೆಟ್ ಈ ವರ್ಷ ಘೋಷಣೆ ಮಾಡಿವಿ ನಾವು 5 ಲಕ್ಷ ಬಜೆಟ್ ಮಾಡಿವಿ ಅಂತ ಹೇಳಿರಿ. ಆ ಬಜೆಟ್ ಆ ವರ್ಷದ ತನ ಎಂಡ್ ತನ ಇದ್ದಿದ್ದ ಮುಂದೆ ಎಲ್ರ ಆ ವರ್ಷದಾಗ 5 ಲಕ್ಷ ಯೂಸ್ ಮಾಡ್ಲಿಕ್ಕೆ ಮುಂದಿನ ವರ್ಷ ಅದನ್ನ ಫಾರ್ವರ್ಡ್ ಮಾಡ್ತಾರ ಅಥವಾ ಅದು ಲ್ಯಾಪ್ಸೇಬಲ್? ಲ್ಯಾಪ್ಸೇಬಲ್. ಇದು ನೆನಪಿಟ್ಟು ಅದು ಕ್ವಶನ್ ಕೇಳ ನೋಡಿ, ಕನ್ಫ್ಯೂಸ್ ಮಾಡ್ಬೇಕಂತೇಳಿ. ಬಜೆಟ್ ಅದು ಏನಿರ್ತೈತಲ್ರಿ, ಮತ್ತೆ ಅದರ ಕನ್ಫ್ಯೂಸ್ ಮಾಡಿ ಇದನ್ನ ಯಾವ್ದಾರ ಯೋಜನೆಗಳು ಕೊಟ್ಟಿರ್ತೀನಿ. ಈಗ ಯಾವ್ದಂದ್ರೆ ಕೃಷಿ ವಿಸ್ತಾರ ಯೋಜನೆ 3 ವರ್ಷದ ತನ ತಂದಾರಲ್ಲ, ಆ 3 ವರ್ಷದ ತನ ತಂದಾಗ ಅದಕ್ಕೆ ಘೋಷಣೆ ಮಾಡಿರ್ತಾರಲ್ಲ, ಅದ್ರದ್ದು ರೊಕ್ಕ ಲ್ಯಾಪ್ಸೇಬಲ್ ಇದನ್ನ ಯಾವ್ದ ಲ್ಯಾಪ್ಸೇಬಲ್ ಇರಂಗಿಲ್ಲ, ಅದು ನಾನ್ ಲ್ಯಾಪ್ಸೇಬಲ್. ಅದು 3 ವರ್ಷ ತನ ಅಷ್ಟೇ ಇರ್ತದೆ ರೊಕ್ಕ. ಬಟ್ ಬಜೆಟ್ನಾಗ ಏನ್ ಘೋಷಣೆ ಮಾಡ್ತಾರಲ್ಲ, ಈಗ 1 ವರ್ಷಕ್ಕೆ ಇಷ್ಟು ಬಜೆಟ್ ಅಂತ ಘೋಷಣೆ ಮಾಡಿರ್ತೀನಿ, ಆ ವರ್ಷ ಎಂಡ್ ಆಗುತ್ತಾನ ಅದ್ರ ಕಾರ್ಯ ಮಾಡ್ಲಿ ಬಿಡ್ಲಿ ಅದು ಆಟೋಮೆಟಿಕ್ ಲ್ಯಾಪ್ಸ್ ಹಾಕಿರ್ತದೆ. ಅದಕ್ಕೆ ಬಜೆಟ್ ಇದ್ದಿದ್ದ ಲ್ಯಾಪ್ಸೇಬಲ್ ಇರ್ತೈತಿ. ನೆಕ್ಸ್ಟ್, ಈ ಆರ್ಥಿಕ ಸಮೀಕ್ಷೆನ ಪ್ರತಿ ವರ್ಷ ಹೊರಡಿಸ್ತಾರ ತಿಳಿದು. ಅದ್ರ ಮೇಲಂತೂ ಕ್ವಶನ್ ಕೇಳ್ಯಾರ. ಈಗ ನಾವು ಮಾಡಿದ್ರೊಳಗೆ 4-3 ಕ್ವಶನ್ ಇದ್ದು. ಓಕೆ, ಇದಾಗ ಮಣ್ಣು ಇದನ್ನ ಮರು ಸಿಂಚನ್ ಕೇಳಿದ್ರ, ಅದು ಡಾಟಾ ಸೆಂಟರ್ ಅಥವಾ ಗ್ಲೋಬಲ್ ಕೆಪಾಸಿಟಿ ಡಾಟಾ ಸೆಂಟರ್ ಅಂತಾರಲ್ಲ, ಅವನ್ನೆಲ್ಲ ಕೇಳಿದ್ರಿ. ಇನ್ನೊಮ್ಮೆ ಮೊದಲಿಂದನೇ ಹೇಳ್ಕೊತ ಹೋಗ್ಬಿಡ್ಲಿ. ಓಕೆ, ನೆಕ್ಸ್ಟ್, ಕರ್ನಾಟಕ ನವೋದ್ಯಮ ನೀತಿ ಅಂತ ಕರೀತಾರ್ರಿ. ನವೋದ್ಯಮ ಅಂದ್ರೆ ಇನೋವೇಷನ್ ಸಂಬಂಧ ಹೊಸದ್ ನೀತಿ ತಂದ. ಯಾವ ಇಯರ್ದಿಂದ ಯಾವ ಇಯರ್ ತನ ನವೋದ್ಯಮ ಅಂದ್ರೆ ಹೊಸ ಉದ್ಯಮಗಳಿಗೆ ಹೆಲ್ಪ್ ಮಾಡ್ಬೇಕು. ಯಾವ್ದು ಹೇಳ್ರಿ, ಯಾವ ಇಯರ್ದಿಂದ? 2025ರಿಂದ 2030. ಇವು ಡೈರೆಕ್ಟ್ ಇಯರ್ ಕೇಳಿರ್ತಾರೆ. ಈಗ ಹೆಂಗ್ ನಾವು ಹೇಳ್ತಿಲ್ಲ 16ನೇ ಹಣಕಾಸು ಆಯೋಗದ ಇಯರ್ ಕೇಳಿರ್ತಾರಲ್ಲ, ಸೇಮ್ ಹಂಗ ಕೇಳ್ತಾರೆ. ಕರ್ನಾಟಕದಾಗ ನವೋದ್ಯಮ ನೀತಿ ಅಂತಂದ್ರೆ ಯಾವ ಇಯರ್ದಿಂದ ಸ್ಟಾರ್ಟ್ ಆಗಿ ಯಾವ ಇಯರ್ ತನ ಎಂಡ್ ಆಕತ್ತೆ ಅಂದ್ರೆ 25ರಿಂದ 30. ಅದಕ್ಕೆ ಎದಕ್ಕೆ ಹೇಳತ್ತಂದ್ರೆ ಬಜೆಟ್ ಅಂತ ಹೇಳಿಲ್ಲ, ಬಜೆಟ್ನಾಗ ಘೋಷಣೆ ಮಾಡಿದ್ರೆ ಆ ವರ್ಷ ಲ್ಯಾಬ್ಸ್ ಹಾಕಿರ್ತಾವ. ಇವು 5 ವರ್ಷದ ತನ ಪ್ಲಾನ್ ಐತಲ್ಲ, ಅದು 5 ವರ್ಷ ತನ ಎಷ್ಟು ರೊಕ್ಕ ಇಟ್ಟರಲ್ಲ, ಆ ರೊಕ್ಕ ಅದು ಪೂರ್ತಿ 5 ವರ್ಷ ತನ ಯೂಸ್ ಮಾಡ್ಕೋಬಹುದು, ಯಾವಾಗ ಬೇಕಾದ್ ಮಾಡ್ಕೋಬಹುದು. ಅದ್ರ ಸಂಬಂಧ ಕರ್ನಾಟಕ ನವೋದ್ಯಮ ನೀತಿ ಬಂದ್ರೆ ಎಲ್ಲಿಂದ ಎಲ್ಲಿ ತನ ಐತಂದ್ರ
ಇವು ಡೈರೆಕ್ಟ್ ಏನ್ ಕೇಳಿರ್ತಾನ ಅನ್ನೋದನ್ನ ಕರ್ನಾಟಕದಾಗ ರೀಸೆಂಟ್ ಆಗಿ ಡೀಪ್ ಟೆಕ್ ಅಂತ ಸ್ಟಾರ್ಟ್ಅಪ್ಗಳು ತರತಾರ. ಈ ಡೀಪ್ ಟೆಕ್ ಅನ್ನೋದ ಯಾವ ಒಂದು ನೀತಿ ಅಂಡರ್ ತರತಾರ ಅಂದ್ರೆ ಕರ್ನಾಟಕ ನವೋದ್ಯಮ ನೀತಿ ಅಂಡರ್ ತರ್ತಿರ್ತಾರ. ಇವು ಡೆಪ್ತ್ ಆಗಿ ಹಿಂಗ ಕೇಳಿರ್ತಾರ್ರಿ, ಡೀಪ್ ಟೆಕ್ ಅಂದ್ರೆ ಏನ ಅಥವಾ ಡೀಪ್ ಟೆಕ್ ಅಂದ್ರೆ ಏನಂದ್ರೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಈ ಕ್ವಾಂಟಮ್ AI ಬಗ್ಗೆ ಏನ್ ಆದ್ಯತೆ ಕೊಡತ್ತಿಲ್ಲೋ ಅವೆಲ್ಲ ಹೊಸ ಸ್ಟಾರ್ಟ್ಅಪ್ಗಳು ಎಲ್ಲ ಎದುರು ತರ್ತಾರ ಅಂದ್ರೆ ಕರ್ನಾಟಕ ನವೋದ್ಯಮ ನೀತಿ ಅಲ್ಲಿಂದ ಎಲ್ಲಿ ತನ ಅಂದ್ರ 2025ರಿಂದ 30 ತನ. ಇವು ನೀತಿಗಳು ಹಿಂಗ ನೆನಪಿಟ್ಕೊರೆ. 25ರಿಂದ 30 ತನ ಯಾವ್ದಂದ್ರೆ ಕರ್ನಾಟಕ ನವೋದ್ಯಮ ನೀತಿ. ಅದಾದ್ಮೇಲೆ ಇನ್ನೊಂದು ಹೇಳಿದ್ದು, ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಥವಾ ಏನಂತಾರಂದ್ರ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂತ ಕರೀತಾರ. ಜಾಗತಿಕ ಸಾಮರ್ಥ್ಯ ಕೇಂದ್ರ ಯಾವ ಇಯರ್ದಿಂದ ಯಾವ ಇಯರ್ ತನ ತರ್ತಾರ? 24ರಿಂದ 29. ಅದ್ರದ್ದು 3 ಗೊತ್ತದಾವಲ್ಲ, ಹೇಳಿಕೆ ಹೇಳ್ರಿ ನೋಡು. 3 ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕು? 3.5 lakh ಉದ್ಯೋಗಗಳಂದ್ರೆ 3.5 ಲಕ್ಷ ಉದ್ಯೋಗಗಳು ಕ್ರಿಯೇಟ್ ಆಗ. ಈಗ ನವೋದ್ಯಮ ನೀತಿ ಒಳಗ ಉದ್ಯೋಗ ಕ್ರಿಯೇಟ್ ಮಾಡೋಕ್ಕಿಂತ ಏನ್ ಮಾಡ್ತಾರೆ ಅಂದ್ರೆ ನವೋದ್ಯಮ ಅಂದ್ರೆ ಹೊಸ ಉದ್ಯಮಗಳು ಹುಟ್ಟಬೇಕು. ಈಗ ಎಲ್ಲರ AI ಸಲ್ಮಂದ್ ಒಂದ ಅಥವಾ ಸ್ಟಾರ್ಟ್ಅಪ್ ಬೇರೆ ಏನಾರ ಉದ್ಯಮಗಳು ಇರ್ತಲ್ಲ ಅವಕ್ಕೆ ಆದ್ಯತೆ ಕೊಡ್ತಾರೆ. ಬಟ್ ಈ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂದ್ರೆ ಜಗತ್ನಾಗ ನಮ್ಮ ಭಾರತ ಏನಾಗಬೇಕಾರ ಅತಿ ದೊಡ್ಡದ ಜಾಗತಿಕ ಸೆಂಟರ್ ಆಗ್ಬೇಕು. ಯಾವ್ದಾರ ಒಂದು ಯೋಜನೆಗಳು ತರಲಿ ಅಥವಾ ಏನಾರ ಹೊಸ ಸ್ಕೀಮ್ ತರಲಿ ಅಂತಂದ್ರೆ ಸಲ್ಮಂದ್ ಮಾಡ್ತಾರೆ. 2024ರಿಂದ 29 ತನ ಬರ್ತದೆ. ಆ ಟೈಮ್ನಾಗ ಎಷ್ಟು ಜನಕ್ಕೆ ಉದ್ಯೋಗ ಕಲ್ಪಿಸ್ತಂದಾರ್ರಿ? 3.5 lakh. ಇನ್ನ ಹೇಳಿದ್ದು 3.5 lakh. ನೆಕ್ಸ್ಟ್ ಎಷ್ಟು ಕೆಪಾಸಿಟಿ ಸೆಂಟರ್ಗಳು ಮಾಡ್ತಂದಿದ್ದು? 500 ಗ್ಲೋಬಲ್ ಕೆಪಾಸಿಟಿ ಅಥವಾ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನ ಎಷ್ಟು ಡೆವಲಪ್ ಮಾಡ್ಬೇಕಂದಾರಂದ್ರ ಇದು ಓನ್ಲಿ ಕರ್ನಾಟಕದ ಹೇಳತ್ನ. ಒಟ್ಟ ಇಂಡಿಯಾ ಕಂಪೇರ್ ಮಾಡಿ ಮತ್ತೆ ಇಂಡಿಯಾದ ಏನು ಬರಂಗಿಲ್ಲ ಇದ್ರಾಗ, ಓನ್ಲಿ ಕರ್ನಾಟಕದ ಹೇಳತ್ನ. ನವೋದ್ಯಮ ನೀತಿನೂ ಕರ್ನಾಟಕದ ಆಗೈತಿ ಮತ್ತು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ನು ಯಾರು ಮಾಡಿದ್ರೆ ಕರ್ನಾಟಕದವ್ರು. ಎಷ್ಟು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗಳು ಮಾಡ್ಬೇಕಂದ್ರ 500. ಎಲ್ಲಿಂದ ಎಲ್ಲಿ ತನ ಅದು ಇಯರ? 24ರಿಂದ 29. ಅದ್ರ ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಯಾವ ಇಯರ್ ತನ $50 ಬಿಲಿಯನ್ ಮಾಡ್ಬೇಕಂದಿದ್ರಿ. USD $50 ಬಿಲಿಯನ್ 2029-49. ಇದ್ರ ನೀತಿ ಎಂಡ್ ಎಲ್ಲಿ ಆಗೋದೈತಿ? 29 ತನ ಐತಲ್ಲ ಅದು 29. ಅದು ಎಂಡ್ ಆಗೋದ್ರೊಳಗ $50 ಬಿಲಿಯನ್ ಮಾಡ್ಬೇಕಂದ್ರೆ ಅದ್ ನೀತಿ ಏನೈತಲ್ಲ ಅಲ್ಲಿ ತನ ಎಂಡ್ ಆಗೋದ್ರಾಗ $50 ಬಿಲಿಯನ್. ಅದ್ರದ್ದು ಏನಂದ್ರೆ ಗ್ರೋತ್ ಆಗ್ಬೇಕಂದಾರ. ಯಾವ್ದಂದ್ರ GCC. ಹಿಂಗೂ ಕೇಳಿರ್ತಾರ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಒಳಗ GCC ಅಂತ ಡಿಕ್ಲೇರ್ ಮಾಡ್ರೆ GCC ಫುಲ್ ಫಾರ್ಮ್ ಏನಂತ ಕೇಳಿರ್ತಾರ. ಏನು? ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಅಥವಾ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂತ ಕರೀತಾರೆ. ಇನ್ನು ಹೇಳ್ರಿ, ಕರ್ನಾಟಕದ ತಲಾ ಆದಾಯ ಎಷ್ಟೈತಿ? ಇದನ್ನಂತರೂ ಹೇಳಿದ್ದು ಇವು ಒಂದೇದ ಒನ್ ಲೈನರ್ದಾಗ ಕೇಳ್ತಾರೆ. 4,33,326. ಬೆಂಕಿ ನೆನಪಿಟ್ಟ ನೋಡ. ಅವ್ರು ರಿಪೀಟ್ ಮಾಡ್ರಿ ನೆನಪಿರ್ತಾವ. ಅದನ್ನೇ ನೀನು ಇದನ್ನ ಭಾಳ ಟಪ್ ಐತತ್ತಲ್ಲ. 4,33,000. ಇದು ಇನ್ನೊಂದೇನೋ 4,33,326 ನೆನಪಿರ್ತೈತಲ್ಲ. 4,3,3,26 ಹೊತ್ತು ಬರ್ತೈತಿ. ಹಿಂಗ ಅಂದ್ರೆ ಹೊಳ ಮುಳ ನೆನ ಯಾರಿಗಾರ ಹೇಳ್ಕೊತಿದ್ರಿ ಅಂತೇಳಿ. ನಮ್ಮ ಕರ್ನಾಟಕ ತಲಾ ಆದಾಯ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರ ಅದನ್ನು ಫಾರ್ಮುಲಾ ಕೇಳ್ತಾರ. ಗೊತ್ತೈತಲ್ಲ ತಲಾ ಆದಾಯ ಹೆಂಗ್ ಮಾಡ್ತಾರೆ ಹೇಳ್ರಿ? ಕರ್ನಾಟಕ ತಲಾ ಆದಾಯ ಮಾಡ್ಬೇಕಾರ ಜನಸಂಖ್ಯೆ ಡಿವೈಡೆಡ್ ಬೈ ಆದಾಯ ಡಿವೈಡೆಡ್ ಬೈ ಜನಸಂಖ್ಯೆ. ನಮ್ಮ ಕರ್ನಾಟಕದ ಎಷ್ಟು ಆದಾಯ ಬರ್ತೈತಲ್ಲ ಅದ್ರ ಅರೌಂಡ್ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಇದನ್ನ ಇನ್ಕಮ್ ಬಂದಿರ್ತೈತಲ್ಲ ಅದೇ ಎಷ್ಟು ಜನಸಂಖ್ಯೆ ಐತೆ ಅದನ್ನ ಡಿವೈಡ್ ಮಾಡಿದ್ರೆ ಅಂತೇಳಿ ಅದೇನ್ ಸಿಗ್ತೈತಲ್ಲ ಅದಕ್ಕೆ ತಲಾ ಆದಾಯ ಅಂತ ಕರಿತೀವಿ. ಈಗ ಹೇಳ್ರಿ, ತಲಾ ಆದಾಯದಾಗ ಹೈಯೆಸ್ಟ್ ಇರೋ ಜಿಲ್ಲೆ ಯಾವ್ದು? ಬೆಂಗಳೂರು ನಗರ. ಸೆಕೆಂಡ್ ದಕ್ಷಿಣ ಕನ್ನಡ. ಮೂರನೇದ ನೆನಪದಾವಲ್ಲ. ಮತ್ತೆ ಒಂದೇದು ಯಾವ್ದಂದ್ರೆ ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ. ಕಡಿಮೆ ತಲಾ ಆದಾಯ ಹೊಂದಿದ್ದು ಕಲಬುರಗಿ. ನೆಕ್ಸ್ಟ್ ಯಾದಗಿರಿ. ನೆಕ್ಸ್ಟ್ ರಾಯಚೂರು. ಕಲಬುರಗಿ, ಯಾದಗಿರಿ, ರಾಯಚೂರು 3 ಕಲ್ಯಾಣ ಕರ್ನಾಟಕದ ಕಡಿಮೆ ತಲಾ ಆದಾಯ ಮತ್ತೆ ಹೆಚ್ಚು. ಮತ್ತೆ ಕಡಿಮೆ ತಲಾ ಆದಾಯದಾಗ ಒಂದೇದು ಯಾವ್ದಂದ್ರೆ ಕಲಬುರಗಿ ಅಂದಾಗಿ ಕಲಬುರಗಿ, ಯಾದಗಿರಿ ಮತ್ತೆ ಇನ್ನೊಂದು ಯಾವ್ದು ರಾಯಚೂರು. ಇದು ರಾಯಚೂರು ಲಾಸ್ಟ್ ಬರ್ತೈತೆ. ರಾಯಚೂರು ಲಾಸ್ಟ್ ತಲಾ ಆದಾಯದಾಗಲ್ಲ, ಕಲಬುರಗಿನ ಲಾಸ್ಟ್. ಅದಕ್ಕಿಂತ ಮ್ಯಾಲೆ ಯಾವ್ದಂದ್ರ ಯಾದಗಿರಿ, ಅದಕ್ಕಿಂತ ಮ್ಯಾಲೆ ಯಾವ್ದಂದ್ರ ರಾಯಚೂರು. ಇವು ಕನ್ಫ್ಯೂಸ್ ಆಕಾವತ್ ಹೇಳತ್ನ. ಇವು ನಾವು ಟಾಪ್ ದಿಂದ ಹೇಳಿರ್ತೀವಲ್ಲ ಹಂಗ ಸೇಮ್ ಇದನ್ನ ಬಾಟಮ್ ದಿಂದ ಹೇಳ್ಯಾರತ್ತ. ರಾಯಚೂರ ಫಸ್ಟ್ ತಾಕಿರಿ ಮತ್ತೆ ಕಲಬುರಗಿನ ಯಾವ್ದಂದ್ರ ತಲಾ ಆದಾಯ ಅತಿ ಕಡಿಮೆ ಇದ್ದು. ಗೊತ್ತಾದ್ವಲ್ಲ ತಲಾ ಆದಾಯ ಎಷ್ಟೈತಿ ಕರ್ನಾಟಕದ? ಅದೇ ನೆನಪಿಡಬೇಕು. 4,33,326 ತಲಾ ಆದಾಯ. ಅತಿ ಹೈಯೆಸ್ಟ್ ಹೊಂದಿದ ಜಿಲ್ಲೆಗಳು ಯಾವಂದ್ರೆ 3: ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ. ಇವು 3 ಇಟ್ಟಿರ್ತೇಳಿ ಏನ್ ಕೇಳಿರ್ತಾರ ಗೊತ್ತ? ಕರ್ನಾಟಕದಾಗ ತಲಾ ಆದಾಯ ಅತಿ ಹೆಚ್ಚು ಹೊಂದಿರೋ 5 ಜಿಲ್ಲೆಗಳನ್ನ ಕೊಟ್ಟ ಹೊಂದಿಸಿ ಬರೀರಿ. ಕ್ರೋನಾಲಜಿಕಲ್ ಕೇಳಿರ್ತಾರಲ್ಲ. ಇವು 3 ನೆನಪಿದ್ದೂರ ಇವು 3 ಸೀರೀಸ್ ಬರ್ಬೇಕಂತ ನೆನಪಿಟ್ಟಿರ್ತೇಳಿ. ಅವು ಉಳ್ಕಿದ್ದು 2 ಆಪ್ಷನ್ ಆಟೋಮೆಟಿಕ್ ಬಂದ್ಬಿಡ್ತು. ಇದರಿಂದರ ಅದ್ರ ಸಲ್ಮಂದ್ ಹೇಳತ್. ಯಾವ್ದು 4-5 ಉಲ್ಟಾ ಪಲ್ಟಾ ಮಾಡಿರ್ತ. ಕರೆಕ್ಟ್, ಅದನ್ನು ಮಾಡ್ಬೋದು. ಹೌದು, 5 ಹೇಳ್ಬಿಡ್ತೇನೆ ಮತ್ತೆ. ಇಲ್ಲ 3 ನೆನಪಿಟ್ಕೋರಿ. ಯಾಕಂದ್ರೆ ಕ್ವಶನ್ ಕೇಳ ಅದೊಂದು ಕರೆ, ಇದನ್ನೊಂದು ಅವನು ಹೇಳಿದ್ದು ಕರೆಕ್ಟ್. 4-5 ಉಲ್ಟಾ ಪಲ್ಟಾ ಆತಿವಲ್ಲ. ಯಾವ್ದಾರ ಎಕ್ಸಾಮ್ ಬಿಡ್ಸಾಕ್ ಹೋದಾಗ ನೋಡ್ರಿ ಅವ್ರ ಸ್ಟ್ರಾಟಜಿ ಏನ್ ಯೂಸ್ ಮಾಡಿರ್ತಾರ ಅಂದ್ರೆ ಹುಡುಗರ್ನ ಎಲಿಮಿನೇಟ್ ಮಾಡ್ಬೇಕಂದಿರ್ತಾರ. ಎಲಿಮಿನೇಟ್ ಮಾಡ್ಬೇಕಾರೆ ಎಲ್ಲ ಟಫ್ ಕ್ವಶನ್ ಕೇಳಿರ್ತೀನಿ. ಈಗ ಎಕ್ಸಾಂಪಲ್ ಅಂದ್ರೆ ಬೆಸ್ಟ್ ಯಾವ್ದಂದ್ರ UPSC ಎಕ್ಸಾಮ್ದಾಗ ಮಾಡಿದ್ರು ನೋಡ್ರಿ. UPSC ಎಕ್ಸಾಮ್ದಾಗ ಬೈಬಲ್ ಅಂತ ಕರೀತಾರೆ. ಯಾವ್ದಕ್ಕಂದ್ರೆ ಪಾಲಿಟಿದ್ ಬೈಬಲ್ ಅಂತ ಕರಿತಿದ್ವಿ. ಯಾವ್ದ ಲಕ್ಷ್ಮೀಕಾಂತ್. ಅದ್ರ ಸಲ್ಮಾನ್ ಅವ್ರ ಆರ್ಟಿಕಲ್ ಬರ್ದಿದ್ರಿ. ಯಾಕಂದ್ರೆ UPSC ಎಕ್ಸಾಮ್ ಈ ಸರಿ ಕೇಳಿರಲ್ಲ. ಪ್ರತಿ ಸರ ಏನಿರ್ತೈತೆ ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಬೇಕಾರೆ ಈ ಪಾಲಿಟಿದಿಂದ ಒಂದು
15 20 ಕ್ವಶನ್ ಬಂದಿರ್ತಾವ್ರಿ. ಅದು ಯಾವ್ದಂದ್ರೆ ಲಕ್ಷ್ಮೀಕಾಂತಿಂದ ಇರ್ತದೆ. ಅದನ್ನ 10-20 ಸರಿ ಏನೇನೋ ಓದಿರ್ತಾರ ಅದ್ನ ಹುಡುಗರು. ಬಟ್ ಈ ಸರಿ ಏನ್ ಮಾಡ್ರ ಅಂದ್ರೆ 2 ಕ್ವಶನ್ ಕೇಳ್ಯಾರ ಅದ್ರೋಗಿನ್. ಅವ್ರು UPSC ದವ್ರು ಹೊಳ್ಳಿ ಬರ್ದಿದ್ರು. ಯಾಕಂದ್ರೆ ಹುಡುಗರು ಹೇಳಿದ್ರು UPSC ಕ್ವಶನ್ ಸಬ್ಜೆಕ್ಟ್ ವೈಸ್ ಕೇಳತ್ತೈತೋ ಇಲ್ಲೋ ಅಂತೇಳಿ. ಹಂಗೆ ನಮ್ಮಲ್ಲಿ ಎಲ್ಲ ತೆಗೆದ್ರು ಎಕ್ಸಾಮ್ ಈಗ ನಮ್ಮಲ್ಲಿ KA ಅವರು ಅನ್ಪ್ರಿಡಿಕ್ಟೇಬಲ್ ಆಗ್ಯಾರ. ಬಟ್ ಆದ್ರೂ ಕೇಳ್ತಾರ ಕ್ವಶನ್. ಕೇಳಿದಾಗ ಅದೊಂದು ಸ್ಟ್ರಾಟಜಿ ಏನ್ ಯೂಸ್ ಮಾಡೋದಂದ್ರೆ ಯಾವಾಗೂ ಎಕ್ಸಾಮ್ನಾಗ ಕ್ವಶನ್ ಕೇಳಿರ್ತಾರಲ್ಲ, ನಾವು ಓದಿದ್ದ ಬರ್ಬೇಕತ್ತಿಲ್ರಿ. ಏನ ಬಂದ್ರು ಅದ್ರ ಅರೌಂಡ್ ನಮಗ್ ಗೊತ್ತಿತ್ತೇಳಿ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡು. ಯಾವುದೇ ಎಕ್ಸಾಮ್ ಬರ್ಲಿ ಅದನ್ನು ನೆನಪಿಟ್ಬಿಡು ಅಂದೇನೆ ಬ್ಯಾಡತ್ತ. ಅದನ್ನು ನೆನಪಿಟ್ಟು ಚಿಕ್ಕಮಗಳೂರು ಶಿವಮೊಗ್ಗ. ಯಾವ್ದು ಹೇಳತ್ತಿದ್ದೀಗ? ಪರ್ ಕ್ಯಾಪಿಟ ಇನ್ಕಮ್. ಇನ್ನೊಂದೇನೋ ಹೇಳಿ ಹೋತ. ಎಕ್ಸಾಮ್ ಲಕ್ಷ್ಮೀಕಾಂತ್ ಅದ್ ಹೇಳಿದಿವಲ್ರಿ. ಹಂಗ ಸ್ಟೇಟ್ದಾಗೂ ಈಗ ಎಕ್ಸಾಮ್ ಕ್ವಶನ್ ಕೇಳಿದಾಗ ಎಕ್ಸಾಮ್ ಪ್ಯಾಟರ್ನ್ ಬಿಡಿಸ್ತೀರಿ. ಇಲ್ಲಿ ಬಿಡಿಸ್ತಿರ್ತೀರಲ್ಲ, ವೀಕ್ಲಿ ಎಕ್ಸಾಮ್ ಬಿಡಿಸ್ತಿರಲ್ಲ. ಎಕ್ಸಾಮ್ ಬಿಡಿಸ್ತೀರಿ ವೀಕ್ಲಿ ಎಕ್ಸಾಮ್ ಬಿಡಿಸಾಗ ಮಾರ್ಕ್ಸ್ ಎಲ್ಲರ ಕಡಿಮೆ ಬಂದ್ವತ್ ನಾವು ದಡ್ಡದಿವು ಶಾನೆ ಅದೀವಿ ಇವ್ನ ಏನು ಒಟ್ಟ ಇಲ್ಲಿ ಕಾಂಪಿಟೇಷನ್ ಮಾಡ್ಬಾರ್ದು. ಇದು ಯಾಕಂದ್ರೆ ಹೇಳತ್ತಂದ್ರೆ ಪ್ರಾಕ್ಟಿಕಲ್ ಹೆಂಗಿರ್ತೈತೆ ಅಂದ್ರೆ ನಾವು ಎಕ್ಸಾಮ್ ಬಿಡಿಸ್ತಿರ್ತಾರಲ್ಲ, ಭಾಳ ಜನಕ್ಕೆ ಏನಿರ್ತೈತೆ ಅಂದ್ರೆ ಇಲ್ಲಿ ಹೋದ್ರಾಗ ಎಕ್ಸಾಮ್ನಾಗ ಮಾರ್ಕ್ಸ್ ಕಡಿಮೆ ಬೀಳ್ತಾವ ಹತ್ರ ಹೋಗುದು ಬೇಡನ ಹಿಂಗೆ ಅನಿಸ್ತೈತಲ್ಲ. ಹೇಳತ್ನ ಕೇಳ್ರಿ, ಇದು ಏನಂದ್ರೆ ನಮ್ದು ಲರ್ನಿಂಗ್ ಲೈಸೆನ್ಸ್ ಇದ್ದಂಗೆ. ಎಲ್ಲರ ಗಾಡಿದ RTO ಆಫೀಸ್ ತೆಗಿಸ್ಬೇಕಾದ್ರೆ ಮೊದಲು ಲರ್ನಿಂಗ್ ಲೈಸೆನ್ಸ್ ಹತ್ ಕೊಡ್ತಾರ ಗೊತ್ತಲ್ಲ. ಇವು ಲರ್ನಿಂಗ್ ಗಾಡಿ ಬೋರ್ಡ್ ಹಾಕಿದವ್ರು ಎಲ್ಲರ ಆಕ್ಸಿಡೆಂಟ್ ಮಾಡ್ರೆ ಏನಾಯ್ತು, ಈ ಬೋರ್ಡ್ ಅದನ್ನ ಬಿಡತ್ತಾರಲ್ಲ. ಇಲ್ಲಿ ಎಷ್ಟ ಮಿಸ್ಟೇಕ್ ಮಾಡ್ರು ನಾವು ಏನಂದ್ರೆ ಬೋರ್ಡ್ ಇದ್ದಂಗ್ರಿ. ಈ ಎಕ್ಸಾಮ್ ಫೈನಲ್ ಬರುತ್ತಾನೆ ಎಲ್ಲ ಏನ್ ಬರೀತಿಲ್ಲ ಎಲ್ಲ ಬೋರ್ಡ್ ಇದ್ದಂಗೆ. ಅಂದ್ರೆ ಎಕ್ಸಾಮ್ನ ಪ್ರತಿ ಸರಿ ಹೋದಾಗ ಎಷ್ಟ ಮಾರ್ಕ್ಸ್ ಬೀಳಿ ಅವ್ರ ಮೇಲೆ ಒಟ್ಟು ಕ್ಯಾಲ್ಕುಲೇಟ್ ಮಾಡೋದು ಬರ್ಬೇಡ್ರಿ. ನಾವು ಶಾನೆ ಅದೇವೋ ಯಾರ ಕಾಂಪಿಟೇಷನ್ ಅದಾರೋ ಕಡಿಮೆ ಬಿದ್ದಾವ ಅಂತೇಳಿ. ಯಾಕಂದ್ರೆ ಅಲ್ಲಿ ಎಕ್ಸಾಮ್ ನಾವು ಏನ್ ಮಾಡ್ತಿರ್ತಾರ ಅಂದ್ರೆ ಎಲಿಮಿನೇಟೆಡ್ ಮಾಡಕ್ ನೋಡ್ತಿರ್ತಾರೆ. ಇಲ್ಲಿ ಏನ್ ಮಾಡ್ತಿರ್ತಾರ, ಆ ಕೋಚಿಂಗ್ ದಂದ ಈ ಕೋಚಿಂಗ್ ದಂದ ಅಥವಾ ಹಳಿ ರಿಪೀಟೆಡ್ ಕ್ವಶನ್ ನ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಯಾವ್ದಾರ ಕೋಚಿಂಗ್ ಸೆಂಟರ್ನ ನೀವು ಅತಿ ಸ್ಕೋರ್ ಜಾಸ್ತಿ ಮಾಡ್ಬೇಕಾದ್ರೆ ನೋಡ್ರಿ, ಮೆಂಟಲ್ ಎಬಿಲಿಟಿ ಬಿಡಿಸೋದು ಬೇಕಾಗಿಲ್ಲ, ಆನ್ಸರ್ ನೆನಪಿಟ್ರು ಹಾಕ್ಬೋದು. ಬಟ್ ಅಲ್ಲಿ ಫೈನಲ್ ಕರೆ ಇದನ್ನ KA ಒಳಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಹೆಂಗ್ ಇರ್ತೈತೆ ಅಂದ್ರೆ ಅಲ್ಲಿ ಏನಂದ್ರೆ ಕಂಪಲ್ಸರಿ ಬಿಡ್ಸಕ್ ಮೆಥಡ್ ಗೊತ್ತಿರ್ಬೇಕು. ಅದಕ್ಕೆ ಹೇಳತ್ತೇನೆ ಎಕ್ಸಾಮ್ ಬಿಡ್ಸಾಗ ಏನಂದ್ರೆ ಎಲಿಮಿನೇಷನ್ ಇರ್ತಾವಲ್ಲ ಇದನ್ನಂತೂ ಕಂಪಲ್ಸರಿ ಮಾಡೋದು ಕಲಿಬೇಕು. ಯಾವುದೇ ಎಕ್ಸಾಮ್ನಾಗ ಯಾವುದೇ ಇಲ್ಲಿ ಪ್ರಾಕ್ಟಿಕಲ್ ನೀವು ಮಾಡ್ಕೋತ ಹೋದಿರ್ತೀನಿ, ಅಲ್ಲಿ ಫೈನಲ್ ಎಕ್ಸಾಮ್ದಾಗ ಆಟೋಮೆಟಿಕ್ ಹೆಲ್ಪ್ ಆಗಿರ್ತೈತೆ. ಯಾವ್ದಂದ್ರೆ ಎಲಿಮಿನೇಷನ್ ಏನಾತ. ತಲಾ ಆದಾಯ ಹೇಳಿದ್ವಲ್ಲ. ಈಗ ಹೇಳ್ರಿ, ಕರ್ನಾಟಕದ ತಲಾ ಆದಾಯ ಎಷ್ಟೈತಿ? 4,33,326 ಟಾಪ್ ಹೇಳ್ರಿ. ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಮತ್ತೆ ಚಿಕ್ಕಮಗಳೂರಿಂದ ಶಿವಮೊಗ್ಗ. ಆಮೇಲೆ ಅತಿ ಕಡಿಮೆ ಇದ್ದಿದ್ದ ಕಲಬುರಗಿ, ಯಾದಗಿರಿ, ರಾಯಚೂರು. ವೆರಿ ಗುಡ್. ಇದ್ರೊಳಗೆ ಕೇಳ್ತಾರೆ. ಇದ್ರೊಳಗೆ ಏನ್ ಕೇಳಿರ್ತಾರೆ ಗೊತ್ತ? ತಲಾ ಆದಾಯ ಕೇಳಿರ ಇದ್ ನೆನಪಿಟ್ಟಿರಿ. ನಾಳೆ ಏನ್ ಕೇಳ್ತಾರೆ, ಯಾವ ವಲಯ ಅತಿ ಹೈಯೆಸ್ಟ್ ಕೊಡುಗೆ ಕೊಡ್ತೈತೆ ಅಂದ್ರೆ ನಮ್ಮಲ್ಲಿ ತಲಾ ಆದಾಯ ಅಥವಾ ನಮ್ಮಲ್ಲಿ ಇನ್ಕಮ್ ಕೊಡುಗೆ. ಬೆಂಕಿ ನೆನಪದವ್ ಹೇಳ್ರಿ. 1ನೇದು ಹೇಳ್ರಿ, ಹೇಳೋದ ಬೇಡತ್ತಾರ ಅವ್ರು. 1ನೇದು ಸೇವಾ ವಲಯ, 2ನೇದು ಕೈಗಾರಿಕಾ, 3ನೇದ ಕೃಷಿ ವಲಯ. ಇವನು ಕನ್ಫ್ಯೂಸ್ ಮಾಡಿರ್ತಾರೆ. ಈ ಕರೆಂಟ್ 2025-26 ಆರ್ಥಿಕ ಸಮೀಕ್ಷೆ ಅಥವಾ ಆರ್ಥಿಕ ವರ್ಷದ ಪ್ರಕಾರ ಯಾವ ಒಂದು ಇದನ್ನ ವಲಯ ಅತಿ ಹೈಯೆಸ್ಟ್ ಕೊಟ್ರೆ, ಯಾಕಂದ್ರೆ ನಾವು ಪ್ರಾಥಮಿಕ ಸೆಕೆಂಡರಿ ಅಂತ ಕರಿತೀವಿ, ಹಂಗೂ ಕೇಳಿರ್ತಾರೆ. ಅದ್ರಾಗ ಹೈಯೆಸ್ಟ್ ಯಾವ ವಲಯ ಕೊಡ್ತಿದ್ರೆ ಸೇವಾ ವಲಯ ಫಸ್ಟ್ ಕೊಡುಗೆ. ಅಂದ್ರೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ರೊಕ್ಕ ನಮಗೆ ಕೊಟ್ಟಿದ್ದು ಯಾವ್ದಂದ್ರೆ ಸೇವಾ ವಲಯ. 2ನೇದು ಹೈಯೆಸ್ಟ್ ಯಾವ್ದಂದ್ರ ಕೈಗಾರಿಕಾ ವಲಯ. 3ನೇದು ಯಾವ್ದಂದ್ರ ಕೃಷಿ ವಲಯ. ಅದ್ರ ಮೇಲೂ ಕೇಳ್ತಿರ್ತಾರೆ, ನೆನಪಿಟ್ಕೊ. ನೆಕ್ಸ್ಟ್ ಇದು ಕರ್ನಾಟಕ ಡಾಟಾ ಸೆಂಟರ್ ನೀತಿ ಅಂತ ಹೇಳಿದ್ವಿಲ್ಲ, ಡೇಟಾ ಸೆಂಟರ್. ಇವು ಡೇಟಾ ಸೆಂಟರ್ ಮಾಡಿರತ್ತ ಹೇಳಿದ್ 3 ಕಡೆ ನೆನಪದವು. ಎಲ್ಲಿ ಮಾಡ್ತಾರೆ? ಮಂಗಳೂರು, ಬೆಂಗಳೂರು, ಮೈಸೂರು. ಇದ್ರೊಳಗೆ ಏನ್ ಕೇಳಿರ್ತಾರ ಗೊತ್ತಾ? ಡೇಟಾ ಸೆಂಟರ್ ನೀತಿ ಮಾಡತ್ತಾರಲ್ಲ, ಎಷ್ಟು ಮೆಗಾವ್ಯಾಟ್ ಎನರ್ಜಿದ ಡೇಟಾ ಸೆಂಟರ್ ಮಾಡ್ಬೇಕಂದ. 100 ಮೆಗಾವ್ಯಾಟ, 200 ಮೆಗಾವ್ಯಾಟ, 300 ಮೆಗಾವ್ಯಾಟ, 400 ಮೆಗಾವ್ಯಾಟ್. ಯಾವ ಮೆಗಾವ್ಯಾಟ್ ಹೇಳ್ರಿ? 200 ಐತಿ ಕರೆ. ಮೆಗಾವ್ಯಾಟು ಗಿಗಾವ್ಯಾಟ್ ಅದ? ಗಿಗಾವ್ಯಾಟ್ ಐತೋ 200 ಮೆಗಾವ್ಯಾಟ್. 200 ಮೆಗಾವ್ಯಾಟ್ ಮೇಲೆ. ಇದು ನೆನಪಿಟ್ಕೋರ. ಡೇಟಾ ಸೆಂಟರ್ ನೀತಿ ಎಲ್ಲೆಲ್ಲಿ ಮಾಡ್ಯಾರ ಹೇಳಿದ್ದು? ಬೆಂಗಳೂರು, ಮೈಸೂರು, ಬೆಂಗಳೂರು, ಮೈಸೂರು, ಮಂಗಳೂರದಾಗ ಏನಂದ್ರೆ ಡೇಟಾ ಸೆಂಟರ್ಗಳು ಮಾಡೋದು. ಇವು ಡೇಟಾ ಸೆಂಟರ್ ತಿಳಿಲ್ಲ. ಈಗ ಡಿಫೆನ್ಸ್ ದವ್ರು ಮಾಡ್ಯಾರ ತಿಳಿದ್ದು ನೆನಪೈತಲ್ಲ. ನೆಟ್ವರ್ಕಿಂಗ್ ಡೇಟಾ ಇಯರ್ ಡೇಟಾ ಸೆಂಟರ್ ಅಥವಾ ಡೇಟಾ ಸಂಗ್ರಹಣ ಇಯರ್ ಅಂತ ಕರಿತೀವಿ ಅಥವಾ ವರ್ಷದ ಕರಿತೀವಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನ್ ದತ್ತಾಂಶಗಳು ಬರ್ತಾವಲ್ಲ, ಡೇಟಾ ಸೆಂಟರ್ ಅಂದ್ರೆ ಪ್ರತಿಯೊಬ್ರು ವಾಟ್ಸಪ್ನ ಚಾಟ್ ಆಗಲಿ ಅಥವಾ ಏನೋ ಟೆಲಿಗ್ರಾಮ್ದಾಗ್ಲಿ ಎಲ್ಲಾ ಡೇಟಾಗಳನ್ನ ಅವೈಲೇಬಲ್ ಮಾಡ್ತಿರ್ತಾರೆ ಅಥವಾ ಡೇಟಾಗಳನ್ನ ಸ್ಟೋರ್ ಮಾಡ್ಬೇಕು. ಅವು ಡೇಟಾ ಸೆಂಟರ್ ಹೆಂಗಿರ್ತಾವ ಅಂದ್ರೆ ಹೈಯೆಸ್ಟ್ ವಿದ್ಯುತ್ ಕನ್ಸ್ಯೂಮ್ ಮಾಡ್ತಿರ್ತಾವ ಅಥವಾ ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕು. ಆ ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕನ್ನಂತೆ ಕರ್ನಾಟಕದವ್ರದ್ದು ಡಾಟಾ ಏನೈತೆ ಅಂದ್ರೆ ಪ್ರೆಸೆಂಟ್ 200 ಮೆಗಾವ್ಯಾಟ್ ಇದನ್ನ ಎನರ್ಜಿ ಯೂಸ್ ಮಾಡುವಂತ ಡೇಟಾ ಸೆಂಟರ್ಗಳು ಮಾಡ್ತಂದ. ಅಂದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಅದಾವ ಕಡಿಮೆ ಮೆಗಾವ್ಯಾಟ್ ಅದಾವ. ಹೈಯೆಸ್ಟ್ ವಿದ್ಯುತ್ ಡಿಮ್ಯಾಂಡ್ ಮಾಡೋದಂದ್ರೆ ಹೈಯೆಸ್ಟ್ ಡೇಟಾಗಳನ್ನ ಸಂಗ್ರಹಣೆ ಮಾಡಬಹುದು. ಅದ್ರ ಸಲ್ಬಂದ್ ಹೇಳತ್ ಡೇಟಾ ಸೆಂಟರ್ ನೀತಿ ಎಷ್ಟು ಡೇಟಾ ಸೆಂಟರ್ ನೀತಿ ಕರ್ನಾಟಕದ ಬಂದ್ರೆ ಯಾವಾಗಂದ್ರೆ 2022ರಿಂದ ಎಲ್ಲಿ ತನ ಐತೆ ಅಂದ್ರೆ 22ರಿಂದ 27 5 ವರ್ಷ ತನ ತಂದ. ಈ ಡೇಟಾ ಸಂಗ್ರಹಣಾ ನೀತಿ ಅಥವಾ ಡೇಟಾ ಸೆಂಟರ್ ನೀತಿ ಅಂತ ಬರ್ತೈತಿ. ಎಲ್ಲಿಂದ ಬರ್ತದೆ? 22ರಿಂದ 27. ಎಷ್ಟು ಮೆಗಾವ್ಯಾಟ್ ಎನರ್ಜಿದು ಮಾಡತ್ತಾರ ಅಂದ್ರೆ ಇವ್ನ್ ಕೇಳಿರ್ತಾರೆ. ಕರ್ನಾಟಕದಾಗ ರೀಸೆಂಟ್ ಆಗಿ ಡೇಟಾ ಸೆಂಟರ್ಗಳು ಮಾಡತ್ತಾರ. ಮಂಗಳೂರು, ಬೆಂಗಳೂರು, ಇನ್ನೊಂದಲ್ಲಿ ಮೈಸೂರು, ಇಲ್ಲೆಲ್ಲ ಮಾಡತ್ತಾರ. ಎಷ್ಟು ಮೆಗಾವ್ಯಾಟ್ ತನ ಮ್ಯಾಕ್ಸಿಮಮ್ ಮಾಡ್ಬೋದು ಅಂದ್ರೆ 200 ಮೆಗಾವ್ಯಾಟ್. ನೆನಪಿರ್ತೈತೆ. 3 ನೀತಿಗಳು ಹೇಳಿ ಬಂದ ನಡೆದ. ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಎಲ್ಲಿಂದ ಎಲ್ಲಿ ತನ? 24ರಿಂದ 29. ವೆರಿ ಗುಡ್. ಆಮೇಲೆ ನವೋದ್ಯಮ ನೀತಿ ಬಂದ್ರ 25ರಿಂದ 35. ಈ ಡೇಟಾ ಸೆಂಟರ್ ಬಂದ್ರ
22ರಿಂದ 27 ಹೇಳ್ರಲ್ಲ. ಕರ್ನಾಟಕದಾಗ ನಿಪುಣ್ ಕರ್ನಾಟಕ ನೀತಿ ಅಂತ ತರ್ತಾರ ಅಥವಾ ನಿಪುಣ್ ಕರ್ನಾಟಕ ಅಂತ ಬರ್ತದ್ಲಿ, ಎದ್ರ ಸಲ್ಮಂದ್ ತರ್ತಾರ ನಿಪುಣ್ ಕರ್ನಾಟಕ ಅಂದ್ರೆ ನೆನಪಿಟ್ಕೋರಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಕ್ ಅಥವಾ ಅಪ್ಗ್ರೇಡ್ ಮಾಡೋ ಸಲ್ಮಂದ್ ಯಾವ್ದಂದ್ರೆ ನಿಪುಣ್ ಕರ್ನಾಟಕ ಅಂತ ಬರ್ತದೆ. ಇದು ಏನಂದ್ರೆ ನವೋದ್ಯಮ ನೀತಿ ಒಳಗೂ ಮರ್ಜ್ ಮಾಡ್ಬೋದು ಅಥವಾ ಇದೇನಂದ್ರೆ ಡೇಟಾ ಸೆಂಟರ್ಗೂ ಮರ್ಜ್ ಮಾಡ್ಬೋದು. ಯಾಕಂದ್ರೆ ನಿಪುಣ್ ಕರ್ನಾಟಕ ಅಂತ ನೆನಪಿಟ್ಕೋರಿ, ಇದು ಯಾವ್ದು ಇಯರ್ಗೆ ಹೊತ್ತು ಪ್ಲಾನ್ ತಂದಿಲ್ಲ, ಬರೀ ನಿಪುಣ್ ಕರ್ನಾಟಕ ಅಂದ್ರೆ ಕರ್ನಾಟಕದಾಗ ಏನ್ ನವೋದ್ಯಮಗಳು ಇರ್ತಾವಲ್ಲ ಅವಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಸ್ಕಿಲ್ ಕೊಡೋ ಸಲ್ಮಂದ್ ಯಾವ ತಂದಾರ ಅಂದ್ರೆ ನಿಪುಣ್ ಕರ್ನಾಟಕ. ಒನ್ ಲೈನರ್ ಹಾಕಿರ್ತಾರೆ ಏನಂದ್ರ ನಿಪುಣ್ ಕರ್ನಾಟಕ ಅನ್ನೋದ ಎಕನಾಮಿಕ್ ಸರ್ವೆದಾಗ ಮಾಡ್ರೆ ಇದು ಎದ್ರ ಸಲ್ಮಂದ್ ಐತಿ ಅಂತ ಕೇಳ್ತಾರ, ಅವ್ರು ಏನ್ ಬೇಕಾದ ಹೇಳಿಕೆ ಕೊಡ್ಬೋದು, ಅದ್ರ ಸಲ್ಮಂದ್ ಹೇಳತ್. ನೆಕ್ಸ್ಟ್ ಸ್ಕಿಲ್ ಲೋಕಲ್ ವರ್ಕ್ ಗ್ಲೋಬಲ್, ಕರೆಕ್ಟ್. ಈ ಥೀಮ್ ಮೇಲೂ ಕೇಳ್ಬೋದು, ಕರೆಕ್ಟ್. ಯಾವ್ದಂದ್ರ ಸ್ಕಿಲ್ ಲೋಕಲ್ ವರ್ಕ್ ಗ್ಲೋಬಲ್ ಇದೆ. ಕನ್ನಡದಾಗ ಏನತ್ತು ಸ್ಕಿಲ್ ಅಂದ್ರೆ ಕೌಶಲ್ಯ, ಪ್ರಾದೇಶಿಕ ಕೌಶಲ್ಯ ಮತ್ತು ಜಗತ್ತಿಗೆ ಜಗತ್ತಿಗೆ ಜ್ಞಾನ, ಕರೆಕ್ಟ್. ಥೀಮ್ ಐತೆ ಅದ್ರದ್ದು ಏನಂದ್ರೆ ಸ್ಕಿಲ್ ಲೋಕಲಿ ಅಂಡ್ ವರ್ಕ್ ಗ್ಲೋಬಲಿ. ಎದ್ರ ಸಲ್ಮಂದ್ರ ನೀ ಲೋಕಲ್ ಆಗಿ ನಾವು ಈ ಮುಂಜಾನೆ ಡಿಸ್ಕಷನ್ ಮಾಡಕ್ ಹೇಳಿದ್ದು ನೆನಪೈತಲ್, ಸ್ಕಿಲ್ ಇನ್ ಸ್ಕೂಲ್ ಅಂತೇಳಿ. ಅವು ಸ್ಕಿಲ್ಗಳು ಎಲ್ಲಿ ಅಂದ್ರೆ ನಾವು ಪ್ರಾಥಮಿಕ ಮಟ್ಟದಾಗ ಅಥವಾ ಗ್ರಾಮೀಣ ಮಟ್ಟದಾಗ ಅಥವಾ ಏನಂದ್ರೆ ಪ್ರಾದೇಶಿಕ ಮಟ್ಟದಾಗ ಕಲಿತೀವಲ್ಲ, ಈ ಸ್ಕಿಲ್ಗಳು ಹೆಂಗಿರ್ಬೇಕಂದ್ರೆ ಅದನ್ನ ವರ್ಕ್ ನಾವು ಗ್ಲೋಬಲಿ ಮಾಡೋ ಸಲ್ಮಂದ್ ಇರ್ಬೇಕು. ನಮ್ಮಲ್ಲಿ ಏನಾರ ಸ್ಕಿಲ್ ಐತಂದ್ರೆ ಅದು ಗ್ಲೋಬಲ್ ಆಗಿ ನಾವು ಎಲ್ಲರ ಹೋಗಿ ರಿಕಗ್ನೈಸ್ ಆಗುವಂತ ಸ್ಕಿಲ್ ಬೇಕು. ಅದ್ರ ಸಲ್ಮಂದ ಏನಂತಾರಂದ್ರೆ ಸ್ಕಿಲ್ ಲೋಕಲಿ ಅಂಡ್ ವರ್ಕ್ ಗ್ಲೋಬಲಿ ಅಂತಾರ. ಅದರಿಂದ ಯಾವ್ದಾರ ನಿಪುಣ್ ಕರ್ನಾಟಕ ಅಂತ ಬರ್ತದೆ. ಇದು ನೆನಪಿಟ್ಕೋರಿ, ಗೊತ್ತಾದ್ವಲ್ಲ. ನಾಲ್ಕು ಹೇಳಲ್ಲ, ಈಗ ನಿಪುಣ್ ಕರ್ನಾಟಕ ಹೇಳಿ, ಜಾಗತಿಕ ಸಾಮರ್ಥ್ಯ ಕೇಂದ್ರ ಹೇಳಿ, ಮತ್ತೆ ಯಾವ್ದು ಹೇಳಿ, ನವೋದ್ಯಮ ನೀತಿ. ವೆರಿ ಗುಡ್, ನೆನಪಾರ್ಬೇಡ್ರಿ. ಮತ್ತೆ ಇನ್ನೊಂದು ಕರ್ನಾಟಕ ಕೈಗಾರಿಕಾ ನೀತಿ ಅಂತ ಬರ್ತೈತಿ. ಈಗ ಹೇಳ್ರಿ, ಕೈಗಾರಿಕೆ ಎಷ್ಟನೇ ಕೊಡುಗೆ ಕೊಡ್ತೈತಿ ನಮಗ? ಕೈಗಾರಿಕೆ ಸೆಕೆಂಡ್ ಕೊಡ್ತೈತಿ. ಅಂದ್ರೆ ಕರ್ನಾಟಕಕ್ಕೆ ಆರ್ಥಿಕ ಉತ್ತೇಜನ ಕೊಡಾಕ ಒಂದೇ ಸೇವಾ ವಲಯ ಬಂದ್ರೆ, ಎರಡನೇದು ಯಾವ್ದಂದ್ರೆ ಕೈಗಾರಿಕಾ ವಲಯ, ಮೂರನೇದು ಯಾವ್ದಂದ್ರೆ ಕೃಷಿ ವಲಯ. ಈ ಕೈಗಾರಿಕಾ ನೀತಿ ಎತ್ತು ತರ್ತಾರ. ಅಂದ್ರೆ ಆ ಟೈಮ್ನಾಗ ಕೈಗಾರಿಕೆ ರಿಲೇಟೆಡ್ ಹೊಸ ಕಾಯ್ದೆಗಳನ್ನ ತರಬೇಕಂತೇಳಿ. ಕೈಗಾರಿಕಾ ನೀತಿ ಎಲ್ಲಿಂದ ಎಲ್ಲಿ? 25ರಿಂದ 30. ಇವು 25ರಿಂದ 30 ಯಾವ್ಯಾವ ಬರ್ತಾವಲ್ಲ ಅವು ಒಂದ ಕಡೆ ಮಾಡ್ಕೋತ ಹೋಗ್ಬಿಡ್ರಿ. ಇನ್ನೊಂದು ಹೇಳಲ್ಲ, 25ರಿಂದ 30 ಯಾವ್ದು? ನವೋದ್ಯಮ ನೀತಿ ಮತ್ತೆ ಕೈಗಾರಿಕಾ ನೀತಿ ಎರಡು. ಮತ್ತೆ ಮುಂದೆ ಯಾವ 25 ಬರ್ತಾವಲ್ಲ ಅವ್ರ ಜೋಡ ಆ್ಯಡ್ ಮಾಡ್ಕೋತ ಹೋಗುದು. ಈಗ ಎರಡು ಗೊತ್ತಾದವಲ್ಲ, 25ರಿಂದ 30 ಯಾವ ಹೇಳ್ರಿ? ನವೋದ್ಯಮ ಒಂದ, ಕೈಗಾರಿಕಾ ನೀತಿ ಒಂದು. ನೆಕ್ಸ್ಟ್ ಇದು ಗ್ರಾಮೀಣ ಅಭಿವೃದ್ಧಿ ಬಂದಾಗ ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದಾಗ ಈಗ ಪ್ರೆಸೆಂಟ್ ಜನಸಂಖ್ಯೆ ಐತ್ಲ, ಗ್ರಾಮೀಣ ಮಟ್ಟದಾಗ ಜಾಸ್ತಿ ಐತೋ ನಗರ ಮಟ್ಟದಾಗ ಜಾಸ್ತಿ ಐತಿ? ಗ್ರಾಮೀಣ ಮಟ್ಟದಾಗ. ಯಾಕಂದ್ರೆ ನಮ್ಮಲ್ಲಿ ವಲಸೆ ಹೋಗುದತ್ತೀವಿ, ಬೆಂಗಳೂರು ಕಡೆ ಅದು ಸಿಟಿಗೆ ಮೈಗ್ರೇಟ್ ಆಗಿ ಹೋಗಿರ್ತಾರೆ ಅಥವಾ ವಲಸೆ ಹೋಗಿರ್ತಾರೆ. ಅದ್ರ ಮೇಲೆ ಎಲ್ಲರ ಸಿಟಿ ಒಳಗೆ ಜಾಸ್ತಿ ಅದಾರ ಅಂದ್ರೆ ಅಲ್ಲ, ಮೈಗ್ರೇಷನ್ ಐತಿ ಇಲ್ಲತ್ತಲ್ಲ, ಮೈಗ್ರೇಷನ್ ಜಾಸ್ತಿ ಐತಿ. ಬಟ್ ಆದ್ರೂ ಏನೈತೆ ಅಂದ್ರೆ ಜನಸಂಖ್ಯೆ ಇರೋದು ಅಥವಾ ನಮ್ಮ ಕರ್ನಾಟಕದ 100% ಎಲ್ಲರ ಪಾಪ್ಯುಲೇಷನ್ ಹಿಡಿದಿರ್ತೇಳಿ, ಅದ್ರ 61% ಎಲ್ಲದಾರ ಅಂದ್ರೆ ಗ್ರಾಮೀಣ ಮಟ್ಟದಾಗ. ಇವನು ಒನ್ ಲೈನರ್ದಾಗ ಹಾಕ್ತಾರೆ. ಕರ್ನಾಟಕದ 2025-26 ಸಮೀಕ್ಷೆ ಪ್ರಕಾರ ಇದನ್ನ ಜನಸಂಖ್ಯೆ ಎಲ್ಲಿ ಜಾಸ್ತಿ ಐತಿ, ಗ್ರಾಮೀಣ ಮಟ್ಟದಾಗ ಐತೋ ಅಥವಾ ಸಿಟಿ ಮಟ್ಟ ನಗರ ಮಟ್ಟದಾಗ ಐತೆ ಅಂದ್ರೆ ಗ್ರಾಮೀಣ ಮಟ್ಟದಾಗ. ಇದು ಹೇಳಿದ್ರಲ್ಲ, ಗ್ರಾಮ ಪಂಚಾಯತಿಗಳು ಟೋಟಲ್ ಎಷ್ಟು ಇವು ಅಂತೂ ಸಂಖ್ಯೆ ನೆನಪಿಟ್ಕೊಳ್ಬೇಕು ಹೇಳ್ರಿ. 5946 ನೆನಪದವಲ್ಲ. ಇದನ್ನ ಎಷ್ಟಂದ್ರೆ ಗ್ರಾಮ ಪಂಚಾಯತಿಗಳು ಎಷ್ಟಂದ್ರೆ 5946. ಇವೆಲ್ಲ ಡಾಟಾ ಕರೆಕ್ಟ್ ನೆನಪಿಟ್ಕೊರಿ. 5946 ತಾಲೂಕುಗಳು ಎಷ್ಟು? 239. ವೆರಿ ಗುಡ್. ತಾಲೂಕುಗಳು 239. ಆಮೇಲೆ ಜಿಲ್ಲೆಗಳಂದ್ರೆ ಡಿಫಾಲ್ಟ್ 31 ಜಿಲ್ಲೆಗಳು. ಇದೊಂದು ಹೇಳ್ರಿ ಜಿಲ್ಲೆ. ಇವು ಮೂರು ಡಾಟಾ ನೆನಪಿಟ್ಕೊರೆ. ಒಂದೇದ ಕರ್ನಾಟಕ ಬಂದಾಗ ಏನ್ರಿ ಯೋಜನೆ ತರಬೇಕಾದ್ರೆ ನೋಡ್ತೀವಿ ಎಷ್ಟು ಗ್ರಾಮಗಳದಾವು, ಎಷ್ಟು ತಾಲೂಕು ಅದಾವು, ಎಷ್ಟು ಹಳ್ಳಿಗಳದಾವು ಗೊತ್ತಾಗಬೇಕಲ್ಲ. ಮತ್ತು ಇವು ತಾಲೂಕು ಅಂದಾಗ 239 ಅದಾವು. MLAಗಳು ಅಟ್ಟ 224 ಅದಾರ ಅಂದ್ರಿ. ಮತ್ತು 224 ಅಂದ್ರೆ ವಿಧಾನಸಭಾ ಕ್ಷೇತ್ರಗಳು ತಾಲೂಕು 2 ಕೋಟಿ ಮಾಡಿರ್ತಾರೆ. 224 ಅಷ್ಟದಾವು. ಯಾಕಂದ್ರೆ ಪ್ರತಿ ತಾಲೂಕಿಗೆ ಒಂದೊಂದು MLA ಇರ್ಬೇಕತ್ತಿಲ್ಲ. ಬಟ್ ಟೋಟಲ್ ಅಂದ್ರೆ ಗ್ರಾಮ ಪಂಚಾಯತಿಗಳು ಎಷ್ಟದಾವ ಅಂದ್ರೆ 5946. ಇನ್ನೊಂದು ಕನ್ಫ್ಯೂಸ್ ಏನಾಕಿರ್ತದೆ ಗೊತ್ತನ್ರಿ? ಎಲ್ರಿ ಇವ್ರು ಮಿನಿಸ್ಟರ್ಗಳದು ಹೇಳಿಕೆ ಕೊಡಾಗ 6000 ಗ್ರಾಮಗಳದಾವು ತಿಳಿರ್ತಾರಲ್ಲ, ಗ್ರಾಮಗಳು ಬೇರೆ ಗ್ರಾಮ ಪಂಚಾಯತಿಗಳು ಬೇರೆ. ಯಾಕಂದ್ರೆ ಒಂದು ಪಂಚಾಯತಿ ಅಂಡರು 3 ಗ್ರಾಮ ಪಂಚಾಯತಿ ಗ್ರಾಮಗಳು ಇರ್ತಾವೆ. ಗ್ರಾಮಗಳ ಡಾಟಾ ಹೇಳತ್ತಿಲ್ಲ ನಾವು. ಓನ್ಲಿ ಏನು ಹೇಳತ್ತಂದ್ರೆ ಗ್ರಾಮ ಪಂಚಾಯತಿಗಳದ್ದು ಹೇಳತ್ನ. ಗ್ರಾಮ ಪಂಚಾಯತಿಗಳು ಅಷ್ಟೇ ಹೇಳತ್ನ. ಎಷ್ಟದಾವ ಅಂದ್ರೆ ಗ್ರಾಮ ಪಂಚಾಯತಿ 5946. ತಾಲೂಕುಗಳೆಷ್ಟ 239. ಆಮೇಲೆ ಜಿಲ್ಲೆಗಳ 31. ಯಾವ್ದು? ವಿಜಯನಗರ. ಎಷ್ಟು ಹಳ್ಳಿ ಇದನ್ನದಾವ್ರು ತಾಲೂಕುಗಳು? 6 ತಾಲೂಕುಗಳು ನೆನಪದವಲ್ಲ. ಏನೋ ಕೋಡ್ ಮಾಡಿದ್ರಲ್ಲ RK 4H 2R 2K. 4H 2K. Hದಾಗ 4 ಬರ್ತಾವ. ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಯಾವ್ದು? ಹೂವಿನಡಗಲಿ, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಇನ್ನೊಂದು ಹರಪ್ಪನಹಳ್ಳಿ. ಇವು 4 H ಬರ್ತಾವ. 4H ಅಂತ ನೆನಪಿಟ್ಕೋರಿ. ಏನರ ಫಾರ್ಮುಲಾ ಮಾಡ್ದಂಗೆ ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಕೇಳಿರ್ತಾರೆ. ಅದ ಏನತ್ ಮತ್ತೊಂದು ಕೋಡ್ ಮಾಡಿದೇನು? ಅದ ಕೂಡ್ಗಿ. ಅದನ್ನ ಕೂಡ್ಗಿ ಮತ್ತು ಇನ್ನೊಂದು ಯಾವ್ದಂದ್ರೆ ಕೊಟ್ಟೂರು ಬರ್ತದೆ. ಕರೆಕ್ಟ್ ಅಲ್ಲ? ಕೂಡ್ಗಿ ಮತ್ತು ಕೊಟ್ಟೂರು. ಅದ 4H 2K ಅಂತ ಬರ್ತಾವ. ಇದ್ರೊಳಗೆ ಅಡ್ಮಿನಿಸ್ಟ್ರೇಷನ್ ಯಾವ್ದಂದ್ರೆ ಹೊಸಪೇಟೆ. ಅತಿ ದೊಡ್ಡ ತಾಲೂಕತ್ತು ಕರೀತಾರೆ. ಯಾಕಂದ್ರೆ ಹೊಸ ಜಿಲ್ಲೆ ಯಾವ ಇಯರ್ದಾಗ ಆಕತಿ?
2021, 22, 23. 21 ಹೊಸ ಜಿಲ್ಲೆ ಯಾರು ಮಾಡ್ಯಾರ ಅಂತ ಹೇಳಿದ್ವಲ್ಲ ಮುಂಜಾನೆ. ಇವೆಲ್ಲ ಕರ್ನಾಟಕ ಸರ್ಕಾರ ಮಾಡಿರ್ತಾವ ಜಿಲ್ಲೆನ. ವಿಜಯನಗರ ಡಿಸ್ಟಿಕ್ ಅಂತ ಬರ್ತದಿದ, ಕಲ್ಯಾಣ ಕರ್ನಾಟಕ ರೀಸನ್ಯಾಗ ಬರ್ತೈತಲ್ಲ 7ನೇ ಜಿಲ್ಲೆಯಾಗಿ. ಅದ್ರೊಳಗೆ ಎಷ್ಟು ತಾಲೂಕುಗಳದ ಅಂದ್ರೆ 5 ತಾಲೂಕುಗಳು, 6 ತಾಲೂಕುಗಳು ಬರ್ತವೆ. ಅಂದ್ರೆ 4 H ಮತ್ತು 2 K. 4 H ಅಂದಾಗ ಈಗ ಹೇಳ್ರಿ. ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಹೂವಿನಡಗಲಿ, ಹರಪನಹಳ್ಳಿ. ವೆರಿ ಗುಡ್. ಕೆ ಅಂದ್ರೆ ಕೂಡ್ಲಿಗಿ ಮತ್ತು ಇನ್ನೊಂದು ಕೊಟ್ಟವ್ರು. ವೆರಿ ಗುಡ್. ಇದು ಹೇಳಿ ದರ್ಶನಿ ಕಾರ್ಯಕ್ರಮ ತರ್ತಾರೆ ಕರ್ನಾಟಕ ಗೌರ್ಮೆಂಟ್ದವರ. ದರ್ಶನಿ ಕಾರ್ಯಕ್ರಮದಿಂದ ಯಾರಿಗೆ ಯೂಸ್ ಆಗ್ಬೇಕಂತ ತಂದಿರು. ಇವು ಆರ್ಥಿಕ ವರ್ಷದಾಗ ಮೆನ್ಷನ್ ಮಾಡಿದ್ರಿ. ದರ್ಶನೀಯ ತಂದಿರ್ತಾರೆ. ಆ ಆಪ್ಷನ್ ಕೊಡ್ಲಿ. ಮಹಿಳೆಯರಿಗೆ ಹೆಲ್ಪ್ ಆಗ್ಬೇಕತ್ತ, ವಿಶೇಷ ಚೇತನರಿಗೆ ಹೆಲ್ಪ್ ಆಗ್ಬೇಕತ್ತ. 2ರಾಗ ಒಂದೇ. ವಿಶೇಷ ಚೇತನರಿಗೆ ಇದೇನಂದ್ರ ವಿಶೇಷ ಚೇತನರಿಗೆ ಸಹಾಯಧನಗಳನ್ನ ಕೊಡ್ತಾರ್ರಿ. ದರ್ಶನಿ ಪ್ರೋಗ್ರಾಮ್ ಅಂತ ಕರ್ನಾಟಕದಾಗ ಯಾಕೆ ತಂದಿದ್ರ ಅಂತ ಹೇಳಿ ಕೇಳ್ತಿರ್ತಾರ. ದರ್ಶನಿ ಪ್ರೋಗ್ರಾಮ್ ಅಂದ್ರೆ ಎದ್ರ ಸಲ್ಮಂದ್ ಅಂದ್ರ ವಿಶೇಷ ಚೇತನ ಅಂದ್ರೆ ಗೊತ್ತಾಕತ್ತಲ್ಲ, ಅಂಗವಿಕಲರದು ಇರ್ತಾರ ಅಥವಾ ಡಿಸೇಬಿಲಿಟಿ ಇರ್ತಲ್ಲ ಅಂತವ್ರ ಸಲ್ಮಂದ ಆದ್ಯತೆ. ನಾವು ಹೆಂಗ ಸೆಂಟ್ರಲ್ ದಿಂದ ಎಜುಕೇಶನ್ ಸಲ್ಮಂದ್ ಒಂದು ಆ್ಯಪ್ ಹೇಳಿದ್ವಲ್ಲ, ಯಾವ್ದು ಹೇಳಿದ್ದೆ? ದಿವ್ಯಾಂಗ ಸಲ್ಮಂದ್ ಹೇಳಿ ನೋಡು. ಡಿಸೇಬಿಲಿಟಿ ಸಲ್ಮಂದ್ ಬರ್ತೈತ್ಲ. ಪ್ರಶಸ್ತಿ ಆ್ಯಪ್ ನೆನಪೈತಲ್ಲ, ಪ್ರಶಸ್ತಿ ಆ್ಯಪ್ ಅಂತ ಹೆಂಗ್ ತರ್ತೀವಲ್ಲ, ಅವರು ವಿಶೇಷ ಚೇತನರು ಇರ್ತಾರಲ್ಲ ಅವ್ರ ಸಲ್ಮಂದ್ ಎಷ್ಟು ಅಂಗವಿಕಲತೆಯನ್ನು ಕ್ಯಾಲ್ಕುಲೇಟ್ ಮಾಡ್ಯಾರ. 21 ಅದಾವಲ್ಲ. ಯಾವ ಆಕ್ಟ್ ಪ್ರಕಾರ? 2016 ಆಕ್ಟ್ ಪ್ರಕಾರ, 1995 ಆಕ್ಟ್ ಪ್ರಕಾರ. ಯಾವ ಆಕ್ಟ್ ಪ್ರಕಾರ? 2016 ಆಕ್ಟ್ ಪ್ರಕಾರ. ಅವು ಆಕ್ಟ್ ನೆನಪಿಟ್ಕೋಬೇಕಾ? ಎಲ್ಲಿ ಭಾಳ ಆಕ್ಟ್ ಹೇಳತ್ತನತ್ಮಲ್ಲ ಅಲ್ಲ ಇವು. ಮತ್ತು ಅದ್ರ ಸಲ್ಮಂದ್ ಹೇಳತ್ತ ಡಿಸೇಬಿಲಿಟಿ ಬಂದಾಗ ಸ್ಟಾರ್ಟಿಂಗ್ ಬಂದಾಗ ಇದ್ವಲ್ಲ 1995 ಆಕ್ಟ್ ಪ್ರಕಾರ ಎಷ್ಟು ಡಿಸೇಬಿಲಿಟಿ ಕನ್ಸಿಡರ್ ಮಾಡ್ರಿ ಅಂದ್ರೆ 7 ಇದ್ದು. ಅವು ಏನಾಗ್ಯಾವ ಅಂದ್ರೆ ಪ್ರೆಸೆಂಟ್ 21 ಆಗ್ಯಾವ. ಯಾವ ಕಾಯ್ದೆ ಪ್ರಕಾರ 21 ಮಾಡ್ತಾರಂದ್ರೆ 2016 ಅದ್ರ ಪ್ರಕಾರ. ಯಾವ ಆ್ಯಪ್ ಹೇಳ್ರಿ? ಪ್ರಶಸ್ತಿ ಆ್ಯಪ್. ಇನ್ನೊಂದು ಸುಗಮ್ಯ ಭಾರತ್ ಅಭಿಯಾನ. ಇವೆಲ್ಲ ರಿಪೀಟೆಡ್ ಕೇಳ್ಯಾರ, ಕ್ವಶನ್ ಕೇಳ್ಯಾರ. ಅದಕ್ಕೆ ಹೇಳತ್ನ ಸುಗಮ್ಯ ಭಾರತ್ ಅಭಿಯಾನ ಅಂತ ಯಾರು ಸಲ್ಮಂದ್ ಮಾಡ್ತಾರಂದ್ರ ಇದು ಅಂಗವಿಕಲರ ಸಲ್ಮಂದ್ ಅಥವಾ ಯೂನಿವರ್ಸಲ್ ಆಕ್ಸೆಸ್. ಸುಗಮ್ಯ ಭಾರತ್ ಅಭಿಯಾನ ಯಾಕೆ ತಂದಾರತ್ ಕೇಳ್ರಿ? ಎಜುಕೇಶನ್ ಒಳಗ ಎಕ್ಸೆಸ್ ಕೊಡಾಕ ಅಥವಾ ಎಲ್ಲರ ಔಟ್ ಆಫ್ ಎಲ್ಲೇ ಸ್ಕಿಲ್ ಡೆವಲಪ್ ಮಾಡಾಕ ಹೇಳ್ರಿ. ಸುಗಮ್ಯ ಭಾರತ್ ಅಭಿಯಾನ ಅಂತ ಬರ್ತೈತಿ. ಇದು ಎದ್ರ ಸಲ್ಮಂದ್ ತರ್ತಾರೆ? ಸ್ಕಿಲ್ ಡೆವಲಪ್ಮೆಂಟ್ ಮಾಡಕ್ 1ನೇ ಆಪ್ಷನ್. 2ನೇದ ಎಜುಕೇಶನ್ ಒಳಗೆ ಅವ್ರಿಗೆ ಆಕ್ಸೆಸ್ ಕೊಡು ಸಲ್ಮಂದ. ಆಮೇಲೆ 3ನೇದು ಏನಂದ್ರೆ ಎಲ್ಲಾ ಗೌರ್ಮೆಂಟ್ ಪ್ರೈವೇಟ್ ಆಫೀಸ್ ಒಳಗೆ ಆಕ್ಸೆಸ್ ಸಿಗ್ಬೇಕಂತೇಳಿ. ಯಾವ್ದು ಆಕ್ಸೆಸ್ ಸಿಗ್ಬೇಕ? ಸುಗಮ್ಯ ಭಾರತ ಅಭಿಯಾನ ಅಂತ ಐತ್ಲ. ಅದು ಏನಂದ್ರೆ ಆಕ್ಸೆಸ್ ಸಿಗ್ಬೇಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ರ ತಿಳಿರಿ. ಗೌರ್ಮೆಂಟ್ ಆಫೀಸ್ಗಳು ಮಾಡಿರ್ತಾರೆ 12ನೇ ಫ್ಲೋರ್ನಾಗ ಏನ್ರ ಇಟ್ಟಿರ್ತೀನಿ. ಅವ್ರ ಪಾಪ ಹ್ಯಾಂಡಿಕ್ಯಾಪ್ ಇದ್ದವ್ರು ಹೆಂಗೆ ಹೋಗ್ಬೇಕು? ಅವ್ರಿಗೆ ಆಕ್ಸೆಸ್ ಇರ್ಬೇಕಂದ್ರೆ ಲಿಫ್ಟ್ ವ್ಯವಸ್ಥೆ ಇರಬೇಕು ಅಥವಾ ಎಸ್ಕಿಲೇಟರ್ ಇರಬೇಕು. ಇಂಥವು ಏನೋ ಹೊಸವು ಯಾವಾರ ಬಿಲ್ಡಿಂಗ್ ಕಟ್ತಿರ್ತಾರಲ್ಲ ಕಂಪಲ್ಸರಿ ಯಾರಿಗಿರ್ಬೇಕಂದ್ರೆ ಅವೈಲೇಬಲ್. ಇವ್ರೇನ ವಿಶೇಷ ಚೇತನರ್ ಬರ್ತಾರಲ್ಲ ಅವ್ರಿಗೆ ಅವೈಲೇಬಲ್ ಮಾಡ್ಬೇಕಂತ ಯಾವ್ದಂದ್ರೆ ಸುಗಮ್ಯ ಭಾರತ. ಸೇಮ್ ಹಂಗ ಕರ್ನಾಟಕದವ್ರ ಒಂದು ಸಹಾಯಧನ ಕೊಡ್ಬೇಕಂದಿದ್ರೆ ಅದು ಯಾವ್ದನ್ನೇ ಈಗ ಹೇಳಲ್ಲ. ದರ್ಶಿನಿ. ಅದ್ರ ಸಲ್ಮಂದ್ ಹೇಳಿ. ದರ್ಶಿನಿ ನೆನಪಿಟ್ಕೋ. ಕೆ ರೈಡ್ ಅಂತ ಬರ್ತೈತಿ ಕರ್ನಾಟಕದಾಗ ಯೋಜನೆ. ಕೆ ರೈಡ್ ಇದು ಗೊತ್ತೈತಿ, ಮಾಡಿದ್ದು ನಾವು. ಕೆ ರೈಡ್ ಅಂತ ಫುಲ್ ಫಾರ್ಮ್ ಏನು ಕರ್ನಾಟಕ. ನೆಕ್ಸ್ಟ್ RIDE ಅಂತ ಬರ್ತೈತಿ. ರೇಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ. ನೆನಪಿಟ್ಕೋರಿ. ಫುಲ್ ಫಾರ್ಮ್ ಮೇಲೂ ಕೇಳ್ತಿರ್ತಾರೆ. ಕೆ ರೈಡ್ ಅಂತ ಬಂದ್ರೆ ಎದ್ರ ಸಲ್ಮಂದ್ ಅಂದ್ರೆ ಕರ್ನಾಟಕ ರೇಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಅಂತ ಬರ್ತದೆ. ಕೆ ರೈಡ್ ಅಂತ ಐತಲ್ಲ ಅದ್ರೋಗಿ ಐತಿ. ಈ ಅಂದ್ರೆ ಮುಂದೆ ಏನು ಬರ್ತೈತೆ ಅಂದ್ರೆ ಇದೇನು ಫುಲ್ ಫಾರ್ಮ್ ಕೊಟ್ಟಿಲ್ಲ, ಅದು ಕಂಪನಿ ಲಿಮಿಟೆಡ್ ಅಂತ ಕೊಟ್ಟಾನ ಡೈರೆಕ್ಟ್. ಇದೇನು ಫುಲ್ ಫಾರ್ಮ್ ಬರಂಗಿರೋದ್ರಾಗ ಕೆ ರೈಡ್ ಅಂತ ಬರ್ತೈತಲ್ಲ. ಕೆ ರೈಡ್ ಅಂದ್ರೆ ಕರ್ನಾಟಕ. RIDE ಅಂತ ಐತಿ. R ಅಂದ್ರೆ ರೇಲ್, I ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, D ಅಂದ್ರೆ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಕರೀತಾರೆ. ಇದು ರಿಲೇಟೆಡ್ ಹೆಂಗೆ ಕೇಳಿರ್ತಾರೆ? ಕರ್ನಾಟಕದಾಗ ರೇಲ್. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರದ್ದು ಐತಿ. ಮತ್ತು ಅವ್ರ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು ಅಂದ್ರೆ ಇಂಡಿಯಾದಾಗ ಎಲ್ಲ ರೈಲ್ ಡಿಪಾರ್ಟ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡೋರು. ಅವರ ಡೆವಲಪ್ ಮಾಡ್ತಾರೆ. ಈ ಕೆ ರೈಡ್ ನೀತಿ ಅಂತ ಹೇಳತ್ತಿದ್ದಿಲ್ಲ. ನಮ್ಮಲ್ಲಿ ಮೆಟ್ರೋ ಅವಧಿ ಇದನ್ನ ಮೆಟ್ರೋದ ಮೂಲ ಸೌಕರ್ಯ ಜಾಸ್ತಿ ಮಾಡ್ಲಿ ಏನೇ ಮಾಡ್ಲಿ ಈ ಕೆ ರೈಡ್ ನೀತಿ ಅಂಡರ್ ಮಾಡ್ತಾರೆ. ಓನ್ಲಿ ರೇಲ್ ಅಂದ್ರೆ ಬರೀ ನಮ್ದು ಏನಂದ್ರೆ ಸೆಂಟ್ರಲ್ ರೇಲ್ ಐತ್ಲ ಅದನ್ನಟ್ಟ ಡೆವಲಪ್ಮೆಂಟ್ ಮಾಡೋ ಸಲ್ಮಂದಲ್ಲ. ಈ ಕೆ ರೈಡ್ ನೀತಿ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಈಗ ಮೆಟ್ರೋದ ಇದನ್ನ ವಿಸ್ತರಣೆ ಆಗತ್ತವಲ್ಲ ಏನತ್ತಾರ ಅವು ಪಿಂಕ್ ಲೈನ್ ಗ್ರೀನ್ ಲೈನ್ ಅಂತ ಎಕ್ಸ್ಟೆಂಡ್ ಮಾಡತ್ತಾರಲ್ಲ ಇವೆಲ್ಲ ಯಾವ್ದಂದ್ರೆ ಯೆಲ್ಲೋ ಗ್ರೀನ್ ಪಿಂಕ್ ಕೆ ರೈಡ್ ಅಂತ ಬರ್ತದೆ. ಕೆ ರೈಡ್ ಫುಲ್ ಫಾರ್ಮ್ ಹೇಳ್ರಿ. ಕರ್ನಾಟಕ ರೇಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ವೆರಿ ಗುಡ್. ಇವು ನೈಸರ್ಗಿಕ ಸಂಪನ್ಮೂಲಗಳ ಬಂದಾಗ ಅದ್ರದ್ದು ಹೇಳಿದ್ವಲ್ಲ ನೈಸರ್ಗಿಕ ಸಂಪನ್ಮೂಲ. ಇವನು ಒಂದು ಲೈನರ್ ಡಾಟಾದಾಗ ಹಾಕಿರ್ತಾರೆ. ಏನು ಹಾಕಿರ್ತಾರೆ ಗೊತ್ತ? ಕರ್ನಾಟಕದಾಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ ಅಂದ್ರೆ 5 ಅದಾವ. ಯಾವ್ಯಾವ 5 ಹೇಳಿಕೆ ಕೊಟ್ಟಿರ್ತಾನೆ, ಯಾವ ಇಲ್ಲ ಅಂತ ಕೊಡ್ತಾನೆ. ಒಂದೇ ರಾಷ್ಟ್ರೀಯ ಉದ್ಯಾನವನಗಳನ್ನು 5 ಅದಾವು. ಹುಲಿ ಸಂರಕ್ಷಣಾ ತಾಣಗಳು 5 ಅದಾವು. ಕನ್ಫ್ಯೂಸ್ ಆಗಬಾರ್ದು ಎರಡು. ಮೊದಲು ಹುಲಿ ಸಂರಕ್ಷಣಾ ತಾಣಗಳು ಹೇಳ್ತೀರ, ರಾಷ್ಟ್ರೀಯ ಉದ್ಯಾನ ಹೇಳ್ತೀರಿ? ರಾಷ್ಟ್ರೀಯ ಉದ್ಯಾನವನ ಹೇಳ್ರಿ. ಒಂದೇದು ಬಂಡೀಪುರ. ವೆರಿ ಗುಡ್. ಬನ್ನೇರುಘಟ್ಟ 2ನೇದು. ನಾಗರಹೊಳಿ ಅಂದ್ರು ಒಂದ. ಔಸಿ ರಾಷ್ಟ್ರೀಯ ಉದ್ಯಾನ. ಇದು ಮತ್ತೆ ಕನ್ಫ್ಯೂಸ್ ಸಾರಿ ಇದನ್ನ ಯಾವ್ದ? ನಾಗರಹೊಳಿ ಅಂದ್ರು ಒಂದ. ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂದ್ರು ಒಂದ. ಮತ್ತೆ ಯಾವ್ದ? ರಾಜೀವ್ ಗಾಂಧಿ. ನಾ ಅಲ್ಲಿ ಹೊಂಟಿನ ಒಳ ದಾಂಡೇಲಿಗೆ ಬರುತ್ತೆ. ಮೂರು ಯಾವ ಹೇಳ್ರಿ? ಒಂದೇದ ಬಂಡೀಪುರ, ಬನ್ನೇರುಘಟ್ಟ, ರಾಜೀವ್ ಗಾಂಧಿ ಅಥವಾ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನ. ಕೊಡಗದಾಗ ಬರ್ತದ. ದಾಂಡೇಲಿಗೆ ಆಗ್ತಂದ ನನ್ನ ಕೊಡಗದಾಗ ಐತಿ. ನೆಕ್ಸ್ಟ್ ಇನ್ನು 2 ಉಳಿದು ಕುದುರೆಮುಖ. ನೆಕ್ಸ್ಟ್
ಹಂಸಿ ಹೇಳಿಲ್ಲ ನಾ ಹೇಳಿಲ್ಲ ಆ್ಯಡ್ ಮಾಡಿಲ್ಲ. ಹಂಸಿಯು 5 ಏನಂದ್ರೆ ನ್ಯಾಷನಲ್ ಪಾರ್ಕ್ ರೀ, ನೆನಪಿಟ್ಕೊ. ರಾಷ್ಟ್ರೀಯ ಉದ್ಯಾನವನಗಳದ ಹೆಸರು ಬೇರೆ ಐತಿ, ರಾಷ್ಟ್ರೀಯ ಉದ್ಯಾನವನಗಳು ಇದನ್ನ ಏನಂತ್ರ ಇದನ್ನ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಣಾ ತಾಣಗಳು ಬೇರೆ ಅದು. ಯಾಕಂದ್ರೆ ರಾಷ್ಟ್ರೀಯ ಉದ್ಯಾನವನದಾಗ ಒಂದು ಪಾರ್ಟ್ ಅದು ಹುಲಿ ಸಂರಕ್ಷಣಾ ತಾಣ ಅನ್ನೋದು. ಅದಕ್ಕೆ ಹೇಳತ್ನ ಕರ್ನಾಟಕದಾಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದ 5 ಅದಾವ. ಒಮ್ಮೆ ಲಾಸ್ಟ್ ಬಂಡೀಪುರ ಬನ್ನೇರುಘಟ್ಟ ಯಾಡದು, ಬಂಡೀಪುರ ಬನ್ನೇರುಘಟ್ಟ. ಆಮೇಲೆ ಯಾವ್ದು ಹೇಳ್ತೀರಿ? ನಾಗರಹೊಳೆ ಅಂದ್ರೆ ಒಂದ, ರಾಜೀವ್ ಗಾಂಧಿ ಅಂದ್ರೆ ಒಂದ. ನೆಕ್ಸ್ಟ್ ಹಂಸಿ, ನೆಕ್ಸ್ಟ್ ಅದಾದ್ಮೇಲೆ ಕುದುರೆಮುಖ. ಈಗ 5 ಹುಲಿ ಸಂರಕ್ಷಣಾ ತಾಣಗಳು 5 ಅದು ಕನ್ಫ್ಯೂಸ್ ಆಗಂಗಿಲ್ಲ. 5 ಏನಾದ್ರು ರಾಷ್ಟ್ರೀಯ ಉದ್ಯಾನವನಗಳು ಅದು ರೀ. ಇನ್ನು 5 ಹುಲಿ ಸಂರಕ್ಷಣಾ ತಾಣಗಳು ಬರ್ತಾವ. ಕೋಡ್ ಮಾಡಿದ್ವಲ್ಲ ಅದಕ್ಕೆ. ಕಾಳಿ ನದಿ, ಕಾಳಿ ಟೈಗರ್ ರಿಸರ್ವ್. ನೆಕ್ಸ್ಟ್ ಕೋಡ್ ನೆನಪಿಲ್ಲ ಹೇಳನು? ನೆನಪದವ ಹೇಳ್ಬಿಡ್ರಿ. ಕಾಳಿ, ಬಂಡೀಪುರ, ಬಿಳಿಗಿರಿ ರಂಗನ್ ಟೆಂಪಲ್, ಭದ್ರಾ. ನೆಕ್ಸ್ಟ್ ಅದು ಒಮ್ಮೆ ಕೋಡ್ ಮಾಡಿದ್ವಿ, ಅದನ್ನ ಹೇಳ್ಬಿಡ್ತೇನೆ, ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ ತೋರೋ, ನಾವು 5 ಬಿಡಂಗಿಲ್ಲ. ಕಾಳಿ ನದಿಯ ಬಂಡೆಯ ಕೆಳಗೆ ಬಿಳಿ ನಾಗರ ಬೆಚ್ಚಗನೆ ಕುಂತಿತ್ತು ಅಂತ, ಭದ್ರವಾಗಿ ಕುಂತಿತ್ತು. ಕರೆಕ್ಟ್. ಕಾಳಿ ನದಿಯ ಬಂಡೆ ಕೆಳಗೆ ಬಿಳಿ ನಾಗರ ಭದ್ರವಾಗಿ ಕುಂತಿತ್ತು. ಕಾಳಿ ನದಿ ಅಂದ್ರೆ ಕಾಳಿ ಟೈಗರ್ ರಿಸರ್ವ್, ಅದ್ರ ಬಂಡೆ ಅಂದ್ರೆ ಬಂಡೀಪುರ. ಆಮೇಲೆ ಅದ್ರ ಕೆಳಗೆ ಯಾವ್ದಂದ್ರೆ ಬಿಳಿ ನಾಗರ ಅಂದ್ರೆ ಬಿಳಿಗಿರಿ ರಂಗನ್ ಟೆಂಪಲ್, ಭದ್ರ ಅಂದ್ರೆ ಭದ್ರವಾಗಿ. ನೆಕ್ಸ್ಟ್ ಏನು ಉಳಿಸ್ತೀನ? ಕುಂತಿ ಯಾವ್ದೋ ಬಿಟ್ಟಿವಲ್ಲ, ಒಬ್ರು ಹೇಳ್ರು. ಬಿಳಿ ನಾಗರ, ಬಿಳಿಗಿರಿ ರಂಗನ್ ಟೆಂಪಲ್ ಮತ್ತೆ ನಾಗರಹೊಳೆ 2 ಅದು ಅಲ್ಲಿ ಬಿಟ್ಟ. ಆ ಕೋಡ್ ನೆನಪಿರ್ತೈತಲ್ಲ. ಈಗ ಕನ್ಫ್ಯೂಸ್ ಆಗಂಗಿಲ್ಲ. 5 ಟೈಗರ್ ರಿಸರ್ವ್ ಏನೇನು ಹೇಳ್ರಿ? 1ನೇದ ಕಾಳಿ ಟೈಗರ್ ರಿಸರ್ವ್, 2ನೇದ ಬಂಡೀಪುರ, ನೆಕ್ಸ್ಟ್ ಬಿಳಿಗಿರಿ ರಂಗನ ಮತ್ತೆ ನಾಗರಹೊಳೆ. ಅದಾದ್ಮೇಲೆ ಲಾಸ್ಟ್ ಆಗಿ ಭದ್ರವಾಗಿ ಕುಂತಿತ್ತು. ಇವು ಏನಂದ್ರೆ 5 ಟೈಗರ್ ರಿಸರ್ವ್. 5 ಏನದಾವ ಅಂದ್ರೆ ನ್ಯಾಷನಲ್ ಪಾರ್ಕ್ ಅದಾವ. ಟೋಟಲ್ ಇಂಡಿಯಾದ ಟೈಗರ್ ರಿಸರ್ವ್ ಬಂದಾಗ 58ನೇದು ಯಾವ್ದು? ಮಾಧವ. ಈಗ ಹೇಳ್ರಿ ರೀಸೆಂಟ್ ಆಗಿ ಸಂಪನ್ಮೂಲ ಕರ್ನಾಟಕದ ದಟ್ಟ ಹೇಳು. ಈಗ ಮತ್ತೆ ಅವಕ್ಕೆ ಹೋಗುದು ಬೇಡ. 30 ಇದನ್ನ ಅಭಯಾರಣ್ಯಗಳು ಎಷ್ಟದ? ವನ್ಯಜೀವಿ ಧಾಮಗಳು. ಈಗ ರಾಷ್ಟ್ರೀಯ ಉದ್ಯಾನವನಗಳು ಹೇಳ್ರಿ, ಟೈಗರ್ ರಿಸರ್ವ್, ಹುಲಿ ಸಂರಕ್ಷಣಾ ತಾಣಗಳು ಹೇಳ್ರಿ. ಅಭಯಾರಣ್ಯಗಳು ಕರ್ನಾಟಕದಾಗ ಎಷ್ಟು ಅಭಯಾರಣ್ಯಗಳು ಎಷ್ಟದ? 37, 36, 37. ವೆರಿ ಗುಡ್. ಅದಾದ್ಮೇಲೆ ಇದನ್ನ ಹೇಳಿದ್ನಿರಿ, ಕರ್ನಾಟಕದಾಗ ಏನೈತಂದ್ರೆ ಸಮುದಾಯ ಮೀಸಲು ಪ್ರದೇಶ ಅಂತ ಕರಿತೀವಿ. ಯಾವ್ದು? ಕೊಕ್ಕರೆ ಬೆಳ್ಳೂರು. ಯಾವ ಡಿಸ್ಟಿಕ್ನಾಗ? ಮಂಡ್ಯ ಡಿಸ್ಟಿಕ್ನಾಗ ಕೊಕ್ಕರೆಬೆಳ್ಳು. ಸಮುದಾಯ ಮೀಸಲು ಅಂತ ಕರೀತಾರ. ಸಂರಕ್ಷಣಾ ಮೀಸಲು ಇದನ್ನ ಎಷ್ಟದಾವ? 19. ಡಾಟಾ ನೆನಪದಾವಲ್ಲ, ಅವು ಮಾಡಿದ್ದು ಕರೆಕ್ಟ್ ನೆನಪಿಟ್ಕೊಡಿ. 1ನೇದ ನ್ಯಾಷನಲ್ ಪಾರ್ಕ್ ಎಷ್ಟಂದ್ರೆ 5, ಹುಲಿ ಸಂರಕ್ಷಣಾ ತಾಣ, ವನ್ಯಜೀವಿ ಧಾಮಗಳ 37, ಸಂರಕ್ಷಣಾ ಮೀಸಲು 19. ಸಂರಕ್ಷಣಾ ಮೀಸಲು 19. ಸಮುದಾಯ ಸಂರಕ್ಷಣಾ ಮೀಸಲು ಹೇಳಿದ್ನಲ್ರಿ. ಸಂರಕ್ಷಣಾ ಮೀಸಲು ಅಂದ್ರೆ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತೈತಿ. ಸಮುದಾಯ ಮೀಸಲು ಅಂದ್ರೆ ಅಲ್ಲಿದ ಏನ್ ಜನಾಂಗಗಳು ಇರ್ತೈತೆ ಅಥವಾ ಕಮ್ಯುನಿಟಿ ಇರ್ತಾರಲ್ಲ ಅವ್ರ ಅಂಡರ್ ಅಡ್ಮಿನಿಸ್ಟ್ರೇಷನ್ ಇರ್ತೈತೆ. ಅದು ಒಂದೈತಿ. ಯಾವ್ದಂದ್ರ ಕೊಕ್ಕರೆ ಬೆಳ್ಳೂರು. ವೆರಿ ಗುಡ್. ನೆಕ್ಸ್ಟ್ ಒಂದು ರಾಜ್ಯ ಒಂದು GPS ತರ್ತಾರ ಅಂತ ಹೇಳಿದ್ನಿ. ಇದು ಎದ್ರ ಸಲ್ಮನ್ ತಂದಾರ ಅಥವಾ ಯಾವ ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧ ಬರ್ತದೆ? ಒಂದು ರಾಜ್ಯ ಒಂದು GPS ಕರ್ನಾಟಕದಾಗ ತರ್ತಾರ. ಆಪ್ಷನ್ ಕೊಡ್ಲಿ? ಕರೆಕ್ಟ್ ಹೇಳ್ಬಿಟ್ಲ. ಗಣಿಗಾರಿಕೆ ಮಾಡ್ತಿರ್ತಾರಲ್ಲ, ಗಣಿಗಾರಿಕೆ ರಿಲೇಟೆಡ್ ಬಂದ್ರೆ ಇದನ್ನು ಕೇಳಿರ್ತಾರ. ಒಂದು ರಾಜ್ಯ ಒಂದು GPS ಅಂತ ಇತ್ತೀಚೆಗೆ ಕರ್ನಾಟಕ ಗೌರ್ಮೆಂಟ್ ತಂದಾರ. ಕರ್ನಾಟಕದಾಗ ಒಂದ GPS ಯೂಸ್ ಮಾಡ್ಬೇಕು ಎಲ್ಲಾ ಜನ ಅಂತೇಳಿ. ಯಾಕಂದ್ರೆ ಎಲ್ಲಾ ಆ್ಯಪ್ದು ಗೂಗಲ್ ಆ್ಯಪ್ದು ಬೇರೆ ಬರ್ತೈತಿ. ಹಿಂಗ್ GPS ಯೂಸ್ ಮಾಡಬಾರ್ದ. ಇಂಥ ಆಪ್ಷನ್ ಕೊಟ್ಟಿರ್ತಾರ. ನಾವು ಅದಕ್ಕೆ ಹೇಳತ್ನ ಯಾವ್ದ್ರ ಸಲ್ಮನ್ ತರ್ತಾರ? ಒಂದು ರಾಜ್ಯ ಒಂದು GPS ಅಂತ. ಗಣಿಗಾರಿಕೆ ಮಾಡ್ತಿರ್ತಾರಲ್ರಿ. ಇಲ್ಲಿ ಏನ್ ನಮ್ಮಲ್ಲಿ ಬಳ್ಳಾರಿ ಬರ್ತೈತಿ ನೋಡಿ, ಗಣಿಗಾರಿಕೆಗೆ ಫೇಮಸ್. ಅಲ್ಲೆಲ್ಲ ಗಾಡಿಗಳದು ಬರ್ತಿರ್ತಾವ. ಅದ ಕರೆಕ್ಟ್. ಅಲ್ಲಿ ಏನ್ ಗಣಿಗಾರಿಕೆ ಅದು ಮಾಡ್ತಿರ್ತಾರಲ್ಲ ಅಂತ ಟ್ರಕ್ಗಳು ಏನ್ ಮಾಡತ್ತಾರ ಅಂದ್ರೆ, ಈ ಗಣಿಗಾರಿಕೆ ಮಾಡುವ ಅಥವಾ ಪ್ರತಿಯೊಂದು ಟ್ರಕ್ಕಿಗೆ ಏನ್ ಮಾಡ್ತಾರ ಅಂದ್ರೆ GPS ಕುಣಿಸ್ತಾರ. ಆ GPS ಎಷ್ಟು ಲೋಡ್ ಮಾಡ್ತತಿ, ಎಷ್ಟು ಅನ್ಲೋಡ್ ಮಾಡ್ತತಿ, ಇದನ್ನ ಪೂರ್ತಿ ಏನಂದ್ರೆ ಡಾಟಾ ಸಿಗ್ಬೇಕತ್ತ. ಒಂದು ರಾಜ್ಯ ಒಂದು GPS ಅಂದ್ರೆ ಈ ಕರ್ನಾಟಕದಿಂದ ಗಾಡಿ ಇತ್ತೇಳಿ, ಕರ್ನಾಟಕದಿಂದ ಯಾವ್ದೋ ಸ್ಟೇಟ್ಗೆ ಹೋದ್ರು ಈ ರಾಜ್ಯದ GPS ಇರ್ತದ. ಅದಕ್ಕೆ ಒಂದು ರಾಜ್ಯ ಒಂದು GPS ಅಂತ ಹೇಳ ನೆನಪಿಟ್ಕೋರಿ. ಎದ್ರ ಸಲ್ಮನ್ ತರ್ತಾರಂದ್ರ ಮೈನಿಂಗ್ ಒಳಗೇನು ಇಲ್ಲಿಗಲ್ ಕೆಲಸ ಹಾಕಿರ್ತಲ್ಲ ಅವ್ನು ತಡೆಗಟ್ಟಬೇಕಂತ ಮಾಡ್ಯಾರ. ಒಂದು ರಾಜ್ಯ ಒಂದು GPS. ವೆರಿ ಗುಡ್. ನೆಕ್ಸ್ಟ್ ಇದನ್ನು ಹೇಳಿದ್ವಲ್ಲ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಸಲ್ಮಂದ್ ಹೇಳಿದ್ದು ನೋಡ್ರಿ. ಈಗ ನಾವು ಯಾಕಂದ್ರೆ VB ರಾಮ್ಜಿ ಒಳಗೆ 4ನೇದು ಯಾವ್ದೈತಿ? 4ನೇದತ್ತಲ್ಲ, ಒಂದ್ ಐತಲ್ಲ ಹವಾಮಾನ ಬಗ್ಗೆ. ಹಂಗ ಹವಾಮಾನದ ಬಗ್ಗೆ ವರದಿ ಕೊಡ್ಬೇಕತ್ತ. ಇದನ್ನ ಯಾವ್ದಂದ್ರೆ ಕರ್ನಾಟಕದಾಗ ತಂದಾರ ಅಂತ ಹೇಳಿದ್ನ. ಅದ್ರ ಫುಲ್ ಫಾರ್ಮ್ ಹೇಳ್ರಿ ನೋಡು. GPRS ಮತ್ತ TRG ಯೂಸ್ ಮಾಡ್ತಾರ ಅಂತ ಹೇಳಿದ್ನಿ. GPRS ದಂತೂ ಕ್ವಶನ್ ಕೇಳ್ಯ ನಾವು ಆಲ್ರೆಡಿ. GPRS ಫುಲ್ ಫಾರ್ಮ್ ಏನ್? ಇವು ಏನು ಮಾಡ್ತಾರಂದ್ರೆ ಹಳ್ಳಿ ಒಳಗೆ ಜನ ಇರ್ತಾರ ತಿಳ್ಕೊರಿ, ಅಥವಾ ಕರ್ನಾಟಕದಾಗ ಇರ್ತಾರೆ. ವೆದರ್ ಬಗ್ಗೆ ಅವ್ರಿಗೆ ಫೋರ್ಕಾಸ್ಟ್ ಮಾಡ್ಬೇಕಲ್ಲ ನಾವು. ಹಿಂಗೆ ವೆದರ್ ಬರತೈತಿ ಅಥವಾ ಫ್ಲಾಶ್ ಫ್ಲಡ್ ಬರತೈತಿ, ಮಳಿ ಬರತೈತಿ ಅಂತ ಹೇಳಿ ಅಂಥದ್ದು ಹೇಳ್ಬೇಕತ್ತ. GPRS ಮತ್ತು TRG ಅಂತ ಯೂಸ್ ಮಾಡ್ತಾರೆ. ಈ GPRS ಫುಲ್ ಫಾರ್ಮ್ ಏನ, TRG ಫುಲ್ ಫಾರ್ಮ್. ಈ GPRS ಕೇಳ್ಯಾರ, ಜನರಲ್ ಪಾಕೆಟ್
ರೇಡಿಯೋ ಸರ್ವಿಸ್. ಇದು ನೆನಪಿಟ್ಕೋ, ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಅತ್ತ. ಹೆಂಗೆ ಆಕಾಶವಾಣಿ ಇರ್ತೈತಲ್ರಿ, ಸೇಮ್ ಪ್ರತಿಯೊಬ್ಬರ ಮೊಬೈಲ್ನಾಗ ಈ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಅತ್ತ ಅಂಥದ್ನ ಅವೈಲೇಬಲ್ ಮಾಡ್ತಾರೆ. ಇದು ಎದ್ರ ಸಲ್ಮಂದ ಇದನ್ನ ಯಾವ್ದಂದ್ರೆ GPS ಅಂದ್ರೆ ಇದು ಏನು ಮಾಡ್ತಾರೆ, ಎಲ್ಲ ಯಾವ್ದಾರ ಹಳ್ಳಿ ಒಳಗಿರ್ಲಿ ಅಥವಾ ಸಿಟಿ ಒಳಗಿರ್ಲಿ ಅವ್ರಿಗೆ ಎಲ್ಲಿ ಫ್ಲಾಶ್ ಫ್ಲಡ್ ಬರ್ತೈತಿ, ಮಳಿ ಎಷ್ಟು ಆಕತಿ ಅಥವಾ ಅಲ್ಲಿ ಏನರ ಹಾರ್ಮ್ ಆಕೈತನ, ಇಂಥದ್ದು ವಿಕೋಪ ಆಗೋ ಚಾನ್ಸ್ ಇರ್ತೈತನ ಅದನ್ನ ಕೊಡ್ತಾರೆ. ಇನ್ನೊಂದು TRG ಅಂದ್ರೆ TRG ಕರೆಕ್ಟ್ ಐತೆ, ಟೋಪೋಗ್ರಾಫಿಕ್ ರೇನ್ ಗ್ರಾಫ್ ಅಂತ ಕರೀತಾರೆ. ಕರೆಕ್ಟ್, ಟೋಪೋಗ್ರಾಫಿಕ್ ರೇನ್ ಗ್ರಾಫ್ ಅಂತ ಕರೀತಾರೆ. ಇವೆರಡು ನೆನಪಿಟ್ಕೋರ. GPS ಮತ್ತು GPS ಇನ್ನೊಂದು ಯಾವ್ದಂದ್ರೆ TRG. GPS ಫುಲ್ ಫಾರ್ಮ್ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್. ಇದು ನೆನಪಿಟ್ಕೊಂಡ್ಬಿಡ್ರಿ. ರೇಡಿಯೋ ಸರ್ವಿಸ್ ಯಾವ್ದಂದ್ರೆ GPS ಮುಖಾಂತರ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸಸ್. ವೆದರ್ ಫಾರ್ಕಾಸ್ಟಿಂಗ್ 15 ನಿಮಿಷಕ್ಕೊಮ್ಮೆ ವೆದರ್ ಕೊಡ್ತಿರ್ತಾರೆ, ಅವ್ರು ಅಪ್ಡೇಟ್ ಕೊಡ್ತಿರ್ತಾರೆ. 15 ನಿಮಿಷನಾಗ ಹಿಂಗೆ ಮಳೆ ಆಕೈತೋ ಇಲ್ಲೋ, ಇಲ್ಲಿ ವಿಕಪ್ ಐತೋ ಇಲ್ಲ ಹಂಗ. ಇನ್ನೊಂದು ಏನಂದ್ರೆ ಈಗ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ದಾಗ ಏನು ಮಾಡ್ತಿರ್ತಾರೆ, ಓನ್ಲಿ ಏನು ಕೊಡ್ತಾರ, ವೆದರ್ ಐತೋ ಇಲ್ಲೋ ಅಥವಾ ವಿಕೋಪ ಬರ್ತೈತೆ ಅಂತ ಹೇಳ್ತಾರೆ. ಇನ್ನೊಂದು ಏನಂದ್ರೆ ಮಳಿ ಎಷ್ಟು ಆಕತಿ ಇಲ್ಲ ಅನ್ನೋದು ಏನು ಮಾಡ್ತಾರಂದ್ರೆ ಅದ TRG ಅಂತ ಕರೀತೀವಿ. TRG ಅಂದ್ರೆ ಟೋಪೋಗ್ರಾಫಿಕ್ ರೇನ್ ಗ್ರಾಫ್. ಅಂದ್ರೆ ರೇನ್ ಎಷ್ಟು, ಮಳಿ ಎಷ್ಟು ಆಗೋದೈತಿ, ಎಷ್ಟು ಕಡಿಮೆ ಆಗೋದೈತಿ ಇವ್ನು ಡಾಟಾ ಮಾಡೋ ಸಲ್ಮಂದ. ಯಾಕಂದ್ರೆ ಈಗ ಎಲ್ಲಿನೂ ಎಫೆಕ್ಟ್ ಆಗೈತಿ, ಕ್ಲೌಡ್ ಸೀಡಿಂಗ್ ಮಾಡತ್ತಾರ. ಇದು ರಿಲೇಟೆಡ್ ಕರ್ನಾಟಕದಾಗ ವಿಕೋಪ ಸಲ್ಮಂದ ಗೌರ್ಮೆಂಟ್ ಇದು ಸ್ಕೀಮ್ ತಂದೈತಿ. GPS ಮತ್ತು TRG ಅಂದ್ರೆ ಏನಂತ ಕೇಳ್ಬೋದು. GPS ಫುಲ್ ಫಾರ್ಮ್ ಹೇಳ್ರಿ ನಮ್ಮ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್. TRG ದ ಟೋಪೋಗ್ರಾಫಿಕ್ ರೇನ್ ಗ್ರಾಫ್. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳಿದ್ರಲ್ಲ, ಇದನ್ನ ಪ್ರವಾಸೋದ್ಯಮ ನೀತಿ ಎತ್ತರ ಆತರ. ಪ್ರವಾಸೋದ್ಯಮ ನೀತಿ ಅಂತ ಹೇಳಿ, ಪ್ರವಾಸೋದ್ಯಮ ನೀತಿ ಯಾವ ಇಯರ್ದಿಂದ ಯಾವ ಇಯರ್? ಇದು ಪ್ರವಾಸೋದ್ಯಮ ನೀತಿ ನೆನಪಿಟ್ಕೋಬೇಕಾರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ನೀತಿ ಎಲ್ಲಿಂದ ಎಲ್ಲಿ? 24ರಿಂದ 29. ಸೇಮ್ ಹಂಗ ಪ್ರವಾಸೋದ್ಯಮ ನೀತಿನೂ 24ರಿಂದ 29. ಹಿಂಗೆ ಯಾವ ಬರ್ತಾವ ಆ್ಯಡ್ ಮಾಡ್ಕೋತ ಹೋಗ್ಬಿಡು. ಹೇಳಿದ್ರಲ್ಲ 25ರಿಂದ 32 ಯಾವ ಹೇಳಿದ್ರೆ ನೋಡು. ಕೈಗಾರಿಕಾ ಒಂದ, ನವೋದ್ಯಮ ಒಂದ ನೆನಪಿರ್ತಾವ. ಕೈಗಾರಿಕಾ ನವೋದ್ಯಮ ಬಂದ್ರೆ 25ರಿಂದ 30. 24ರಿಂದ 29 ಬರೋದು ಯಾವ್ದಂದ್ರೆ ಪ್ರವಾಸೋದ್ಯಮ ಒಂದ, ಗ್ಲೋಬಲ್ ಕೆಪಾಸಿಟಿ. ಈ ಪ್ರವಾಸೋದ್ಯಮ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಂದ್ರೆ ಕೇಳ್ಬೋದು. ಏನ್ ಕೇಳ್ತಾರಂದ್ರೆ ಈ ರೀಸೆಂಟ್ ಆಗಿ ಕರ್ನಾಟಕದಾಗ ಅಥವಾ ಯಾವ ರಾಜ್ಯದಾಗ ನಮ್ಮ ಗೈಡ್ ಯೋಜನೆ ತಂದಾರತ್ತಂದ್ರ ನಮ್ಮ ಗೈಡ್ ತರ್ತಾರೆ. ನೆನಪೈತಲ್ಲಿ ಯಾರು ತರ್ತಾರೆ? ಯಾವ ಮಿನಿಸ್ಟ್ರಿ? ಅರಣ್ಯ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ. ಯಾರ? ಪ್ರವಾಸೋದ್ಯಮ ಇಲಾಖೆ ನಮ್ಮ ಗೈಡ್ ಯಾಕೆ ತಂದಾರ? ಎಸ್, ನಮ್ಮ ಗೈಡ್ ಅಂದ್ರೆ ಗೈಡ್ಗಳು ಸಿಗಬೇಕಂದ್ರೆ ನಮ್ಮ ಗೈಡ್ ಈಗ ಪ್ರೆಸೆಂಟ್ ಏನಿರ್ತಾರೆ ಅಂದ್ರೆ ಗೈಡ್ಗಳು ಇರ್ತಾರೆ. ಯಾವ್ದಾರ ನಾವು ಹಂಪಿಗೆ ಓದಿರ್ತೀನಿ ಅಲ್ಲಿ ಬರ್ತಾರಲ್ರಿ 200-300 ರೂಪಾಯಿ ಕೊಟ್ಟು ಗೈಡ್ ಮಾಡ್ತಿರ್ತಾರಲ್ಲ, ಇದ್ರದ್ದೆಲ್ಲ ಇತಿಹಾಸ ಬಗ್ಗೆ ಹೇಳ್ತಿರ್ತಾರಲ್ಲ. ಸೇಮ್ ಹಂಗ ಈಗ ಏನ್ ಮಾಡತ್ತಾರ ಅಂದ್ರೆ ಫಾರಿನ್ ಕಂಟ್ರಿದವ್ರು ಬಂದರೆ ಲೀಗಲ್ ಆಗಿ ಸಿಗಬೇಕು ಅಥವಾ ಅದು ಡಾಟಾ ಇರ್ಬೇಕಂತ ಹೇಳಿ ಏನ್ ಮಾಡ್ತಾರ ಅಂದ್ರೆ ನಮ್ಮ ಗೈಡ್ ಅಂತ ಆ್ಯಪ್ ತರ ರೀಸೆಂಟ್ ಆಗಿ ಕರ್ನಾಟಕದವ್ರು ಯಾರಂದ್ರೆ ಪ್ರವಾಸೋದ್ಯಮ ಇದನ್ನ ಪ್ರವಾಸೋದ್ಯಮ ಇಲಾಖೆ ಅಂಡರ್. ಪ್ರವಾಸೋದ್ಯಮ ನೀತಿ ಎಲ್ಲಿಂದ ಎಲ್ಲಿಗೆ ಬತ್ತು? 24ರಿಂದ 29 ನೆನಪಿರ್ತಾವಲ್ಲ ಯೋಜನೆ. ನೆಕ್ಸ್ಟ್ ನನ್ನ ವೃತ್ತಿ ನನ್ನ ಆಯ್ಕೆ ತರ್ತಾರ್ರಿ. ನನ್ನ ವೃತ್ತಿ ನನ್ನ ಆಯ್ಕೆ ಯಾವ ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲಿ ಮಂದಿ ತಂದಾರ? ನನ್ನ ವೃತ್ತಿ ನನ್ನ ಆಯ್ಕೆ. ಮಾನ್ಯ ಮರು ಸಂಚೆ ಅಂತ ಕೇಳಿದ್ರಲ್ಲ, ಅದನ್ನ ರಿಪೀಟ್ ಮಾಡಲ್ದ ಇಲ್ರ. ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಬರ್ತೈತಿ. ಕರ್ನಾಟಕದಾಗ ಯಾವ್ದು ಆಪ್ಷನ್ ಕೊಡ್ತೀನಿ ತೋರಿ. ಆಪ್ಷನ್ ಕೊಡ್ಲಿ. 6ರಿಂದ 10, 8ರಿಂದ 10, 8ರಿಂದ 12, 8ರಿಂದ 12. ಯಾಕಂತ ಹೇಳ್ತೀನಿ ರೀ, ಸ್ಟಾರ್ಟಿಂಗ್ ತಂದಾಗ 8ರಿಂದ 10 ಇತ್ತು. ಇದು ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತೆ ಸ್ಟಾರ್ಟಿಂಗ್ ಅವ್ರು ಮೊದ್ಲ ತಂದಿದ್ರಿ ಅವ್ರ ನನ್ನ ವೃತ್ತಿ ನನ್ನ ಆಯ್ಕೆ. ನನ್ನ ವೃತ್ತಿ ನನ್ನ ಆಯ್ಕೆ ಅಂದ್ರೆ ಗೊತ್ತಾತಲ್ಲ, ಯಾರ ಈಗ ಸ್ಕೂಲ್ ಕಲ್ತಿರ್ತಾರ್ರಿ 10ನೇ ಆದ ಕೂಡಲೇ ನೀವು ಸೈನ್ಸ್ ಹಚ್ಬೇಕಂತ ಮನ್ಯಾಗ ಹೇಳಿರ್ತೀನಿ. ನನ್ನ ವೃತ್ತಿ ನನ್ನ ಆಯ್ಕೆ, ನಾ ಯಾವ್ದು ಬೇಕಾದ್ ಚೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಅದ್ರ ಸಲ್ಮಂದ ಕರ್ನಾಟಕದಾಗ ತಂದ. ಅದನ್ನ ಏನ್ ಮಾಡ್ತಾರಂದ್ರೆ ಬೇಸಿಕ್ ಒಳಗೆ ಈಗ 12ನೇ ಮ್ಯಾಲಂತೂ ಬರಂಗಿಲ್ಲ, ಅದು ಎಕ್ಸಿಡ್. ಯಾಕಂದ್ರೆ 12ನೇ ಮ್ಯಾಲ ಅನ್ನೋಕೆ ಮ್ಯಾಚುರಿಟಿ ಬಂದೈತೆ ಮನ್ಯಾಗ ಕೇಳಂಗಿಲ್ಲ. ಬಟ್ 10ನೇ ತನ ಇದ್ದಾಗ ಹುಡುಗರಿಗೆ ಒಂದು ಸ್ವಲ್ಪ ಮ್ಯಾಚುರಿಟಿ ಕಡಿಮೆ ಇರ್ತೈತೆ. ಅದು ಅವಾಗ ಏನ್ ಹೇಳ್ತಾರೆ ಅದನ್ನ ಮಾಡ್ತೀರಿ ಅಂತ ಹೇಳ್ತಿರ್ತಾರಲ್ಲ, ಅದ್ರ ಸಲ್ಮಂದ ಅವ್ರಿಗೆ ನೀವು ವೃತ್ತಿ ಯಾವ್ದು ಚೂಸ್ ಮಾಡ್ಕೋಬೇಕಂತ ಅವ್ರಿಗೆ ಅಂದ್ರೆ ಬೇಸಿಕ್ ಒಳಗೆ ನಿಮ್ಗೆ ಎಲ್ಲರ ನಾಲೆಜ್ ಸಿಕ್ಕಿತ್ತೇಳಿ ಯಾವ ಸ್ಕಿಲ್ ಅಥವಾ ಯಾವ ಕರಿಯರ್ ಚೂಸ್ ಮಾಡ್ಬೇಕಂತೇಳಿ ಮುಂದೆ ನಾವು ಯಾರ್ದು ಮಾತು ಕೇಳಂಗಿಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ಬಿಟ್ಟಿರ್ತದೆ ಗುರಿ. ಯಾಕಂದ್ರೆ ನಮಗೆ ಇಲ್ಲಿ ಡಿಗ್ರಿ ಮುಗಿದ ಮೇಲೆ ಗೊತ್ತಾಗಲ್ಲ ಮುಂದೆ ಏನ್ ಮಾಡೋದತ್ತ ಅಂತ ಪರಿಸ್ಥಿತಿ ಐತಿ. ಯಾಕಂದ್ರೆ ಸ್ಕಿಲ್ ಇಲ್ಲ. ಅವು ಹೇಳ್ತಿರಲ್ರಿ ಏನಂತಾರ ಇದನ್ನ ಶಿಕ್ಷಣ ಹುಲಿ ಹಾಲು ಇದ್ದಂಗ ಅಂತೇಳಿ. ಬಟ್ ನಮಗೆ ಶಿಕ್ಷಣ ಸಿಗ್ಸಾಗ ಹುಲಿ ಹಾಲು ಸಿಕ್ಕಿಲ್ಲ ನಮಗೆ. ಯಾಕಂದ್ರೆ ಇಲಿ ಹಾಲು ಕುಡ್ದಂಗ ಆಗೈತಿ. ಕರೆ ಇದ್ದಿದ್ದೈತೆ ಇಲ್ಲ, ಪ್ರಾಕ್ಟಿಕಲ್ ಐತಲ್ಲ. ಯಾಕಂದ್ರೆ ಪ್ರೆಸೆಂಟ್ ನೋಡ್ರಿ ಇಷ್ಟು ಸ್ಟ್ರಗಲ್ ಮಾಡೋದು ಹತ್ತಂಗಿಲ್ಲ. ಸ್ಕಿಲ್ಗಳು ಈಗ IIT ದವ್ರು ಎಲ್ಲರ ಬಂದು ಗೌರ್ಮೆಂಟ್ ಎಕ್ಸಾಮ್ಗೆ ಓದ್ತಾರ, ಬಂದ್ರೆ UPSC ಬರೀತಾರೆ, ಯಾವ ಸ್ಟೇಟ್ ಎಕ್ಸಾಮಿಗೆ ಬರ್ತಿರ್ತಾರೆ ರೇರ್ ಅವ್ರು. ಯಾಕಂದ್ರೆ IIT ಒಳಗೆ ಆ ಲೆವೆಲ್ಗೆ ಅದಕ್ಕೆ ಎಜುಕೇಶನ್ ಕೊಡ್ತಾರಂದ್ರೆ ಅವ್ರು ಅದರಿಂದ ಪಾಸ್ಔಟ್ ಆದ್ರೆ 1,50,00,000 30,00,000 ಮೇಲೆ ಮಾತಾಡ್ತಾರೆ. ನಮಗೆ ಇಲ್ಲಿ 10,000 20,000 ಮಾತಾಡೋಕ್ಕಾಗಲ್ಲ. ಅಂತ ಸ್ಕಿಲ್ ಕೊಟ್ಟಾರ. ನಮ್ದು ಇಂಜಿನಿಯರಿಂಗ್ ಕಲಿತ್ರು ಅಂತ ಪರಿಸ್ಥಿತಿ ಐತಿ. ಅದ್ರ ಸಲ್ಮಂದ ಹೇಳತ್ತಾನ ಇಲ್ಲಿ ಪರಿಸ್ಥಿತಿ ಇರೋದು ಹಂಗೈತಿ. ಪ್ರಾಕ್ಟಿಕಲ್ ಇದ್ದಿದ್ದೈತಲ್ಲ ಹಂಗ. ಮತ್ತು ಇಲ್ಲೋ ಏನು ಬೇರೆ ಹೇಳತ್ತಾರೆಂದೇವು. ಅದ್ರ ಸಲ್ಮಂದ ವೃತ್ತಿಗಳನ್ನ ಚೂಸ್ ಮಾಡ್ಬೇಕಾರೆ ಪ್ರೈಮರಿ ಒಳಗೆ ಅಥವಾ ಗೌರ್ಮೆಂಟ್ ಸ್ಕೂಲ್ ಒಳಗೆ ಮೊದಲಾಗ ಗೊತ್ತಿತ್ತು ಅಂತೇಳಿ ನಾವು 8th ಅಥವಾ 10th ಸ್ಟ್ಯಾಂಡರ್ಡ್ ಅಥವಾ 8th-ದಿಂದ 12th ಸ್ಟ್ಯಾಂಡರ್ಡ್ ಒಳಗೆ ನಿಮ್ಮ ಕರಿಯರ್ದಾಗ ಏನು ಚೂಸ್ ಮಾಡ್ಬೇಕಂತ ಗೊತ್ತಿದ್ರೆ ಆಟೋತಿಗೆ ನಾವು ಡಿಗ್ರಿ ಮುಗಿದ್ರಾಗ ಜಾಬ್ ಆಗಿರ್ತಾವೆ. ಅದ್ರ ಸಲ್ಮಂದ ನೆನಪಿಟ್ಕೋರಿ. ಇದು ಯಾವುದಿಂದ ಯಾವ್ದು ಬರ್ತೈತೆ ಅಂದ್ರೆ ನನ್ನ ವೃತ್ತಿ ನನ್ನ ಆಯ್ಕೆ 8ರಿಂದ 12 ತನ. 8ರಿಂದ 10 ಮೊದಲಿತ್ತ, ಈಗ ಎಕ್ಸ್ಟೆಂಡ್ ಮಾಡ್ಯಾರ. 12ನೇ ಎಜುಕೇಶನ್ ಸಲ್ಮಂದು ಎಕ್ಸ್ಟೆಂಡ್ ಮಾಡ್ಯಾರ. ಯಾವ್ದಂದ್ರೆ ಇದನ್ನ ಯೋಜನೆ ನನ್ನ ವೃತ್ತಿ ನನ್ನ ಆಯ್ಕೆ ನೆನಪಿಟ್ಕೋ. ನೆಕ್ಸ್ಟ್ ಅದನ್ನೊಂದು KSDC ಫುಲ್ ಫಾರ್ಮ್ ಹೇಳಿ.
ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರೈಸ್. ಯಾಕೆ ನನ್ನ ವೃತ್ತಿ ನನ್ನ ಆಯ್ಕೆ ಅಂದ್ರೆ ವೃತ್ತಿ ಒಳಗೆ ನಿಮ್ದು ಆಯ್ಕೆ ಮಾಡ್ಬೇಕಾದ್ರೆ ನಿಮ್ಮ ಕಡೆ ಸ್ಕಿಲ್ ಇರ್ಬೇಕು. ಅದ್ರ ಸಂಬಂಧ KSDC ಅಂತ ಬರ್ತೈತಿ, ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ನೆನಪಿರ್ತೈತಿಲ್ಲ, ನನ್ನ ವೃತ್ತಿ ನನ್ನ ಆಯ್ಕೆ. ಮೊನ್ನೆ ಡೈರೆಕ್ಟ್ ಒನ್ ಲೈನರ್ ಕೇಳಿದ್ರಲ್ಲ ಮರು ಸಿಂಚನ್ ಯೋಜನೆ ಒಳಗೆ, ಅದನ್ನ ಹಿಂಗೂ ಕೇಳ್ಬೋದು. ಇದು ಯಾವ ಸ್ಟ್ಯಾಂಡರ್ಡ್ ತನ ಬರ್ತದೆ? 8ರಿಂದ 12ನೇ ತನ. ನೆನಪಿರ್ತೈತಲ್ಲ, ಯಾವ್ದು ಯೋಜನೆ ಹೇಳಿ? ನನ್ನ ವೃತ್ತಿ ನನ್ನ ಆಯ್ಕೆ. ಅದಾದ್ಮೇಲೆ ಇದೆ ಮುಟ್ಟಿನ ರಜೆ ನೀತಿ ಅಂತ ತಂದಾರ. ಕರೆಕ್ಟಾ? ಮುಟ್ಟಿನ ರಜೆ ನೀತಿ ಅನ್ನೋದು ಯಾವ ಇಲಾಖೆದವ್ರು ತರ್ತಾರೆ? ಇದನ್ನು ಆಪ್ಷನ್ ಕೊಡ್ತೀನಿ. ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ವೆಲ್ಫೇರ್, ಲೇಬರ್ ಡಿಪಾರ್ಟ್ಮೆಂಟ್, ಎರಡರಾಗ ಒಂದೇಳು. ಲೇಬರ್ ಡಿಪಾರ್ಟ್ಮೆಂಟ್ ಇವು ಕನ್ಫ್ಯೂಸ್ ಆಗಿರ್ತಾವ. ಅದಕ್ಕೆ ಹೇಳತ್ನ ಯಾರು ತರ್ತಾರೆ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ದವ್ರು ತರ್ತಾರೆ. ಇದು ಮುಟ್ಟಿನ ರಜೆ ನೀತಿ ಒಂದು ವರ್ಷದಾಗ ಎಷ್ಟು ರಜೆ ಕೊಡ್ತಂದ್ರೆ 12 ದಿನ ರಜೆ ಕೊಡ್ತಾರೆ. ಏನಂದ್ರೆ ವಿತ್ ಪೇಮೆಂಟ್ ವಿತ್ ಅತ್ ಕೊಡ್ತಾರಲ್ಲ, ವಿತ್ ಪೇಮೆಂಟ್ ಕೊಡ್ತಾರಲ್ಲ. ಇದು ಹೇಳ್ರಿ ಯಾವ ಏಜ್ದಿಂದ ಯಾವ ಏಜ್ ತನ ಹತ್ ಕೊಟ್ಟಾರ? 18ರಿಂದ 52 ತನ ಐತಿ. 18ರಿಂದ 52 ಏಜ್ ತನ ಏನು ಕೊಡ್ತಾರೆ ಅಂದ್ರೆ ಆ ಏಜ್ ಇದ್ದವ್ರು. ಯಾಕಂದ್ರೆ 60 ಐತೆ 58 ಐತಿ ಈಗ ರಿಟೈರ್ಮೆಂಟ್ ಏಜ್. ಗೌರ್ಮೆಂಟ್ ಜಾಬ್ ಅದು 58 ಐತೆ, 60 ಐತಿ. 60 ತನ 60 ಐತಲ್ಲ, 60 ರಿಟೈರ್ಮೆಂಟ್ ಏಜ್ ಐತಲ್ಲ. ಬಟ್ 60 ರಿಟೈರ್ಮೆಂಟ್ ಏಜ್ ತನೂ ಮುಟ್ಟಿ ಹಿಂಗೂ ಕೇಳಿರ್ತಾರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಯಾರ ಅವ್ರು ರಿಟೈರ್ಡ್ ಏಜ್ ಆಗೋ ತನೂ ಮುಟ್ಟಿನ ರಜೆ ಸಿಗ್ತೈತಿ ಅಂತಂದ್ರೆ ಇಲ್ಲ. 52 ಏಜ್ ತನ 18ರಿಂದ 52 ಏಜ್ ತನ ಮುಟ್ಟಿನ ರಜೆ ಸಿಗ್ತೈತಿ. ಮುಟ್ಟಿನ ನೈರ್ಮಲ್ಯ ದಿನ ಹತ್ತು ಹೇಳಿದ್ದು ಅಲ್ಲಿ ಯಾವ್ದು? ಮೇ 28 ನೆನಪೈತಲ್ಲ. ಓಕೆ, ಇದನ್ನ ಯಾವ ಡಿಪಾರ್ಟ್ಮೆಂಟ್ ತರ್ತಾರ ತಿಳಿದ್ವಿ? ಇದನ್ನ ಲೇಬರ್ ಡಿಪಾರ್ಟ್ಮೆಂಟ್. ಇದು ಕನ್ಫ್ಯೂಸ್ ಆಗಕ್ಕೆ ಯಾಕಂದ್ರೆ ಮುಟ್ಟಿನ ನೈರ್ಮಲ್ಯ ಬಂದಾಗ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದೇ ಆಪ್ಷನ್ ಕೊಟ್ಟಿರ್ತಾನೆ. ಬಟ್ ಯಾರು ತರ್ತಾರಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ವರ್ಕ್ ಒಳಗೆ ಕೊಡತ್ತಾರಲ್ಲ ಅವ್ರು ಮುಟ್ಟಿನ ರಜೆ ನೀತಿ, ಅದ್ರ ಸಂಬಂಧ ಯಾವ ಡಿಪಾರ್ಟ್ಮೆಂಟ್ ಬರ್ತೈತೆ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್. ಇದೇ ಎರಡು ಅದನ್ನು ಹೇಳಿಲ್ಲ ನಾ. ಗೌರ್ಮೆಂಟ್ ಖಾಸಗಿ ಎರಡು ಮತ್ತು ಯಾಕಂದ್ರೆ ಖಾಸಗಿ ಒಳಗಂತೂ ರಿಟೈರ್ಮೆಂಟ್ ಏಜ್ ಹತ್ತಿರಂಗಿಲ್ಲ, ಯಾವಾಗ ಬೇಕಾ ಬಿಟ್ಟು ಬರ್ತಾರ. ಬಟ್ ಆದ್ರೂ ಗೌರ್ಮೆಂಟ್ ಪ್ರೈವೇಟ್ ಎರಡು ಕಡೆ ಕಂಪಲ್ಸರಿ ಐತಿ. ಇದು ಕರ್ನಾಟಕದಾಗ ನೋಡ್ರಿ, ಕರ್ನಾಟಕದಾಗ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಎಲ್ಲಾರ್ಗಿ ಏನಂದ್ರೆ ಪ್ರೈವೇಟ್ ಇದ್ರೊಳಗೆ ಇದ್ದಾಗೂ ಏನು ಕೊಡ್ಬೇಕಾರ ವಿತ್ ಪೇಮೆಂಟ್ 12 ದಿನ ರಜೆ ಕೊಡ್ಬೇಕು. ಇದು ಯಾವ್ದಂದ್ರೆ ಮುಟ್ಟಿನ ನೈರ್ಮಲ್ಯ ನೀತಿ ಅಂಡರ್. ಎಲ್ಲಿಂದ ಎಲ್ಲಿ ಏಜ್ ಅನ್ನಿ? 18ರಿಂದ 52. ಯಾವ ಡಿಪಾರ್ಟ್ಮೆಂಟ್? ಲೇಬರ್ ಡಿಪಾರ್ಟ್ಮೆಂಟ್. ವೆರಿ ಗುಡ್. ಈ ದಿವ್ಯ ದರ್ಶನ ಯೋಜನೆ ತಂದಿದ್ರೆ ಯಾವ ಸ್ಟೇಟ್ದಾಗ ಅಥವಾ ಯಾವ ಡಿಸ್ಟಿಕ್ ಒಳಗೆ ಲಾಂಚ್ ಮಾಡ್ತಾರೆ? ಕರ್ನಾಟಕದ ದಿವ್ಯ ದರ್ಶನ ಯೋಜನೆ ಅಂತ ಮಾಡಿ. ದಿವ್ಯ ದರ್ಶನ ಅಂದ್ರೆ ದೇವ್ರ ದರ್ಶನ ಆಗ್ಲತ್ತ. ಅಲ್ಲಿದ್ ಏನ್ ಮಾಡ್ತೀರ ಅಂದ್ರೆ ಒಂದು ದಿನ ಪೂರ್ತಿ ದೇವ್ರದೆಲ್ಲ ದರ್ಶನ ಮಾಡ್ತಿದ್ರು. ಬರ್ತಾ ಮಾತು ಕರ್ಕೊಂಡು ಎಲ್ಲಿ? ಬೆಂಗಳೂರ, ಮೈಸೂರ, ಬೆಂಗಳೂರು. ಈ ದಿವ್ಯ ದರ್ಶನ ಸ್ಕೀಮ್ ಅಂತ ರೀಸೆಂಟ್ ಆಗಿ ಯಾಕಂದ್ರೆ ವಾದ ವರ್ಷ ಎಕನಾಮಿಕ್ ಸರ್ವೆ ಇತ್ತಲ್ರಿ, ಅದ್ರೂ ಮೆನ್ಷನ್ ಮಾಡ. ದಿವ್ಯ ದರ್ಶನ ಸ್ಕೀಮ್ ಎದ್ರ ಸಲ್ಮಾನ್ ಮಾಡ್ರಿ ಅಂದ್ರೆ ಯಾಕಂದ್ರೆ ಬೆಂಗಳೂರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಇಸ್ಕಾನ್ ಟೆಂಪಲ್ ಅವ ಇವ ಟೆಂಪಲ್ ಅದಾವಲ್ಲ, ಆ ಟೆಂಪಲ್ ಒಳಗೆಲ್ಲ ಒಂದ್ ದಿನದ ಏನ್ ಮಾಡ್ತಾರೆ ಅಂದ್ರೆ ಟೂರ್ ಮಾಡ್ತಾರೆ. ಯಾರು ಗೌರ್ಮೆಂಟ್ ದವರು ಟೂರ್ ಮಾಡಿಸ್ತಾರೆ. ಅದ ದಿವ್ಯ ದರ್ಶನ ಯೋಜನೆ. ದರ್ಶಿನಿ ಅಂತ ಹೇಳ ಇದೆ ಅದಕ್ಕೆ ಹೇಳಿ ಹೇಳ್ರಿ. ವಿಶೇಷ ಚೇತನರಿಗೆ ಸಹಾಯಧನ ಕೊಡಕ್. ವೆರಿ ಗುಡ್. ಮರು ಸಿಂಚನ್ ಕಾರ್ಯಕ್ರಮ ಇದ್ ಮಾಡಿದ್ವಿ, ಅದು ಕ್ವಶನ್ ಕೇಳೋಣ. ಮರು ಸಿಂಚನ್ ಕಾರ್ಯಕ್ರಮ ಎದ್ರ ಸಲ್ಮಾನ್ ಮಾಡ್ತಾರಂದ್ರ ಸಾಲಿ ಬಿಟ್ಟವ್ರಿಗೆ. ಎಲ್ಲಿಂದ ಎಲ್ಲಿ ತನ ಸಾಲಿ ಬಿಟ್ಟವ್ರಿಗೆ? 6ರಿಂದ 10. ವೆರಿ ಗುಡ್. ಮರು ಸಿಂಚನ್ ಕಾರ್ಯಕ್ರಮ 6ರಿಂದ 10 ತನ ಏನ್ ಸಾಲಿ ಬಿಟ್ಟಿರ್ತಾರಲ್ಲ ಅಲ್ಲಿ ಎಷ್ಟು ಶೈಕ್ಷಣಿಕ ಜಿಲ್ಲೆ ಒಳಗೆ ಇದನ್ನ ಲಾಂಚ್ ಮಾಡಿದ್ರು? ಆಪ್ಷನ್ ಕೊಡ್ತೇನೆ. 30, 34, 32. ಟೋಟಲ್ ಎಷ್ಟು ಶೈಕ್ಷಣಿಕ ಜಿಲ್ಲೆಗಳದಾವ ನಮ್ಮಲ್ಲಿ? 34 ಅದಲ್ಲ. ಆ 34 ಶೈಕ್ಷಣಿಕ ಜಿಲ್ಲೆ ಒಳಗೂ ಇದನ್ನ ಲಾಂಚ್ ಮಾಡಿದ್ರಿ. ಯಾವ್ದಂದ್ರೆ ಮರು ಸಿಂಚನ್. ಅಂದ್ರೆ ಮರು ಸಿಂಚನ್ ಅಂದ್ರೆ ಒಳ್ಳೆ ಸಾಲಿ ಬಿಟ್ಟಿರ್ತಾರಲ್ಲ ಕರ್ಕೊಂಡ್ಬಂದು ಸಾಲಿ ಕಲಿಸ್ಬೇಕಂತ ಅನ್ನೋದು ಯಾವ್ದಂದ್ರೆ ಮರು ಸಿಂಚನ್ ಯೋಜನೆ. ಯಾವ ಇಯರ್ದಿಂದ ಯಾವ ಇಯರ್ದ ಹುಡುಗರು? 6ರಿಂದ 10. ಇವು ಎಲ್ಲ ಒಂದ್ಕೊಂದು ಮರ್ಜ್ ಮಾಡ್ಬಿಡ್ರಿ, ಅವು ಬೇರೆ ಬೇರೆ ನೆನಪಿಟ್ಕೋತವ್ರಿ. ಮತ್ತೆ ಅದು ನನ್ನ ವೃತ್ತಿ ನನ್ನ ಆಯ್ಕೆ ಎಲ್ಲಿಂದ ಎಲ್ಲಿಗೆ ಅಂದ್ರೆ 8ರಿಂದ 12. ಇದ ಮರು ಸಿಂಚನ 6ರಿಂದ 10. ಇನ್ನು ಕಲಿಕಾ ದ್ವೀಪ ಅಂತ ಬರ್ತದೆ. ಕಲಿಕಾ ದ್ವೀಪ ಅನ್ನೋದ ನಂಬರ್ ಸಿಸ್ಟಮ್ ಅಥವಾ ಮಗ್ಗಿ ಅದು ಬರ್ತಿರಲ್ಲ ಅಂಥವ್ರಿಗೆ ಒಳ್ಳೆ ಏನಾರ ಕಲಿಕೆ ಕೊಡ್ಬೇಕಂತೇಳಿ ಅದು ಎಲ್ಲಿಂದ ಎಲ್ಲಿ? ಕಲಿಕಾ ದ್ವೀಪ 4ರಿಂದ 6. ನೆನಪಿಟ್ಕೋರಿ. ಕಲಿಕಾ ದೀಪ ಪ್ರೋಗ್ರಾಮ್ ಅಥವಾ ಇದು ಕಲಿಕಾ ದೀಪ ಪ್ರೋಗ್ರಾಮ್ ಮೇಲೆ ಹೆಂಗೆ ಕೇಳ್ತಾರ ಗೊತ್ತಾನ ಕ್ವಶನ್. ಇದು ಎದ್ರ ಸಲ್ಮಾನ್ ಮಾಡ್ರಿ ಅಂತ ಹೇಳ್ತೇನ್ರಿ. 4ರಿಂದ 6 ಬೇಸ್ ಯಾಕೆ ಇಯರ್ ಸೆಲೆಕ್ಟ್ ಮಾಡ್ರಂದ್ರ 6 ಮುಂದೆ ಓದಿವತ್ತೇಳಿ ಏನಂದ್ರೆ ಪ್ರೌಢಶಾಲಾ ಹಂತದಾಗ ಬರ್ತೀವಿ. ಆ ಪ್ರೌಢಶಾಲಾ ಹಂತದಾಗ ಹೋಗಿ ಮಗ್ಗಿ ಬರ್ಲಿಕ್ಕೆ ಏನ್ ಮಾಡೋದು ಅಂತೇಳಿ ಅವ್ರಿಗೆ ಮಗ್ಗಿ ಇಲ್ಲೇ ಕಲಿಸ್ಬೇಕಲ್ಲ. 4ರಿಂದ 6 ಟೈಮ್ನಾಗ ಮಗ್ಗಿ ಅದು ಬರ್ಬೇಕು ಅಥವಾ ಏನಾರ ಗೊತ್ತಾಗಬೇಕಂತೇಳಿ ಕಲಿಕಾ ದೀಪ ಅಂತ ಕರೀತಾರೆ. ಕಲಿಕಾ ದೀಪ ಪ್ರೋಗ್ರಾಮ್ ಯಾವ ಸ್ಟ್ಯಾಂಡರ್ಡ್ ಅಂದ್ರೆ 4ರಿಂದ 6. ನೆನಪಿರ್ತೈತಿಲ್ಲ. ಕಲಿಕಾ ದೀಪ ಮರು ಸಿಂಚನ ಎರಡು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳತ್ ಮರು ಸಿಂಚನದಾಗ ಏನ್ ಮಾಡ್ತಾರ ಅಂದ್ರೆ 6ರಿಂದ 10 ಸಾಲಿ ಬಿಟ್ಟಿರ್ತಾರಲ್ಲ ಒಳ್ಳೆ ಕರಿಸಿ ಕಲಿಸ್ತಾರ. ಕಲಿಕಾ ದೀಪದಾಗ ಏನ್ ಮಾಡ್ತಾರ ಅಂದ್ರೆ ಮಗ್ಗಿ ಬರ್ಲಿಲ್ಲ, ನಂಬರ್ ಗೊತ್ತಾಗಲಿಲ್ಲ, ಇಂಥವ್ನ ಏನ್ರ ಅಥವಾ ಕಲಿಕೆ ಒಳಗೆ ಹಿಂದೆ ಉಳಿದಿರ್ತಾರಲ್ಲ ಅವ್ರಿಗೆ ದೀಪ ಬೆಳಗ್ಸೋದು ಅಂದಂಗೆ. ಎಲ್ಲಿಂದ ಎಲ್ಲಿ ತನ ಅಂದ್ರೆ 4ರಿಂದ 6. ಇದನ್ನ ಎಷ್ಟು ಶೈಕ್ಷಣಿಕ ಜಿಲ್ಲೆಗಳು ಎಷ್ಟು ಹೇಳ್ರಿ? 34. ನಮ್ಮ ಇರು 31 ಜಿಲ್ಲೆ. ಇನ್ನು 3 ಹೊಸವು ಯಾವ? ಚಿಕ್ಕೋಡಿ, ಸಿರ್ಸಿ, ಮಧುಗಿರಿ. ವೆರಿ ಗುಡ್. ನೆಕ್ಸ್ಟ್ ಇದೆ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಹತ್ತಿತ್ರಿ. ಈ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಅಂಡರ ಯಾವ್ದ್ರಿಂದ ಒಂದು ಇದನ್ನ ಅಥವಾ ಏನಾರ ಆರ್ಥಿಕ ಪರಿಸ್ಥಿತಿಗೆ ಹದಗೆಟ್ಟಿರ್ತೈತಿ ಅಥವಾ ಯಾವ ಒಂದು ಡಿಸೀಸ್ದಿಂದ ಅದಕ್ಕೆ ತುಳಿತಕ್ಕೆ ಒಳಗಾಡ್ತಾರಲ್ಲ ಅಂಥವ್ರನ್ನ ಪ್ರೊಟೆಕ್ಟ್ ಮಾಡೋ ಸಂಬಂಧ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ತಂದಿದ್ರಿ. ಹೇಳ್ರಿ. ಈಗ ನಮ್ಮಲ್ಲಿ PM ಕೇರ್ಸ್ ಫಂಡ್ ತಂದಿರಿ. ಎದ್ರ ಸಲ್ಮಾನ್ ತಂದಿದ್ರು?
ಕರೋನಾ ಸಂಬಂಧದಲ್ಲಿ ಸೇಮ್ ಹಂಗ ಕರ್ನಾಟಕದಾಗೂ ಕೊರೋನಾದಿಂದ ಎಫೆಕ್ಟ್ ಆದವ್ರ ಇಲ್ಲಾರ ಒಂಟಿ ಪೋಷಕರಿಂದ ಏನು ಬಾಲ ಹುಡುಗರು ಇರ್ತಾರಲ್ಲ ಅವ್ರನ್ನ ಬೆಳೆಸ್ತಿರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಯಾವ್ತಂದ್ರೆ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ. ಬಾಲ ಸೇವಾ ಅಂದ್ರೆ ಬಾಲಕರಿಗೆ ಸೇವೆ ಒದಗಿಸೋದು. ಅವ್ರ ಏನಾರ ಎಜುಕೇಶನ್ ಬೇಕಾರೆ ಎಜುಕೇಶನ್ ಕೊಡೋದು ಅಥವಾ ಏನಾರ ಸ್ಕಿಲ್ ಇಂಪ್ರೂವ್ಮೆಂಟ್ ಬೇಕಾದ್ರೆ ಸ್ಕಿಲ್ ಕೊಡೋದು. ಇದು ಯಾಕಂದ್ರೆ ಕೋವಿಡ್-19 ಏನು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತೈತಿ ಅಥವಾ ತಂದೆ ತಾಯಿನ ಕಳ್ಕೊಂಡಿರ್ತಾರಲ್ಲ ಅಂಥವ್ರ ಸಲ್ಮಂದ್ ಸೇಮ್ ಸೆಂಟ್ರಲ್ದಾಗ ಯಾವ್ದೈತೆ ಅಂದ್ರೆ PM ಕೇರ್ಸ್ ಫಂಡ್ ಅಂತ ಮಾಡ್ತಾರಲ್ಲ ಸೇಮ್ ಹಂಗ ಸ್ಟೇಟ್ದಾಗ ಯಾವ್ದು ಬರ್ತಾರ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ. 4-5 ಯೋಜನೆಗಳು ಹೇಳಿ. ದರ್ಶಿನಿ ಅದಕ್ಕೆ ಹೇಳ್ರಿ, ಅವ್ನು ನೆನಪಿರ್ತಾನೆ ಬಿಡಂಗಿಲ್ಲ. ಮತ್ತು ನಾ ದರ್ಶಿನಿ ಅದ ವಿಶೇಷ ಚೇತನರ ದರ್ಶಿನಿ ಬರ್ತದೆ. ದಿವ್ಯ ದರ್ಶನ ಅಂತ ಬಂದ್ರೆ ಟೂರ್ ಎಲ್ಲಿ ಬೆಂಗಳೂರದಾಗ ದಿವ್ಯ ದರ್ಶನ. ನನ್ನ ವೃತ್ತಿ ನನ್ನ ಆಯ್ಕೆ ಎಲ್ಲಿಂದ ಎಲ್ಲಿಗೆ 8 ರಿಂದ 12 ವೆರಿ ಗುಡ್. ಮರುಸಿಂಚನ 6 ರಿಂದ 10 ಕಲಿಕಾ ದೀಪ ಬೆಂಕಿ ಬೆಂಕಿ ಫ್ರೂಟ್ಸ್ ಪೋರ್ಟಲ್ ಅಂತ ಬರ್ತೈತಿ. ಫ್ರೂಟ್ಸ್ ಪೋರ್ಟಲ್ ಹೇಳ್ರಿ ಯಾರು ಸಲ್ಮನ್ ತರ್ತಾರೆ ಇದು ಫ್ರೂಟ್ಸ್ ಪೋರ್ಟಲ್? ರೈತರ ಸಲ್ಮಂದಿ. ಈಗ ಫ್ರೂಟ್ಸ್ ಫುಲ್ ಫಾರ್ಮ್ ಹೇಳ್ಬೇಕು. ಫಾರ್ಮರ್ಸ್ ಇವು ಎಲ್ಲಿ ಕನ್ಫ್ಯೂಸ್ ಆಗಂಗಿಲ್ಲತ್ತಲ್ಲ. ಕೇತಾನ ಅಮೃತ ಯೋಜನೆ ಹಂಗೆ ಕೇಳಿದ್ರಲ್ಲ ಈ ಸರಿ ಅದನ್ನ ಬಿಟ್ಟು ಬೇರೆ ಕೇತಾನ. ಪ್ರತಿ ಸರಿ ರಿಪೀಟ್ ಮಾಡಿಲ್ಲ. ಕೆಯ್ಯದ ಒಂದೊಂದು ಏನು ಖುಷಿ ಅಂದ್ರೆ ಪ್ರತಿ ಸರ ಒಂದೇ ಕ್ವಶನ್ ರಿಪೀಟ್ ಮಾಡಂಗಿಲ್ಲ ನಾವು. ಯಾವ ಫುಲ್ ಫಾರ್ಮ್ ಕೇಳಿರ್ತಾರಲ್ಲ ಪ್ರತಿ ಸರ ಒಂದು ಹೊಸ ಯೋಜನೆ. ಲಾಸ್ಟ್ ಟೈಮ್ ಅದು ಯಾವ್ದಾದ್ರು ಶಾಂತಿ ಬಿಲ್ ಕೇಳಿಲ್ಲ, ಈ ಸರಿ ಶಾಂತಿ ಬಿಲ್ ಡೆಪ್ತ್ ಆಗಿ ಕೇಳ್ಬಿಟ್ಟಾನ. ಮುಂದೆ ಏನು ಕೇಳ್ತಾನೆ ಮೊನ್ನೆ ಇನ್ನು ಅಮೃತ ಯೋಜನೆ ಕೇಳಿಲ್ಲ, ನೆಕ್ಸ್ಟ್ ಅಮೃತ ಯೋಜನೆ ಕೇಳ ಮತ್ತೊಂದು ಯೋಜನೆ ಫುಲ್ ಫಾರ್ಮ್ ಕೇಳ್ತಾನೆ. ಅದಕ್ಕೆ ಹೇಳತ್ನ ಈಗ ಹೇಳ್ರಿ ಫ್ರೂಟ್ಸ್ ಐಡಿದ ಫುಲ್ ಫಾರ್ಮ್ ಹೇಳ್ರಿ. ಕರ್ನಾಟಕದಾಗ ಫ್ರೂಟ್ಸ್ ತಂದಾರ ಕರೆಕ್ಟ್. ಫಾರ್ಮರ್ ಫ್ರೂಟ್ಸ್ ಅಂತಂದ್ರೆ ಹೆಂಗ್ ಬರಿತೀವಿ? FRUITI ಅಂತ ಕರಿತೀವಿ ಕರೆಕ್ಟ್. ಫ್ರೂಟ್ಸ್ ಎಸ್ ಅಂತ ಬರ್ತೈತಿ. F ಅಂದ್ರೆ ಫಾರ್ಮರ್, R ಅಂದ್ರೆ ರಿಜಿಸ್ಟ್ರೇಷನ್ ಅಂತ ಕರಿತೀವಿ ಫಾರ್ಮರ್ ರಿಜಿಸ್ಟ್ರೇಷನ್. ಆ್ಯಂಡ್ U ಅತ್ತೈತಿ UI ಅಂತ ಬರ್ತೈತೆ ಯೂನಿಫೈಡ್. I ಅಂದ್ರೆ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲ ಕರೆಕ್ಟ್. ಫ್ರೂಟ್ಸ್ FRUITS ಅಂತ ಬರ್ತದೆ ಕರೆಕ್ಟ್. ಇನ್ನೊಮ್ಮೆ ನಾನು ಹೇಳ್ತ ನೋಡ್ರಿ. F ಅಂದ್ರೆ ಏನ ಫಾರ್ಮರ್, R ಅಂದ್ರೆ ರಿಜಿಸ್ಟ್ರೇಷನ್, ಆ್ಯಂಡ್ U ಅಂದ್ರೆ ಏನಂದ್ರ ಯೂನಿಫೈಡ್ ಅಂದ್ರೆ ಈಗ ಹೆಂಗೆ UPI ಎಲ್ಲ ಯೂನಿಫೈಡ್ ಅಂದ್ರೆ ಏನ ಎಲ್ಲ ಕೂಡ ಒಂದೇ ಇರೋದು. ಅದಕ್ಕೆ ಯೂನಿಫೈಡ್. UPI ಫುಲ್ ಫಾರ್ಮ್ ಬರ್ತದೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ. ಎಲ್ಲ ಪೇಮೆಂಟ್ ಒಂದ ಕಡೆ ಟ್ರಾನ್ಸಾಕ್ಷನ್ ಮಾಡಂಗ ಸೇಮ್ ಹಂಗ ಫಾರ್ಮರ್ಸ್ ಅಥವಾ ಫ್ರೂಟ್ಸ್ ID ಅಂತ ಕೊಟ್ರಲ್ಲ ಎಲ್ಲ ಫಾರ್ಮರ್ಸ್ ಒಂದ ID. ಈ ಫಾರ್ಮರ್ಸ್ ಐಡಿದಿಂದ ಯಾವ ಸಾಲ ಸೌಲಭ್ಯಗಳು ಏನ ತಗೋದಾದ್ರೂ ಏನಂದ್ರೆ ಈ ID ಇತ್ತೇಳಿ ಅವ್ನು ಎಷ್ಟು ಜಮೀನ್ ಐತಿ ಏನಿಲ್ಲ ಡಾಟಾ ಸಿಕ್ಬಿಡ್ತದೆ ಯಾವ್ದಾದ್ರು ಫ್ರೂಟ್ಸ್ದಾಗ. ಬಟ್ ನಮ್ಮ ಕರ್ನಾಟಕದಾಗ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಜನ ಮಾಡ್ಯಾರ ಅದನ್ನ. ಅದ್ರ ಸಂಬಂಧ ಹೇಳತ್ನ ಫ್ರೂಟ್ಸ್ ಅಂತ ಬರ್ತದೆ. FR ಅಂದ್ರೆ ಏನಂದ್ರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್. ಎ ಅಂತ ಅಲ್ಲಿ ಬರಂಗಿಲ್ಲ ಮತ್ತೆ ಐತೆ ಆದ್ರೂ. ಆ್ಯಂಡ್ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ UI ಅಂತ ಹೇಳಿಲ್ಲ ಯೂನಿಫೈಡ್ ಬೆನಿಫಿಷರಿ. IT ಅಂತ ಐತಲ್ಲ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲ ಅಷ್ಟ ಇನ್ಫಾರ್ಮೇಶನ್ ಸಿಸ್ಟಮ್. ಹೇಳ್ರಿ ಲಾಸ್ಟ್ ಇನ್ನು 14 ಅಂಕಿ ಕರೆಕ್ಟ್. ಅದನ್ನು 14 ಅಂಕಿ ಐತೆ. ಹೇಳ್ರಿ ಈಗ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಜೋರ್ಲೆ. ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಇಷ್ಟು ಒಮ್ಮೆ ನೆನಪಿಟ್ರೆ ಪಕ್ಕ ಹಾಕ್ತಿರಲ್ಲ ಆಪ್ಷನ್ ಕರೆಕ್ಟ್. ಅದ್ರ ಸಂಬಂಧ ಹೇಳತ್ನ ಫ್ರೂಟ್ಸ್ ಐಡಿದಾಗ ಎಷ್ಟು ನಂಬರ್ ಬರ್ತಾವ? ಯಾರ 14 16 ಅಲ್ಲ 14 ಅದಾವಲ್ಲ 14. ಅದು ಮಾನ್ಯ ಅದಕ್ಕೆ ಮತ್ತೆ 13 ತಂದ್ರೇನ ಮಾನ್ಯ ಅದಕ್ಕೆ 11 ಡಿಜಿಟ್ ತಗೊಂಡ್ಬರ್ತಾರ. 11 ಡಿಜಿಟ್ ಐತೆ ತಂದಿದ್ರು 11 ಆತ್ ನೋಡಿ. ಅರ್ಧ ಡಿಜಿಟ್ ತಂದು ಅಂತ ಅದೇ 11 ಡಿಜಿಟ್ ಐತ ಫೈನಲ್ ಮಾಡಿದ್ವಿ ನೋಡು ಫ್ರೂಟ್ಸ್ ಐಡಿದು. ಯಾರ ಗೌರ್ಮೆಂಟ್ ಕೆಲಸ ಮಾಡಿದವ್ರು ಇದ್ರೇನು? ಮತ್ತೆ ಆ ಫ್ರೂಟ್ಸ್ ID ಯಾರಿಗೆ ಬಂದವ್ರಿಗೆ ಗೊತ್ತಾದ ಕರೆಕ್ಟ್ ಪಕ್ಕ. ಒಂದು ಕಡೆ 11 ಐತಿ, 13 ಐತಿ, 14 ಐತಿ. ಅದು 13 ಅಲ್ಲ 30. ಚಾಟ್ GPT ಬೇಡ PIBದಾಗ ಅದು ನೋಡಿ ಯಾವ್ದಾರ ಬಿಡು. ಇನ್ನೊಂದು ಆಪಾರ ಅದು ನೋಡಿ ಅಂತೇಳಿ ಕನ್ಫರ್ಮ್ ಗೊತ್ತಿಲ್ಲ ನಂಗೂ ಪಕ್ಕ ಅದು. ಯಾಕಂದ್ರೆ ಒಂದು ಕಡೆ 14 ಐತಿ, ಒಂದು ಕಡೆ 11 ಐತಿ. ಒಬ್ರು 11 ಅಂತ ಹೇಳ್ಯಾರ ನಂಗೆ. ಅದಕ್ಕೆ ಯಾರ್ದಾರ ID ಐತೆ ಮತ್ತೆ ಫ್ರೂಟ್ಸ್ ID ಇಲ್ಲಿ ಯಾರು ಇಲ್ಲ, ನಾವು ಓದಾರೋದಿವಿ ಅಂದ್ರೆ ಬಿಡು. ಫ್ರೂಟ್ಸ್ 13 ನಿಂದು ಫೈನಲ್ ಮಾಡೋ ಈಗ ಇರಲಿ ಬಿಡು. ಫಾರ್ಮ್ 5 ಹೇಳ್ರಿ ಫ್ರೂಟ್ಸ್ ID ಫುಲ್ ಫಾರ್ಮ್ ಹೇಳ್ರಿ ಬೇಡ. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಹಂಗ ಅನ್ನೋದಲ್ಲ ಮತ್ತೆ ಅವು ಒಂದೊಂದು ನೆನಪಿಟ್ಕೋರಿ. ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ ಎಲ್ಲ. ನೆಕ್ಸ್ಟ್ ಆಪಾರ್ ID ಅಂತ ಬರ್ತದೆ. ಈ ಆಪಾರ್ ID ಎದಕ್ಕೆ ಸಲ್ಮನ್ ತರ್ತಾರೆ? ಒನ್ ನೇಷನ್ ಒನ್ ಸ್ಟೂಡೆಂಟ್ ಒನ್ ಐಡೆಂಟಿಟಿ ದೇಶದಾಗ. ಇದು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಫ್ರೂಟ್ಸ್ ID ಆಪಾರ್ ID ಎರಡು ಯಾವ್ದಕ್ಕೆ ಸಂಬಂಧಿಸಿ ಅವತ್ತು ಒಂದಿಸಿ ಬರೀದಾಗ ಕೊಟ್ಟಿರ್ತಾರೆ. ಫ್ರೂಟ್ಸ್ ID ಬಂದ್ರೆ ರೈತರಿಗೆ, ಆಪಾರ್ ID ಬಂದ್ರೆ ಸ್ಟೂಡೆಂಟ್ಸ್ಗೆ. ಆಪಾರ್ ID ಎಷ್ಟು? ಆಪಾರ್ ID ಫುಲ್ ಫಾರ್ಮ್ ಹೇಳ್ರಿ. ಇದಂತರೂ ಪಕ್ಕ 12 ಡಿಜಿಟ್ ಕರೆಕ್ಟ್. ಆಪಾರ್ ID ಹೇಳ್ರಿ. ಆಪಾರ್ ಫುಲ್ ಫಾರ್ಮ್ ಈಗ ಎಲ್ಲ ಫುಲ್ ಫಾರ್ಮ್ ಕೇಳ್ತಾನಂದ್ರೆ ನೀರ್ಲ ಬ್ಯಾಸರ ಹಾಕೋಕರೆ ಕ್ವಶನ್ ಇಂಥವು ಹಾಕಿರ್ತಾವ ಅದಕ್ಕೆ. ಹೇಳ್ರಿ ಆಪಾರ್ ಅಂತ ಬರ್ತೈತಿಲ್ಲ APAAR ಅಂತ ಬರ್ತೈತೆ. ಎ ಅಂದ್ರೆ ಏನಂದ್ರೆ ಆಟೋಮೇಟೆಡ್, ಆಮೇಲೆ P ಅಂದ್ರೆ ಪರ್ಮನೆಂಟ್, ಎ ಅಂದ್ರೆ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಈಗ ಹೇಳ್ತ ನೋಡ್ರಿ ಆಪಾರ್ ಅಂತ ಐತಲ್ಲ APAAR ಅಂತ ಬರ್ತೈತೆ. ಎ ಅಂದ್ರೆ ಏನ ಆಟೋಮೇಟೆಡ್, P ಅಂದ್ರೆ
ಪರ್ಮನೆಂಟ್ ಅಂದ್ರೆ ಪರ್ಮನೆಂಟ್ ಒಂದ ನಂಬರ್ ಒಂದ್ ಕಡೆ ಎಲ್ಲರ ರಿಜಿಸ್ಟ್ರೇಷನ್ ನಂಬರ್ ಆತತ್ತೇಳಿ ಆಲ್ ಓವರ್ ಇಂಡಿಯಾ ಯಾವುದೇ ಇನ್ಸ್ಟಿಟ್ಯೂಟ್ ಒಳಗೆ ಎಲ್ಲ ಕಾಲೇಜ್ಗೆ ಹೋದ್ರು ಅದ ರಿಜಿಸ್ಟರ್ಡ್ ನಂಬರ್ ಇರ್ತದೆ, ಅದಕ್ಕೆ ಆಟೋಮೇಟೆಡ್ ಪರ್ಮನೆಂಟ್. ನೆಕ್ಸ್ಟ್ ಎ ಹತ್ ಬರ್ತೈತಿ, ಇನ್ನೊಂದು ಆರ್ ಬರ್ತೈತಿ. ಎ ಅಂದ್ರ ಅಕಾಡೆಮಿಕ್ ಅಂತ ಕರಿತೀವಿ, ಯಾಕಂದ್ರೆ ಒಂದು ಅಕಾಡೆಮಿಕ್ ಇಯರ್ ಅಂತ ಕನ್ಸಿಡರ್ ಮಾಡಿ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಕರೀತಾರೆ. ನೆನಪಿರ್ತೈತಲ್ಲ, ಹೇಳ್ರಿ ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ, ಇನ್ನು ಒಳ ಕೇಳಂಗಿಲ್ಲ ಪಕ್ಕ. ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಯಾವ ಐಡಿ ಇದ? ಆಪಾರ್ ಐಡಿ ಅಥವಾ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಅಂತ ಕೇಳಿದ್ರು ಇದನ್ನ ಹಾಕಿ ಬರ್ರಿ. ಮತ್ತೆ ಇದು ಆಪಾರ್ ಐಡಿಗೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಅಂತ ಕರೀತಾರೆ. ದೇಶದಾಗ ಒಂದು ಐಡಿ ಆಗ್ಬೇಕಂತ ಹೇಳಿ ಮಾಡ್ಯಾರ, ಯಾವ್ದಂದ್ರೆ ಆಪಾರ್ ಐಡಿ. ಫ್ರೂಟ್ಸ್ ಆಪಾರ್ ಐಡಿ ನೆನಪಿರ್ತದೆ. ಇದು ಯಾವ ಮಿನಿಸ್ಟ್ರಿ ತರ್ತಾರ ಅಂತ ಕೇಳ್ರ, ಹೆಸರಿನಾಗ ಇರ್ತದೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್. ವೆರಿ ಗುಡ್. ಇದು 12 ಡಿಜಿಟ್ ಕರೆಕ್ಟ್. ನೆಕ್ಸ್ಟ್ ಇವು ಹೇಳಿದ್ವಲ್ರಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬರ್ತೈತ್ಲ, ಅವ್ರ ಗಡಿ ಒಳಗೆ 2 ಭವನಗಳನ್ನ ಮಾಡ್ಯಾರ್ರಿ, ಕನ್ನಡ ಭವನಗಳನ್ನ. ಎಲ್ಲೆಲ್ಲಿ ಮಾಡ್ಯಾರ? ಕಾಸರಗೋಡು, ಈ ಕಡೆ ಮ್ಯಾಲ ಕಾಸರಗೋಡ, ಕೆಳ ಕಾಸರಗೋಡು. ಕಾಸರಗೋಡು. ನೆಕ್ಸ್ಟ್ ಇನ್ನೊಂದು ಅಕ್ಕಲ್ಕೋಟ್. ಇವು ಪ್ಲೇಸು ಕೇಳಿರ್ತಾರ ಅಥವಾ ಯಾರ ಹೆಸರಲ್ಲಿ ಅದಾವತ್ತು ಕೇಳ್ತಾರ. ಇವು ಜಯದೇವ್ ತಾಯಿ ಲಿಗಾಡಿ ಎಲ್ಲೇ? ಅಕ್ಕಲ್ಕೋಟ್. ವೆರಿ ಗುಡ್, ನೆನಪದಾವ. ನೆಕ್ಸ್ಟ್ ಇನ್ನೊಂದು ಕೈಯಾರ್ ಕಿ ಎನ್ ಆರ್ ಐ. ಎಸ್, ಕೈಯಾರ್ ಕಿ ಎನ್ ಆರ್ ಐ ಮತ್ತು ಅಕ್ಕಲ್ಕೋಟ್ದಾಗ. ಕೈಯಾರ್ ಕಿ ಎನ್ ಆರ್ ಐ ಎಲ್ಲಿ? ಕಾಸರಗೋಡ್ದಾಗ, ಕೋಡ್ದಾಗ. ಕಾಸರಗೋಡ, ಕಾಸರಗೋಡ್ ಅನ್ನೋದು ಎಲ್ಲಿ ಬರ್ತದೆ? ಕರ್ನಾಟಕದಾಗ. ಕಾಸರಗೋಡ್ ಕರ್ನಾಟಕನ? ಕೆ ಕರ್ನಾಟಕ ಅಲ್ಲ, ಕೆ ಕೇರಳನ? ಕಾಸರಗೋಡ ಕರ್ನಾಟಕ, ಕಾಸರಗೋಡ ಇದ್ರಳು. ಆ ಕಾಸರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ದಿಲ್ಲ, ಅದು ಕೇರಳದಾಗ ಮಾಡಿದ್ವು. ಕಾಸರಗೋಡ್ ಅನ್ನೋದ ಕೇರಳದಾಗ, ಕಾಸರಗೋಡ್ ಅನ್ನೋದ ಕರ್ನಾಟಕದಾಗ. ಕರೆಕ್ಟ್. ಕೋಡ್ ಕರ್ನಾಟಕ ನೆನಪಿಟ್ಕೊಂಡ್ಬಿಡು. ಅದ ಎಲ್ಲಿ ಮಾಡಿ ಮತ್ತೆ ಇನ್ನು ಕಾಸರಗೋಡ್ನ್ಯಾಗ ಮಾಡಿಲ್ಲ. ಇದು ಯಾವ್ದಂದ್ರೆ ಇದ KR ಕಣ್ಣ ಎಲ್ಲಿ ಅಂದ್ರೆ ಕಾಸರಗೋಡ್ನ್ಯಾಗ ಮಾಡ. ಕಾಸರಗೋಡ್ನ್ಯಾಗ ಇವ್ ನೆನಪಿರ್ತಾವಲ್ಲ, ಯಾರು ಮಾಡ್ಯಾರಂದ್ರೆ ಇವನ್ನ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಐತ್ಲ, ಅವ್ರು ಮಾಡ್ಯಾರ. ಇನ್ನೊಂದು ಎಲ್ಲಿ ಅಂದ್ರೆ ಅಕ್ಕಲ್ಕೋಟದಾಗ, ಒಂದ ಕಾಸರಗೋಡ್ನ್ಯಾಗ. ಅಕ್ಕಲ್ಕೋಟದಾಗ ಏನಂತ ಹೆಸರು ಕೊಟ್ಟಾರ? ಜಯದೇವ್ ತಾಯಿ ಲಿಗಾಡಿ. ಇದಂತೂ ನೆನಪೈತ್ರಿ. ಕರ್ನಾಟಕದಾಗ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬಂದಾಗ ಎಷ್ಟದಾವ್ ಟೋಟಲ್? 17. ಟಾರ್ಗೆಟ್ 169. ವೆರಿ ಗುಡ್. ಇಂಡಿಕೇಟರ್ಸ್ 232 ನೆನಪಿರ್ತಾವಲ್ಲ. ಈಗ ಹೇಳ್ರಿ ಇನ್ನೊಂದು ಲೋಕಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಎಟ್ಟದ? 9. ವೆರಿ ಗುಡ್. ಹಂಗ ಇವು ಕರ್ನಾಟಕ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬರಾಕ ಇವ್ರ ಮೇಲ್ವಿಚಾರಣೆ ಮಾಡಾಕ ಕರ್ನಾಟಕದವ್ರ ಸ್ವಂತ ಅವರು ಒಂದು ಇಂಡಿಕೇಟರ್ಸ್ ಕೊಟ್ಟಾರ. ಎಷ್ಟು ಕೊಟ್ಟಾರ? 670 ನೋಡ್ರಿ. ಇವು ಸೂಚ್ಯಂಕಗಳು ಇವು ನೆನಪಿಟ್ಕೋರ. ಇವು ಅಂತೂ ಡಿಫಾಲ್ಟ್ ನೆನಪದಾವು. ವಿಶ್ವಸಂಸ್ಥೆ ಯಾವ ಬರ್ತಾವೆ? ವಿಶ್ವಸಂಸ್ಥೆ 3 ಡಿಫಾಲ್ಟ್ ಅದಾವ. ಏನಂದ್ರೆ ಒಂದೇದ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಟೋಟಲ್ ಎಷ್ಟು ಬರ್ತಾವ ಅಂದ್ರೆ 17. ಅದು ಇದು ಎಕನಾಮಿಕ್ ಸರ್ವೇದಾಗ ಇಷ್ಟ ಕೊಟ್ಟಾರ. 670 ಸೂಚ್ಯಂಕಗಳ ಕರ್ನಾಟಕದವರು ಡಿಕ್ಲೇರ್ ಮಾಡ್ತಾರೆ. ಇವ್ರು ಯಾಕೆ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಕರ್ನಾಟಕದಾಗ ಏನ್ ನಮ್ಮಲ್ಲಿ SDG ಸೂಚ್ಯಂಕ ಐತ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ 670 ಮಾಡ್ರ. ಟೋಟಲ್ ನೆನಪಿಟ್ಕೋ. ಒಂದೇದು ಯಾವ್ದಂದ್ರೆ 17. ಅದೇನಂದ್ರೆ ಗುರಿಗಳು. ಅದಾದ್ಮೇಲೆ ಟಾರ್ಗೆಟ್ಗಳು ಅಥವಾ ನಿರ್ದಿಷ್ಟ ಗುರಿಗಳು ಅಂತ ಕರಿತೀವಿ, ಅವೇನಂದ್ರೆ 169. ಅದಾದ್ಮೇಲೆ ಇಂಡಿಕೇಟರ್ಸ್ ಅಥವಾ ಸೂಚ್ಯಂಕಗಳು ಎಷ್ಟು ಬರ್ತಾವ ಅಂದ್ರೆ 232. ಕರ್ನಾಟಕದಿಂದ ಮೇಲ್ವಿಚಾರಣೆ ಮಾಡಕ್ಕೆ ಎಷ್ಟು ಸೂಚ್ಯಂಕಗಳು ಮಾಡ್ರ? 670. ಕರ್ನಾಟಕದಾಗ ಲೋಕಲ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಟ್ಟದ ಅಂದ್ರೆ 9. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳಿದ್ರಲ್ಲ ಸಗಟು ಬೆಲೆ ಸೂಚ್ಯಂಕದದು. ಇದು ಕರ್ನಾಟಕ IT ನೀತಿ ಅಂತ ಬರ್ತೈತ್ರಿ. IT ನೀತಿ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಂದಿ ಯಾವ ಇಯರ್ದಿಂದ ಯಾವ ಇಯರ್ ಮಾಡ್ತಾರ? 2025ರಿಂದ 32 30 ತನ ಐತಿ. ಇದು 2025ರಿಂದ 30. 2025ರಿಂದ 33 ಕೂಡಿದು ಈಗ ಯಾವ ಹೇಳ್ರಿ? ಕೈಗಾರಿಕಾ ನವೋದ್ಯಮ. ಇನ್ನೊಂದು IT ನೀತಿ ಯಾಕಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಅಭಿವೃದ್ಧಿ ಮಾಡ್ಬೇಕತ್ವ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಬರ್ತದೆ ಅಥವಾ ತಂತ್ರಜ್ಞಾನ ಅದ್ರೊಳಗೆ ನಾವೀನ್ಯತೆ ಮಾಡ್ಬೇಕತ್ತ ಕರ್ನಾಟಕ IT ನೀತಿ ಅಂತ ತರ್ತಾರೆ. ಯಾವ ಇಯರ್ದಿಂದ ಯಾವ ಇಯರ್ ಅಂದ್ರೆ 25ರಿಂದ 30. ಅದ್ರೊಳಗ 4 ಆಧಾರ ಸ್ತಂಭಗಳದ. ಅವನು ಹೇಳ್ಬಿಡ್ಲನ್ ಕೇಳ್ತಾರತಿ, ಅವನು ಹೇಳ್ಬಿಡ್ತಾನೆ ನೋಡ್ರಿ. ಒಂದೇ ಹಿಡ್ದ ಇವು ಯಾವ್ದಂದ್ರೆ IT ನೀತಿ ಒಳಗೆ 2025ರಿಂದ 30 ತನ ಐತ್ಲ. ಇವು 4 ಆಧಾರ ಸ್ತಂಭದ ಮೇಲೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ. 4 ಹೇಳಿ ಒಂದೇ ಹಿಡ್ದ. ಒಂದೇದ್ ನೋಡ್ರಿ ಸ್ಮಾರ್ಟ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಡೆವಲಪ್ ಮಾಡ್ತಾರೆ. ಸ್ಮಾರ್ಟ್ ಅಂದ್ರೆ ಹೆಂಗಂದ್ರ ಈಗ ಹೊಸ ಸ್ಮಾರ್ಟ್ ಸಿಟಿ ಅದು ಡೆವಲಪ್ ಮಾಡ್ತೀವಲ್ಲ ಹಂಗ ಸ್ಮಾರ್ಟ್ ಅಂದ್ರೆ ಈ ಸ್ಮಾರ್ಟ್ ಡಿಫ್ರೆನ್ಸ್ ಏನಂದ್ರೆ ನಾವು ಸ್ವಚ್ಛ ಭಾರತ್ ಒಳಗ ಸ್ಮಾರ್ಟ್ ಸಿಟಿ ಮಾಡ್ತೀವಲ್ಲ ಅದು ಕ್ಲೀನ್ ಇರ್ಬೇಕಂತೇಳಿ. ಈ ಸ್ಮಾರ್ಟ್ದಾಗ ಅಥವಾ ಇನ್ಫಾರ್ಮೇಶನ್ IT ರಿಲೇಟೆಡ್ ಬರ್ತೇಳಿ. ಸ್ಮಾರ್ಟ್ ಅಂದ್ರೆ ಏನ ಎಲ್ಲ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿಂದ ಅಥವಾ CCTV ಕ್ಯಾಮ್ರಾಗಳನ್ನ ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ಬೇಕಂತ ಏನ್ ಮಾಡ್ತಾರಂದ್ರ ಸ್ಮಾರ್ಟ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಒಂದೇದ ಆಧಾರ ಸ್ತಂಭ ಅದ್ರದ್ದು. ಯಾವ್ದ್ರದ್ದು ಹೇಳತ್ ನೀತಿದ? IT ನೀತಿದ್. ಒಂದೇದು ಯಾವ್ದಂದ್ರೆ ಸ್ಮಾರ್ಟ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್. ಎರಡನೇದು ನೋಡ್ರಿ ಫ್ಯೂಚರ್ ರೆಡಿ ಟ್ಯಾಲೆಂಟ್ಗಳನ್ನ ಜನರೇಟ್ ಮಾಡ್ಬೇಕಂತಾರ. ಫ್ಯೂಚರ್ ರೆಡಿ ಅಂದ್ರ ಈಗ AI ಏನಂತೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತಿ, ಮುಂದೆ ಕ್ವಾಂಟಮ್ ಬರ್ಬೋದು, ಇನ್ನ ಅದಕ್ಕಿಂತ ಸ್ಪೀಡ್ ಆಗಿದ್ದು ಯಾವ್ದಾರ ಬರ್ಬೇಕು ಅಂತದ್ ಯಾವ್ದಾರ ಬರ್ತತೀನಿ. ಅದಕ್ಕೆ ಫ್ಯೂಚರ್ ರೆಡಿ ಟ್ಯಾಲೆಂಟ್ಗಳು ಇರ್ಬೇಕಲ್ಲ ಮುಂದೆ ಬರು. ಅದ್ರ ಸಂಬಂಧ ಫ್ಯೂಚರ್ ರೆಡಿ ಟ್ಯಾಲೆಂಟ್ ಅಂತ ಕರೀತಾರೆ. ಎರಡನೇ ಆಧಾರ ಸ್ತಂಭ. ಒಂದೇದು ಯಾವ್ದು ಹೇಳ್ರಿ? ಸ್ಮಾರ್ಟ್ ಅಂಡ್ ಗ್ರೀನ್. ನೆಕ್ಸ್ಟ್ ಸ್ಮಾರ್ಟ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಒಂದೇದು. ಎರಡನೇದ
ಫ್ಯೂಚರ್ ರೆಡಿ ಟ್ಯಾಲೆಂಟ್ಗಳು ಅಂದ್ರೆ ನಮ್ಮಲ್ಲಿ ಇರೋದು ಏನು ಟ್ಯಾಲೆಂಟ್ ಇರ್ತದಲ್ಲ ಅದನ್ನ ಫ್ಯೂಚರ್ ರೆಡಿ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದೇನು ಬಿಸ್ನೆಸ್ ರೆಡಿ ಸಪೋರ್ಟ್ ಅಂತ ಕರೀತಾರೆ ಅಥವಾ ಬಿಸ್ನೆಸ್ ಸಪೋರ್ಟ್ ಅಂತ ಕರೀತಾರೆ. ಇದೇನಂದ್ರೆ ಹೊಸ ಏನು IT ಒಳಗೆ ಬರ್ತಾವಲ್ಲ ಅವಕ್ಕೆ ಬಿಸ್ನೆಸ್ ಸಪೋರ್ಟ್ ಬರ್ಬೇಕಂತ ಬಿಸ್ನೆಸ್ ರೆಡಿ ಸಪೋರ್ಟ್ ಅಂತ ಬರ್ತಾವ. ಮೂರದು ಅಲ್ಲ ಲಾಸ್ಟ್ ಇನ್ನೊಂದು ಬರ್ತೈತಿ ಮಾರ್ಕೆಟ್ ಎಕ್ಸಲರೇಷನ್ ಅಂತ ಕರೀತಾರೆ ಅಥವಾ ಮಾರ್ಕೆಟ್ ಎಕ್ಸಲರೇಷನ್ ಅಥವಾ ಮಾರ್ಕೆಟ್ ಉತ್ತೇಜನ ಕೊಡೋದತ್ ಕರೀತಾರೆ. ನಾಲ್ಕು ಹೇಳ್ಬಿಡ್ರಿ ಒಮ್ಮೆ ಲಾಸ್ಟ್ ಸ್ಮಾರ್ಟ್ ಮತ್ತು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಒಂದೇದು. ಎರಡನೇದು ಫ್ಯೂಚರ್ ರೆಡಿ ಟ್ಯಾಲೆಂಟ್ಗಳು ಇರ್ಬೇಕು. ನೆಕ್ಸ್ಟ್ ಮೂರನೇದು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಸಪೋರ್ಟ್ ಅಥವಾ ಬಿಸ್ನೆಸ್ ರೆಡಿ ಸಪೋರ್ಟ್ ಅಂತ ಕರಿತೀವಿ. ನಾಲ್ಕನೇದ ಮಾರ್ಕೆಟ್ ಎಕ್ಸಲರೇಷನ್ ಅಂದ್ರೆ ಏನ್ ನೀವು ಹೊಸ ತಂತ್ರಜ್ಞಾನಗಳು ಅಥವಾ ಟೆಕ್ನಾಲಜಿಗಳು ಬರ್ತಾವಲ್ಲ ಅದಕ್ಕೆ ಮಾರ್ಕೆಟ್ ಎಕ್ಸಲರೇಷನ್ ಯಾಕೆ ಸಿಗ್ಬೇಕಂದ್ರೆ ಯಾವ್ದಾರ ಒಂದು ಟೆಕ್ನಾಲಜಿ ಅಥವಾ ಯಾವ್ದಾರ ಒಂದು ಹೊಸದು ಇನೋವೇಷನ್ ಮಾಡಿರ್ತೀವಿ ಅದಕ್ಕೆ ಎಲ್ಲಿ ಮಾರ್ಕೆಟ್ನಾಗ ಮಾರ್ಲಿಕ್ಕೆ ಅದ್ರ ಟ್ಯಾಲೆಂಟ್ ಏನ್ ಮಾಡೋದು ಅದ್ರ ಸಲ್ಮಂದಿ ಏನ್ ಮಾಡ್ಬೇಕಾರ ಮಾರ್ಕೆಟ್ ಎಕ್ಸಲರೇಷನ್ ಅಥವಾ ಉತ್ತೇಜನ ಕೊಡೋ ಸಲ್ಮ. ಯಾವ ನೀತಿ ಇದೀವು ಆಧಾರ ಸ್ತಂಭಗಳಂದ್ರ IT ನೀತಿ ಯಾವ ಇಯರ್ದಿಂದ ಯಾವ ಇಯರ್ 2025ರಿಂದ 30 25ರಿಂದ 33 ಗೊತ್ತದು ಅಲ್ಲಿ ಯಾವ ಹೇಳ್ರಿ ಒನ್ ಹಿಡಿದ ಇನ್ನೊಂದು ಕೈಗಾರಿಕೆ ನವೋದ್ಯಮ IT BT ಆಯ್ತು IT ನೀತಿ ಅಂತ ಬರ್ತದೆ. ಇನ್ನು 22ರಿಂದ 29 ಬಂದ 24ರಿಂದ 29 ಬಂದಿದ್ದು 2 ಪ್ರವಾಸೋದ್ಯಮ ಇನ್ನೊಂದ ಓಕೆ ಇದು ಕರ್ನಾಟಕ ಡೇಟಾ ಸೆಂಟರ್ ನೀತಿ ಹೇಳಿರಲ್ಲ. ಡೇಟಾ ಸೆಂಟರ್ ನೀತಿ ಎಲ್ಲಿಂದ ಎಲ್ಲಿಗೆ 22ರಿಂದ 27 ಮ್ಯಾಕ್ಸಿಮಮ್ ಎಷ್ಟು ಮೆಗಾವ್ಯಾಟ್ ಮಾಡ್ಬೋದು ಅಂದ್ರೆ 200 ಮೆಗಾವ್ಯಾಟ್ದು ಸೆಂಟರ್ಗಳು ಮಾಡ್ಬೇಕಂದ್ರೆ. ಇನ್ನೊಂದು ಕರ್ನಾಟಕದಾಗ 1930 ನಂಬರ್ ಎದಕ್ಕೆ ಐತಿ ಸೆಂಟ್ರಲ್ದಿಂದ ಸೈಬರ್ ಹಂಗೆ ಸೈಬರ್ ಕರ್ನಾಟಕ ಸೈಬರ್ ನೀತಿ ಎತ್ತು ತಂದಾರ. ಸೈಬರ್ ನೀತಿ ಅಂದ್ರೆ ಆ ಟೈಮ್ನಾಗ ಸೈಬರ್ ಸೆಕ್ಯೂರಿಟಿ ಸಲ್ಮಂದ ಆದ್ಯತೆ ಕೊಡ್ಬೇಕಂತೇಳಿ ಬರೀ ನೀತಿಗಳು ಹೇಳತ್ತಾನಂದಿರಿ ಮತ್ತೆ ಬರೀ ಅವು ನೀತಿ ಅದಾವ ಒನ್ ಲೈನರ್ದಾಗ ಕೇಳ್ತಾನ. ಅದಕ್ಕೆ ಸೈಬರ್ ನೀತಿ ಯಾವ ಇಯರ್ದಿಂದ ಯಾವ ಇಯರ್ 24ರಿಂದ 29 ಇದು ಯಾಕೆ ಮರ್ಜ್ ಆದ ಅಲ್ಲಿ 3 ಆಗಿದ್ದು ಈಗ 25ರಿಂದ 33 ಆಗಿದ್ದು ಈಗ 24ರಿಂದ 29 3 ಅದು ಮ್ಯಾನೇಜ್ ಮಾಡ್ಬಿಡ್ರಿ. ಈಗ 24ರಿಂದ 29 3 ಯಾವ ಹೇಳ್ರಿ ನೋಡು GCC ಒಂದ ಇನ್ನೊಂದ ಪ್ರವಾಸೋದ್ಯಮ ಇನ್ನೊಂದ ಸೈಬರ್. ವೆರಿ ಗುಡ್. ಸೈಬರ್ ಸೆಲ್ ಮಂದಿ ಯಾವ್ದೋ ಒಂದು ಹೆಲ್ಪ್ ಲೈನ್ ನಂಬರ್ ಐತೆ ಅಂದ್ರೆ 1930 ಓಕೆ. ಇದು ಇನ್ನೊಂದು ಬರ್ತೈತ್ರಿ KAN ಅಂತ ಬರ್ತೈತಿ. KAN ಅಂತ ರೀಸೆಂಟ್ ಆಗಿ ನ್ಯೂಸ್ ಇದನ್ನ ಅಥವಾ ಕರ್ನಾಟಕದಾಗ ಕಣ್ಣತ್ ತರ್ತಾರೆ KAN ಮತ್ತು ಕಣ್ಣತ್ ಹಂಗ ಇಂಗ್ಲೀಷ್ನಾಗ ಓದಾತ ಕಣ್ಣತ್ತ. ಇದ್ರ ಫುಲ್ ಫಾರ್ಮ್ ಏನಂತ ಕೇಳ್ರಿ ಏನು ಹೇಳು ಹೇಳ್ತ ನೋಡ್ರಿ ಅದನ್ನು ಕರ್ನಾಟಕ ಎಕ್ಸಲರೇಷನ್ ನೆಟ್ವರ್ಕ್ ಅಂತ ಕರಿತಾವ. ಇದು ನೆನಪಿಟ್ಕೋರಿ ಕರ್ನಾಟಕ ಎಕ್ಸಲರೇಷನ್ ನೆಟ್ವರ್ಕ್ KAN ಅಂತ ಬರ್ತೈತ್ರಿ. ಎದ್ರ ಸಲ್ಮಂದ್ ಮಾಡ್ತಾರ ಕರ್ನಾಟಕ ಎಕ್ಸಲರೇಷನ್ ನೆಟ್ವರ್ಕ್ ಅಂದ್ರೆ ಕರ್ನಾಟಕದಾಗ ಸ್ಟಾರ್ಟ್ಅಪ್ ಇರ್ಲಿ IT ಇರ್ಲಿ ಪ್ರವಾಸೋದ್ಯಮ ಇರ್ಲಿ ಎಲ್ಲಾನು ಎಕ್ಸಲರೇಟ್ ಮಾಡ್ಬೇಕು. ಅದ್ರ ಸಲ್ಮಂದ ಯಾವ್ದು ನೀತಿ ಐತೆ ಅಂದ್ರೆ KAN ಕಣ್ ಕರೆಕ್ಟ್. KAN ಫುಲ್ ಫಾರ್ಮ್ ಕರ್ನಾಟಕ ಎಕ್ಸಲರೇಷನ್ ನೆಟ್ವರ್ಕ್. ಕರ್ನಾಟಕ ಎಕ್ಸಲರೇಷನ್ ನೆಟ್ವರ್ಕ್. ಆಪಾರ್ ಫುಲ್ ಫಾರ್ಮ್ ಹೇಳು ಮೇಲೆ ಹೋತನ್ ಮತ್ತೆ ಇದೇ ಬಾಳೋತನ ಹೇಳತ್ ಈಗ ಹೇಳು. ಆಪಾರ್ ಅಂದ್ರ ಯಾವ್ದ ಆಟೋಮೇಟೆಡ್ ಪರ್ಮನೆಂಟ್. ನೆಕ್ಸ್ಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಫ್ರೂಟ್ಸ್ ದ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ವೆರಿ ಗುಡ್ ಬರ್ತದೆ. ನೆಕ್ಸ್ಟ್ ಇದು ಹೇಳ್ರಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಂತ ಕರ್ನಾಟಕದಾಗ ಮಾಡತ್ತಾರ. ಈ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಯಾಕೆ ಮಾಡತ್ತಾರ ಅಂದ್ರೆ ಕ್ವಾಂಟಮ್ ರಿಲೇಟೆಡ್ ಏನಾರ ಅನ್ವೇಷಣೆಗಳು ಮಾಡ್ತೀವಿ. ಈ ಕರ್ನಾಟಕದಾಗ ಏನ್ ಮಾಡತ್ತೀವಿ ಅಂದ್ರೆ ಕ್ವಾಂಟಮ್ ಸಿಟಿ ಮಾಡತ್ತಾರ. ಕ್ವಾಂಟಮ್ ರಿಸರ್ಚ್ ಇದನ್ನ ಪಾರ್ಕ್ ಬೇರೆ ಕಡೆ ಕ್ವಾಂಟಮ್ ಸಿಟಿ ಬೇರೆ ಕಡೆ. ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಎಲ್ಲಿ ಮಾಡತ್ತಾರ ಆಪ್ಷನ್ ಕೊಡ್ಲಿ. ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಎಲ್ಲಿ ಮಾಡತ್ತಾರ ಅಂತ ಕೇಳಿ. ಎಲ್ಲ IISc. ನಾ ಯಾಕೆ IISc ಇವ್ನಿ ಅಕಸ್ಮಾತ್ ಮಣ್ಣು ಹೇಳಿದ್ವಲ್ಲ IISc ಯಾಕೆ ನೆನಪಿಟ್ಟು ಕರ್ನಾಟಕದಾಗ ಯಾವ್ದಾರ ಸೂಪರ್ ಕಂಪ್ಯೂಟರ್ ಮಾಡಿರತ್ತೇಳಿ ಕಣ್ಣು ಮುಚ್ಚಿ IISc ಹಾಕಿ ಬರ್ರಿ. ಯಾಕೆ IISc ಅಂದ್ರೆ IISc ಒಳಗ ಏನಂದ್ರ ಅಲ್ಲಿ ಕೆಪಾಸಿಟಿ ಐತ್ರಿ ಯಾವ್ದಾರ ಡಾಟಾ ಅಥವಾ ಏನಾರ ಹೊಸತ್ತಂದ್ರ. ಈ ಕ್ವಾಂಟಮ್ ಯಾಕೆ ಮಾಡತ್ತಾರ ಕ್ವಾಂಟಮ್ ಅನ್ನೋದು ಏನೊಂದು ಅದು ಟೆಕ್ನಾಲಜಿ. ಈಗ ಹೆಂಗ್ ಕಂಪ್ಯೂಟರ್ಗಳು ಸೂಪರ್ ಕಂಪ್ಯೂಟರ್ ಅಂತೇಳಿ ಸ್ಪೀಡ್ ಹಂಗೆ ವರ್ಕ್ ಹಾಕಿರ್ತವಲ್ಲ ಡಾಟಾದು ಸೇಮ್ ಹಂಗ ಕ್ವಾಂಟಮ್ ಏನೈತೆ ಕಂಪ್ಯೂಟರ್ ಕಿಂತ ಅತಿ ವೇಗದಾಗ ಅಥವಾ ಉತ್ತರ ಸಿಗಬೇಕು ಅಥವಾ ಬಾಹ್ಯಾಕಾಶದಿಂದ ಏನಾರ ಸ್ಪೀಡ್ ಟ್ರಾನ್ಸಾಕ್ಷನ್ ಹಾಕಿರ್ತಲ್ಲ ಅವು ಸಿಗಬೇಕಂತ ಕ್ವಾಂಟಮ್ ಮಾಡ್ತಾರೆ. ಅಂತ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋದು ಕೆಪಾಸಿಟಿ ಎಲ್ಲೈತೆ ಅಂದ್ರೆ ಪ್ರೆಸೆಂಟ್ IISc ದಾಗ ಐತಿ. ಅಲ್ಲೇ ರಿಸರ್ಚ್ ಮಾಡ್ತಾರೆ. ನಮ್ಮಲ್ಲಿ ಕ್ವಾಂಟಮ್ ಬಂದು ಯಾವ್ದೋ ಹೊಸದು ಏನಾರ ಕಂಪ್ಯೂಟರ್ ಬರ್ಲಿ ಏನೋ ಬರ್ಲಿ ಹೊಸ ಬಂದು ಅಂತೇಳಿ IISc ದಾಗ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅದು ಡಾಟಾ ಸೆಂಟರ್ ಐತಿ ಅದ್ರ ಕೆಪಾಸಿಟಿ ಐತಿ ಯಾವ್ದು ಬೇಕಾದ ತಡ್ಕೋ ಶಕ್ತಿ. ಬಟ್ ಈಗ ಹೊಸದ ಕ್ವಾಂಟಮ್ ಸಿಟಿ ಅಂತ ಮಾಡತ್ತಾರಲ್ಲ ಅದನ್ನ ಮಾಡಿರ್ತೀನಿ ಅಲ್ಲಿ ಅದನ್ನ ಕೆಪಾಸಿಟಿ ಜನರೇಟ್ ಮಾಡ್ತಾರ ಅಥವಾ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾರೆ. ಆ ಕ್ವಾಂಟಮ್ ಸಿಟಿ ಎಲ್ಲಿ ಮಾಡತ್ತಾರ ಹೆಸರುಘಟ್ಟ 3-4 ಸಿಟಿ ಅಲ್ಲ AI ಸಿಟಿ ಬಿಡದಿ ಬಿಡದಿ ಕ್ವಾಂಟಮ್ ಸಿಟಿ ಹೆಸರುಘಟ್ಟ. ನೆಕ್ಸ್ಟ್ ಸ್ವಿಫ್ಟ್ ಸಿಟಿ ಸರ್ಜಾಪುರ್. ಇನ್ನೊಂದು ಯಾವ್ದು ಉಳಿಸಿದ್ವು ಕಿರ್ ಸಿಟಿ ಅಥವಾ ಯಾವ್ದತ್ತೀವಿ ಅದಕ್ಕೆ ಕ್ವೀನ್ ಸಿಟಿ ಅಂದ್ರು ಒಂದ ಕಿರ್ ಸಿಟಿ ಅಂದ್ರು ಒಂದ ಎಲ್ಲಿ ದಾಬಸ್ಪೇಟೆ. ವೆರಿ ಗುಡ್. ನಾಲೆಜ್ ಹೆಲ್ತ್. ನೆಕ್ಸ್ಟ್ ಇನೋವೇಷನ್ ಓಕೆ ಡೇ ಬ್ಯಾಂಕ್. ನೆಕ್ಸ್ಟ್ ಇದೊಂದು ಬರ್ತೈತ್ರಿ ಸಪ್ಪಲ್ ಅಂತ ಬರ್ತೈತಿ. ಸಪ್ಪಲ್ ಹತ್ತ ಕರ್ನಾಟಕದವ್ರು ಎದ್ರ ಸಲ್ಮಂದ್ ಮಾಡ್ತಾರೆ ಸಪ್ಪಲ್. ಇದನ್ನು ಫುಲ್ ಫಾರ್ಮ್ ಇದು ಹಿಂಟ್ ಕೊಡ್ತೀನಿ ಅದ್ರ ಮೇಲೆ ಹೇಳ್ರಿ ಸಪ್ಪಲ್ ನಾನೇ ಹೇಳ್ಬಿಡ್ತೀನಿ ಬಿಡು. ಯಾಕಂದ್ರೆ ಇನ್ನೊಂದು ಇದನ್ನ ತಂದಿದ್ರೆ ಗೊತ್ತೈತಿ ಸೆಂಟ್ರಲ್ ಬಜೆಟ್ನಾಗ ಏನ್ ತರ್ತಾರಂದ್ರೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ 2.0 ತಂದಾರಲ್ಲ ಆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಕರ್ನಾಟಕದ ತರತರ ಯಾವ್ದಂದ್ರೆ ಸಪ್ಪಲ್ ಯೋಜನೆ ತರ್ತಾರೆ. ಆ ಸಪ್ಪಲ್ ಅಂದ್ರೆ ಫುಲ್ ಫಾರ್ಮ್ ಐತಿ ಸೆಮಿ ಕಂಡಕ್ಟರ್ ಫ್ಯಾಬ್ಲೆಸ್ ಎಕ್ಸಲರೇಟರಿ ಲ್ಯಾಬ್ ಅಂತ ಕರೀತಾರೆ. ಏನಂದ್ರ ಭಾಳ ಫುಲ್ ಫಾರ್ಮ್ ಹೇಳಿದ್ರಂದೇನು ಇವತ್ತು ಸೆಮಿ ಕಂಡಕ್ಟರ್
ಫ್ಯಾಬಲಸ್ ಅಂತ ಕರಿತೀವಿ ಅಥವಾ ಫ್ಯಾಬ್ಲೆಸ್. ಎಫ್ ಅಂದ್ರೆ ಫ್ಯಾಬ್ಲೆಸ್. ಸಪ್ ಅಲ್ಲತ್ತೈತಲ್ಲ, ಎಸ್ ಎಫ್ ಎ ಎಲ್ ಅಂತ ಬರ್ತದೆ. ಎಸ್ ಅಂದ್ರೆ ಸೆಮಿ ಕಂಡಕ್ಟರ್. ಇನ್ನು ಮುಂದೆ ಯಾವ ಹೇಳಲ್ಲ ತೋರಿ, ಇದು ಲಾಸ್ಟ್ ಆದ್ರೆ ಸೆಮಿ ಕಂಡಕ್ಟರ್. ಎಫ್ ಅಂದ್ರೆ ಫ್ಯಾಬಲಸ್, ಎ ಅಂದ್ರೆ ಎಕ್ಸಲರೇಟರಿ ಲ್ಯಾಬ್. ಈ ಸೆಮಿ ಕಂಡಕ್ಟರ್ ಲ್ಯಾಬ್ ಅಂತ ನೆನಪಿಟ್ರು, ಅಲ್ಲಿ ಫುಲ್ ಫಾರ್ಮ್ ನೋಡ್ಕೊಳ್ಳಿ ನೆನಪು ಬರ್ತದೆ. ಒಮ್ಮೆ ಕೇಳಿದ್ರು ಅದ್ರ ಸಲ ಮಂದಿ ಹೇಳತ್ನ ಸಪ್ಪಲ್ ಅಂತ ಮಾಡತ್ತಾರ. ಇದು ಎದ್ರ ಸಲ ಅಂದ್ರೆ ಕರ್ನಾಟಕದಾಗ ಸೆಮಿ ಕಂಡಕ್ಟರ್. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಸೆಮಿ ಕಂಡಕ್ಟರ್ ನೀತಿ ಒಳಗೆ ಕರ್ನಾಟಕದ ಇಲ್ಲ, ಹೌದಲ್ಲ? ಇಲ್ಲಲ್ಲ ಯಾವ ಪ್ಲೇಸ್. ಬಟ್ ನಮ್ಮಲ್ಲಿ ಸೆಮಿ ಕಂಡಕ್ಟರ್ ಮತ್ತೆ ನಾವು ಮಾಡಬೇಕಲ್ಲ, ಅದ್ರ ಸಲ್ಮಂದ ಆದ್ಯತೆ ಸಫಲ್ ಅಂತ ಕರ್ನಾಟಕದವ್ರು ತಂದಾರ. ಸಫಲ್ ಯೋಜನೆ ಅಥವಾ ಸಫಲ್ ಫುಲ್ ಫಾರ್ಮ್ ಏನಂದ್ರ ಸೆಮಿ ಕಂಡಕ್ಟರ್ ಫ್ಯಾಬುಲಸ್ ಎಕ್ಸಲರೇಟರಿ ಲ್ಯಾಬ್. ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ ಅಂತ ಬರ್ತೈತಿ. 25ರಿಂದ 30 ಇದು ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ. ಯಾವ್ದಂದ್ರೆ 25ರಿಂದ 30. ಇದು ಸ್ಪೇಸ್ ರಿಲೇಟೆಡ್. ಯಾಕಂತಂದ್ರ ರೀಸೆಂಟ್ ಆಗಿ ಬ್ರಿಕ್ಸ್ ಸ್ಪೇಸ್ ಸಮಿಟಿಯಲ್ಲಿ ಮಾಡ್ಯಾರ, ಬೆಂಗಳೂರು ಮಾಡಲ್ಲ. ಹಂಗೆ ಕರ್ನಾಟಕದ ಸ್ಪೇಸ್ ನೀತಿ ಅಂತ ಕೇಳ್ರ, ಅದಕ್ಕೆ ಕೇಳತ್ನ 25ರಿಂದ 30. 4 ಅದೋನ್ ಈಗ 4 ಹೇಳ್ರಿ ಇನ್ನೊಮ್ಮೆ. ನವೋದ್ಯಮ ಕೈಗಾರಿಕಾ IT. ನೆಕ್ಸ್ಟ್ ಬಾಹ್ಯಾಕಾಶ. ವೆರಿ ಗುಡ್, ನೆನಪಿರೋದು ಬಿಡ್ಬೇಡಿ. ಇನ್ನೊಮ್ಮೆ ಲಾಸ್ಟ್ ಇನ್ನೊಂದು ನೀತಿ ಹೇಳ್ಬಿಡ. ಮತ್ತು ಭಾಳ ನೀತಿ ಹೇಳ್ಯಾರ, ಭಾಳ ಎಕ್ಸ್ಪ್ಲನೇಷನ್ ಹೇಳ್ಯಾರ ಅನ್ಬೇಡ್ರಿ ಅದಕ್ಕೆ. ಇದು ಗೊತ್ತಲ್ಲ, ಕರ್ನಾಟಕ ಬಾಹ್ಯಾಕಾಶ ನೀತಿ ಎಲ್ಲಿಂದ ಯಾವ ಇಯರ್ ಅಂದ್ರೆ 25. ಇವು ಎಲ್ಲ ಒನ್ ಲೈನರ ಕೇಳ್ತಿರ್ತಾರ ಅವ್ರು. ಬಾಹ್ಯಾಕಾಶ ನೀತಿ ಅದ್ರ ರಿಲೇಟೆಡ್ ಏನ್ ಕೇಳಿರ್ತಾನೆ ಗೊತ್ತಾ? ಈಗ ರೀಸೆಂಟ್ ಆಗಿ ನಾವು ದೃಷ್ಟಿ ಎತ್ ಒಂದು ಇದನ್ನಿತ್ರಿ, ಗ್ಯಾಲಾಕ್ಸ್ ಐ ಎತ್ ಮಾಡ್ತಾರೆ. ಗ್ಯಾಲಾಕ್ಸ್ ಐ ಕಂಪ್ನಿದವ್ರ ದೃಷ್ಟಿ ಎತ್ ಮಿಸೈಲ್ ಮಾಡ್ತಾರೆ. ಮಿಸೈಲ್ ಅತ್ ನೋಡಿ. ದೃಷ್ಟಿ ಅನ್ನೋದೇನಂದ್ರೆ ಸೆಟಲೈಟ್ ಲಾಂಚ್ ಮಾಡ್ತಾರೆ. ಎಲ್ಲಿಂದ ಲಾಂಚ್ ಮಾಡ್ತಾರ? ಫಾಲ್ಕನ್ 9 ಮಾಡ್ತೀವಲ್ಲ. ಇವೆಲ್ಲ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಬಂದಾಗ ನಮ್ಮಲ್ಲಿ ಬಾಹ್ಯಾಕಾಶ ನೀತಿ ಐತಿ 25ರಿಂದ 30 ಇರ್ತಾನ. ಆ 25ರಿಂದ 30 ಯಾವ ಹೊಸ ಏನಾರ ಬಾಹ್ಯಾಕಾಶಕ್ಕೆ ಮಾಡ್ತಾರಲ್ಲ, ಈ ನೀತಿ ಐತಿ, ಆ ನೀತಿ ಪಾರ್ಟ್ ಆಗಿ ಮಾಡ್ಯಾರ ಅಂದಂಗ. ಅಥವಾ ಯಾವ್ದಾರ ಸ್ಟಾರ್ಟ್ಅಪ್ ಬಂದ್ರೆ ಇದ್ರ ಏನ್ ಪಾರ್ಟ್ ನೀತಿ ಮಾಡಿರ್ತಾರಲ್ಲ ಅದ್ರಂಡ್. ಇವು 5 ಆದ್ವಲ್ಲ, 5 ಇದನ್ನ 25ರಿಂದ 30 4 ಲಾಸ್ಟ್ ಒಮ್ಮೆ ಹೇಳ್ಬಿಟ್ಟು. ನವೋದ್ಯಮ ಕೈಗಾರಿಕೆ. ವೆರಿ ಗುಡ್. IT BT. ನೆಕ್ಸ್ಟ್ ಸ್ಪೇಸ್. ವೆರಿ ಗುಡ್. ನೆಕ್ಸ್ಟ್ ಇದು ಜೈವಿಕ ತಂತ್ರಜ್ಞಾನ ನೀತಿ ಅಂತ ಬರ್ತೈತಿ. ಇದನ್ನು 4 ಅದನ್ನು 4 ಮಾಡಿಬಿಡ್ರು. ಜೈವಿಕ ತಂತ್ರಜ್ಞಾನ ನೀತಿ ಇದು 4. ಯಾವ್ದ್ರದ್ದು 4 ಹಾಕತ್ತೀನಿ? 24ರಿಂದ 29 ಬರ್ತೈತೆ. ಇದು ಜೈವಿಕ ತಂತ್ರಜ್ಞಾನ ಅಂದ್ರೆ ಏನು? ಬಯೋಟೆಕ್ನಾಲಜಿ. ಈ ಬಯೋಟೆಕ್ನಾಲಜಿ ಎದಕ್ಕೆ ಸಂಬಂಧ ಬರ್ತಾವ ಅಂದ್ರೆ, ಇವು ಬಯೋಟೆಕ್ನಾಲಜಿ ಅಂದ್ರೆ ಇರುತ್ತೆ ನೋಡ್ರಿ. ಹೊಸಾವ್ ಎಲ್ರ BT ಬದ್ನಿಕಾಯಿ ಅದು ಹಳಿವಿದ್ವಲ್ಲ, ಹಂಗೀಗ ಎಲ್ರ ಹೊಸಾವ್ ಎಲ್ರ ಇದನ್ನ ಮಾಡಿರ್ತಾರಲ್ಲ, ಜೆನೆಟಿಕಲಿ ಮಾಡಿಫೈಡ್ ಸ್ಪೀಸೀಸ್ ಅದು ಬರ್ತಾವ ಅಥವಾ ಏನ್ರ ಬಂದು ಅಂತೇಳಿ, ಅದು ಯಾವ್ದಂದ್ರೆ ಬಯೋಟೆಕ್ನಾಲಜಿ ನೀತಿ ಅಂದ್ರ ಬರ್ತೈತಿ. ಆ ನೀತಿ ಎಲ್ಲಿಂದ ಎಲ್ಲಿಗೆ ಐತಿ ಅಂದ್ರೆ 24ರಿಂದ 29. 5 ಮ್ಯಾಚ್ ಅದು ಅಲ್ಲ, 24ರಿಂದ 20 4 ಮ್ಯಾಚ್ ಅದು ಅಲ್ಲ, 24ರಿಂದ 29 4 ಹೇಳ್ಬಿಡ್ರಿ. GCC ಪ್ರವಾಸೋದ್ಯಮ ಸೈಬರ್. ಅವತ್ತಾನ ಸೈಬರ್ ನೆನಪಾರ್ತಾನೆ. GCC ಪ್ರವಾಸೋದ್ಯಮ ಸೈಬರ್. ನೆಕ್ಸ್ಟ್ ಇನ್ನೊಂದು ಯಾವ್ದಾರ ಬಯೋಟೆಕ್ನಾಲಜಿ. ವೆರಿ ಗುಡ್. ಸಾಕತ್ತ. ಇನ್ನೊಂದು 2 ಹೇಳು ತಡಿ. ನೀತಿಗಳು ಹೇಳಂಗಿಲ್ಲ, ಹೊಸ ಹೇಳ್ತೀನಿ ಬೇರೆ. ನೆಕ್ಸ್ಟ್ ಇದೊಂದು ಲಾಸ್ಟಾ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅಂತ ತರ್ತಾರೆ ಅಥವಾ EMC ಅಂತ ಕರೀತಾರೆ. ಇದು ಕ್ಲಸ್ಟರ್ ಯಾಕೆ ಇದನ್ನ ಹೇಳ? ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಅಂದ್ರೆ ಎಲೆಕ್ಟ್ರಿಕ್ ಆದ್ಯತೆ ಕೊಡತ್ತೀವಿ ನಾವು. ಈಗ ಯಾಕಂದ್ರೆ ಇನ್ನೊಂದು ರಿಪೋರ್ಟ್ ಬಂದೈತೆ ನೋಡಿ, ಏನಂತಂದ್ರೆ ಕರ್ನಾಟಕ ಇದನ್ನ ಬೆಂಗಳೂರು ಐತಲ್ರಿ, ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಲ್ಲ. ಬೆಂಗಳೂರು ಏನಂದ್ರೆ ಟಾಪ್ ಐತಿ. ಅದ್ರೊಳಗೆ ಅಂದ್ರೆ ನಮ್ಮಲ್ಲಿ ಇದನ್ನ ಏನಂದ್ರೆ ಇನ್ವೆಸ್ಟ್ಮೆಂಟ್ ಅಥವಾ ಆರ್ಥಿಕ ಉತ್ತೇಜನ ಒಳಗದು ಐತಲ್ಲ, ಬೆಂಗಳೂರು ಹೈಯೆಸ್ಟ್ ಐತ್ರಿ. ಇದನ್ನ ಬೆಂಗಳೂರು ಏನ್ ಮಾಡತ್ತಾರ? ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕನ್ನತ್ತಾರ. ಬ್ರ್ಯಾಂಡ್ ಅಂದ್ರೆ ಜಗತ್ತಿಗೆ ತೋರಿಸ್ಬೇಕು ನಮ್ಮ ಬೆಂಗಳೂರು ಬ್ರ್ಯಾಂಡ್ ಐತೆ ಅಂತ ಹೇಳಿ. ಅದ್ರ ಸಲುವಾಗಿ ಹೊಸ ನೀತಿ ತರತ್ತಾರ ಅಥವಾ ಗ್ರೇಟರ್ ಬೆಂಗಳೂರು ನೀತಿನೂ ಬಂದೈತಿ. ಸೇಮ್ ಹಂಗೆ ಏನ್ ಇದನ್ನ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತ ಮಾಡತ್ತಾರ. ಅಂದ್ರೆ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡತ್ತಾರೆ. ಯಾಕಂದ್ರೆ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಫೇಮ್ ಯೋಜನೆ ಐತಲ್ಲ ಸೆಂಟ್ರಲ್ ಗೌರ್ಮೆಂಟ್ ದಿಂದ, ಎಲೆಕ್ಟ್ರಿಕ್ ವೆಹಿಕಲ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಥವಾ ಎಲೆಕ್ಟ್ರಿಕ್ ಬ್ಯಾಟ್ರಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಬೇರೆ ಕಡೆ ಮಾಡಿದ್ ನಾವು ತಂದು ಹಾಕಿದ್ರು ಅದ್ರ ಟ್ಯಾಕ್ಸ್ ಬೀಳ್ತಿರ್ತದೆ. ಅಕಸ್ಮಾತ್ ಕರ್ನಾಟಕದಾಗ ಮಾಡಿರ್ತೀನಿ, ಅದರ ಆರ್ಥಿಕ ಉತ್ತೇಜನ ಆಟೋಮೆಟಿಕ್ ಹಾಕತ್ತಲ್ಲ. ಇದೊಂದು ಲಾಸ್ಟ್ ಏತ್ನ EMC ಅಂತ ಬರ್ತದೆ. EMC ಫುಲ್ ಫಾರ್ಮ್ ಏನಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅಥವಾ ಕ್ಲಸ್ಟರ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅಂತ ಕರೀತಾರೆ. ಎಷ್ಟು ಕೈಗಾರಿಕಾ ಭೂಭಾಗಗಳನ್ನ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕಂದ್ರೆ 4 ಮಾಡತ್ತಾರ್ರಿ. ಕರ್ನಾಟಕದಾಗ ಟೋಟಲ್ 4 ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕ್ಲಸ್ಟರ್ಗಳನ್ನ ಡೆವಲಪ್ ಮಾಡತ್ತಾರ. 4 ಅಂತ ಬರ್ತಾವ. 4 ಒಮ್ಮೆ ಹೇಳ್ಬಿಡ್ತು, ನೆನಪಿಟ್ಕೊಂಡ್ಬಿಟ್ಟು. ಒಂದೇದು ಯಾವ್ದಂದ್ರೆ ಮೈಸೂರು ಒಳಗೆ ಬರ್ತೈತಿ. ಒಂದೇದು ಎಲ್ಲಿ ಅಂದ್ರೆ ಮೈಸೂರು. 2ನೇದು ಎಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ. ಇದು ಕನ್ಫ್ಯೂಸ್ ಆಗಕ್ಕೆ ಏನ್ ಕೊಟ್ಟಿರ್ತಾನೆ? ಕ್ಲಸ್ಟರ್ ಅಥವಾ EMC 2.2 ಅಥವಾ EMC ಅಂತ ಬರ್ತದೆ. EMC ಫುಲ್ ಫಾರ್ಮ್ ಏನಂತ ಹೇಳಿ? ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅಂತ ಬರ್ತದೆ. ಈ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಒಳಗೆ 4 ಜಿಲ್ಲೆ ಒಳಗೆ ಕೊಟ್ಟಿರ್ತಾನೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಿಂಗೆ ಕೊಟ್ಟಿರ್ತೀನಿ. ಬೆಂಗಳೂರು ನಗರ ಬರಂಗಿಲ್ಲ, ಓನ್ಲಿ ಏನಂದ್ರೆ ಬೆಂಗಳೂರು ಗ್ರಾಮಾಂತರದಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡತ್ತಾರೆ. 1ನೇದು ಯಾವ್ದಂದ್ರೆ ಮೈಸೂರು, 2ನೇದು ಯಾವ್ದಂದ್ರೆ ಬೆಂಗಳೂರು ಗ್ರಾಮಾಂತರ, 3ನೇದು ಯಾವ್ದಂದ್ರೆ ತುಮಕೂರು, 4ನೇದು ಯಾವ್ದಂದ್ರೆ ನಮ್ದು ಧಾರವಾಡ ಜಿಲ್ಲೆ. ನೆನಪಿರ್ತಾವಲ್ಲ 4 ಯಾವ ಹೇಳ್ರಿ? ಮೈಸೂರು, ಬೆಂಗಳೂರು. ಬೆಂಗಳೂರು ಗ್ರಾಮಾಂತರ ಅಂತ ನೆನಪಿಟ್ಕೊಳ್ರಿ. ಬೆಂಗಳೂರು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ. ಇನ್ನೊಂದ ತುಮಕೂರು. ನೆಕ್ಸ್ಟ್ ಯಾವ್ದ್ರೊಳಗಿದ?
EMC ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅಂತ ಬರ್ತೈತಿ, ಅದ್ರೊಳಗೆ ಡೆವಲಪ್ ಮಾಡಿದಾಗ ಇವು ಇದನ್ನ ಯಾವಂದ್ರೆ 4 ಸಿಟಿಗಳು ಬರ್ತಾವ. ಅವು 4 ಸಿಟಿ ಯಾವ ಇನ್ನೊಮ್ಮೆ ಲಾಸ್ಟ್ ಹೇಳ್ಬಿಡು. ಮೈಸೂರು, ಬೆಂಗಳೂರು ಗ್ರಾಮ. ಈ ಬೆಂಗಳೂರು ಗ್ರಾಮಾಂತರ ಅಂತ ನೆನಪಿಟ್ಕೋರಿ. ಅಲ್ಲಿ ಓದಾಕ ಎಕ್ಸಾಮ್ನಾಗ ಒಬ್ರ ಕೂತಿರ್ತೀರಿ, ಮತ್ತೆ ಅದಕ್ಕೆ ಇಲ್ಲಿ ಗುಂಪಿನಾಗ ಇದ್ದಾಗ ಒಬ್ರು ಮಗ್ಳು ಹೇಳಿದ್ ಕೆಲ್ಸೊಂದು ಹೇಳ್ಬೋದ, ಬಟ್ ಅಲ್ಲಿದ್ದಾಗ ಒಬ್ಬರೇ ಇರ್ತೀರಿ. ಬೆಂಗಳೂರು ಗ್ರಾಮಾಂತರ ಐತೋ ನಗರ ಐತೋ ಕನ್ಫ್ಯೂಸ್ ಆಗ್ಬೇಡ್ರಿ. ಬೆಂಗಳೂರು ನಗರದಾಗ ಬರಂಗಿಲ್ಲ, ಯಾಕಂದ್ರೆ ಬೆಂಗಳೂರು ನಗರದಾಗ ಅವ್ರು ಡೆವಲಪ್ ಮಾಡಕ್ ಹೋಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅದಾವ ಅಲ್ಲಿ ಮೊದ್ಲು ಜಾಗ ಸಾಲ್ವಲ್ ಮನುಷ್ಯರ್ಗಿರಾಕ. ಇನ್ನು ಇದನ್ನೊಂದು ಮಾಡಿರತ್ತೇಳಿ ಎಲ್ಲಿ ಮಾಡ್ಬೇಕು. ಅದ್ರ ಸಲುವಂದ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಬಂದತ್ತೇಳಿ. ಒಂದೇದು ಯಾವ್ದಂದ್ರೆ ಮೈಸೂರು, ಎರಡನೇದ ಬೆಂಗಳೂರು ಗ್ರಾಮಾಂತರ, ಮೂರನೇದು ಯಾವ್ದಂದ್ರೆ ತುಮಕೂರು, ನಾಲ್ಕನೇದು ಯಾವ್ದಂದ್ರೆ ಧಾರವಾಡ. ಇದು ನೆನಪಿರ್ತೈತಲ್ಲ. ಬೆಂಗಳೂರು ಈಗ ಹೇಳ್ರಿ ನೋಡು, ಭಾರತದಾಗ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಮಾಡತ್ತಾರಲ್ಲ, ಅದು ಬೆಂಗಳೂರು ನಗರದಾಗ ಮಾಡತ್ತಾರೋ ಗ್ರಾಮಾಂತರದಾಗ? ಬೆಂಗಳೂರು ನಗರದಾಗ. ಎಲ್ಲಿ? ಆನೇಕಲ್ ಅಂತ ಬರ್ತೈತಿ. ಎಲ್ಲಿ? ಸೂರ್ಯನಗರ. ಆನೇಕಲ್ಲದ ಸೂರ್ಯನಗರ. ಓಕೆ ಸಾಕು, ಸಾಕಲ್ಲ ಇನ್ನೊಂದು ಸಾಕು. ಮತ್ತೆ ಭಾಳ ತಲೆ ಮೇಲಿಂದ ಹೋದ್ರೆ ಮತ್ತೆ ಅರ್ಧ ಮರ್ತ್ರಿ ಏನು ಮಾಡ್ತೀವಿ.